ಸ್ಟಾರ್ಟ್ ಮಾಡೋಣ್ರಿ. ನಂದು ಒಂದು ಪ್ರಶ್ನೆ ರಾಜೇಶ್ ಅವರೇ, ನಾವೆಲ್ಲ ಕಾಮನ್ ಆಗಿ ಕಡಿಮೆ ಅಂದ್ರೆ ಒಂದು 15ರಿಂದ 20 ವರ್ಷದಿಂದ ನೆಟ್ವರ್ಕ್ ಮಾರ್ಕೆಟ್ ಮಾಡಿ, ಹೌದಾ? ನಂದು ಒಂದೇ ಒಂದು ಪ್ರಶ್ನೆ, ವಾಟ್ ಈಸ್ ನೆಟ್ವರ್ಕ್? ಎಸ್, ವಾಟ್ ಈಸ್ ನೆಟ್ವರ್ಕ್ ಮಾರ್ಕೆಟಿಂಗ್? ಈಗ ನಾನ್ ಮಾಡ್ತೀನಿ, ಯಾರಿಗೋ ಪ್ರಶ್ನೆ ನಿಮ್ಗೆ ಕೇಳಿದೆ, ನೋ ಪ್ರಾಬ್ಲಮ್. ಈಗ ನಾನೇನ್ ಮಾಡ್ತೀನಿ, ಈಗ ಚಿದಾನಂದ್ರ ಮೈಕ್ ಮಾಡ್ಬಿಡಿದ್ರು ಒಂದ್ ಹೇಳ್ತಾರ, ಬಸವರಾಜ್ ಮಾಡಿದ್ರು ಒಂದ್ ಹೇಳ್ತಾರ. ಅದು ಏನಾಗ್ತೈತಿ, ಬಸ ಕಿಚಡಿ ಆಗ್ಬಿಡ್ತೈತಿ. ಕಿಚಡಿ ಮಾಡೋದ್ ಬೇಡ, ಪ್ರಶ್ನೆ ಕೇಳಿ ಉತ್ತರ ನಾನು ಕೊಡಕ್ ನಾ ಪ್ರಯತ್ನ ಮಾಡ್ತೀನಿ. ನನ್ನ ಉತ್ತರದೊಳಗೆ ಏನಾರು ಗಡಬಡಿತ್ತಂದ್ರೆ ಕರೆಕ್ಷನ್ ಮಾಡಕ್ ಯಾರೇ ಇದ್ರೆ ನನ್ನ ಕೈ ಮಾಡ್ರಿ, ಅದು ಕರೆಕ್ಷನ್ ಮಾಡ್ಕೊಳ್ಳೋಣ, ಏನು ತೊಂದರೆ ಇಲ್ಲ. ಓಕೆ. ನೆಟ್ವರ್ಕ್ ಮಾರ್ಕೆಟ್ ಅಂದ್ರೆ ಸಿಂಪಲ್ ಫಂಡ ಹೇಳ್ತೀನಿ, ಲರ್ನ್ ಅಂಡ್ ಟೀಚ್ ಬಿಸ್ನೆಸ್. ಅದು ಬಿಟ್ಟರೆ ಬೇರೆ ಏನು ಇಲ್ಲ. ಏನಿದ್ರಿ ಪ್ರವೀಣ್ ಕುಮಾರ್ ಅವರೇ? ಪ್ರವೀಣ್ ಕುಮಾರ್ ಮೈಕ್ ಆನ್ ಮಾಡ್ಕೊಡ್ರಿ. ಇವತ್ತು ನಿಮ್ದು ಜರೂರತ್ ಬಾಳ ಬರ್ತೈತಿ ನನಗೆ. ಸರ್ ಈಗ ಹೇಳ್ರಿ, ನೆಟ್ವರ್ಕ್ ಅಂದ್ರೆ ಏನು ತಲೆ ಕೆಡಿಸ್ಕೋಬೇಡ್ರಿ. ಮೊದಲ ಲರ್ನ್, ನೀವು ನೆಟ್ವರ್ಕ್ ನಮ್ಮ ಕಂಪನಿ ಬಗ್ಗೆ ಪೂರ್ಣವಾದ ಮಾಹಿತಿ ನೀವು ಕಲೀರಿ. ಮುಂದೆ ಬರ್ತಕ್ಕಂಥ ವ್ಯಕ್ತಿಗೆ ಸ್ಟೆಪ್ ಬೈ ಸ್ಟೆಪ್ ಕಲಿಸ್ಕೊಡ್ರಿ. ಇದು ಬಿಟ್ಟರೆ ಬೇರೆ ಏನು ನೆಟ್ವರ್ಕ್ ಮಾರ್ಕೆಟ್ ಆಗಿಲ್ಲ. ಇನ್ ಅದರ್ ವರ್ಡ್ಸ್ ಡುಪ್ಲಿಕೇಶನ್ ಅಷ್ಟೇ. ನಮ್ಮ ಹತ್ರ ಏನಿರುತ್ತೆ ಅದ ಪಾಸ್ ಆನ್ ಆಗ್ಬೇಕು. ಸರ್ ಒಂದೇನೈತಿ ನೆಟ್ವರ್ಕ್ ಮಾರ್ಕೆಟ್ ಅಂದ್ರೆ, ಎಸ್ ಯು ಆರ್ ರೈಟ್. ನೆಟ್ವರ್ಕ್ ಮಾರ್ಕೆಟ್ ಅಂದ್ರೆ ಲರ್ನ್ ಅಂಡ್ ಟೀಚ್ ಅಂಡ್ ಲರ್ನ್ ಅಂಡ್ ಡುಪ್ಲಿಕೇಟ್. ಡುಪ್ಲಿಕೇಟ್ ಇದು ಬಿಟ್ಟರೆ ಮತ್ತೆ ಏನು ಇಲ್ಲ. ಎಸ್ ಅಂತಿರು ಅಂತಿರು. ಅಕಸ್ಮಾತ್ ವಿಚಾರ ಮಾಡ್ರಿ, ಈಗ ಪ್ರತಿಯೊಂದು ವ್ಯಕ್ತಿಗೂ ಗೊತ್ತೈತಿ, ನಾನ್ ಮನಸ್ಸು ಮಾಡಿದ್ರೆ 1 ವಾರದೊಳಗೆ 2 ಜನರಿಗೆ ಇಂಟ್ರೊಡ್ಯೂಸ್ ಮಾಡ್ಬೋದು. ಎಸ್ ಅಂತಿರು ನೋ ಅಂತಿರೋ? ಎಸ್ ಅಂತಿರೋದ್ರಲ್ಲಿ ಎಲ್ಲರಿಗೂ ಗ್ಯಾರಂಟಿ ಐತಿ. ಸರ್ ಹಂಗ ನೀವು ಎಲ್ಲರೂ ನೋಡ್ರಿ, ಪ್ರಾಬ್ಲಮ್ ಏನಾಗ್ತೈತೆ ಅಂದ್ರೆ, ಇಲ್ಲಿ ಜನರಲ್ಲಿ ಯಾಕೆ ಫೇಲ್ ಆಗ್ತಾರೆ ಅದ್ರ ಆಮೇಲೆ ವಿಚಾರ ಮಾಡೋಣ. ಈಗ ನೋಡ್ರಿ, ಸಿಂಪಲ್ ಆಗಿ ನಾನು ಅಕಸ್ಮಾತ್ ಏನಾರು ಪ್ರತಿಯೊಂದು ವ್ಯಕ್ತಿ 2 ಜನರಿಗೆ ನಾನು ಮಾಡೋ ಕೆಪಾಸಿಟಿ ಐತಿ, ನನ್ನಂತ ಸೇಮ್ ಥಿಂಗ್ ಡುಪ್ಲಿಕೇಟ್ ಆತಂದ್ರೆ ಸರ್ ಬಾಳ ಬೇಡ. ನಾವು ಕೇವಲ 10 ವಾರದೊಳಗೆ, ಎಷ್ಟು ವಾರದೊಳಗೆ? 10ರಿಂದ 12 ವಾರ. 12 ವಾರದೊಳಗೆ ನಾವು ಕೇವಲ ಒಂದು 250 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಇಲ್ಲೇ 280 ಕೋಟಿ ಗಳಿಸಬಹುದು ಸರ್. ಏನು ದೊಡ್ಡ ವಿಷಯ ಅಲ್ಲ. ಪಾಯಿಂಟ್ ಕ್ಲಿಯರ್ ಆತ್ರಿ? ನಿಮ್ ಎದುರಿಗೇನೆ ಐತ್ರಿ ಮಾರ್ಕೆಟಿಂಗ್ ಪ್ಲಾನ್. ನಾನೇನು ಬೇರೆ ಯಾವ್ದು ಮಾರ್ಕೆಟಿಂಗ್ ಪ್ಲಾನ್ ತಂದೇಳಿಲ್ಲ. ಇಲ್ಲೇ ಮಾರ್ಕೆಟಿಂಗ್ ಪ್ಲಾನ್ ಏನೇ ಸರ್, ಪ್ರತಿಯೊಂದು ವ್ಯಕ್ತಿ ಬಸವರಾಜರು ಮಾತಾಡ್ಬೇಕು. ವಂಶಾಂತಿಯವ್ರೆ, ಇಲ್ಲೇ ನನಗೆ 1 ವಾರದೊಳಗೆ 2 ಜನ ಮೆಂಬರ್ ಮಾಡಕ್ ಆಗ್ತಿತ್ತಿಲ್ರಿ. ನನ್ಗೆ ಪ್ರತಿಯೊಂದು ಮೆಂಬರ್ ನಮ್ ಕೆಳಗಡೆ ಜಾಯಿನ್ ಆಗಿರ್ತಕ್ಕಂಥ ವ್ಯಕ್ತಿಗಳು ವಾರಕ್ಕೆರಡು ಮಾಡಿದ್ರೆ 12 ವಾರದೊಳಗೆ ಪ್ರತಿಯೊಂದು ವ್ಯಕ್ತಿ 280 ಕೋಟಿ ರೂಪಾಯಿ ಗಳಿಸಿ ಹೊರಗೆ ಬರ್ತಾನೆ. ಎಷ್ಟು ವಾರದೊಳಗೆ? 12 ವಾರ. 12 ವಾರ ಅಂದ್ರೆ 3 ತಿಂಗಳ. ನಾನು 3 ತಿಂಗಳ ಕಂಪನಿ ಜಾಯ್ನ್ ಆಗಿ ಇವತ್ತಿನ ಟೀಮ್ ಸ್ಟ್ರೆಂತ್ 717. ಈಗ 717 ಸಹಿತ ಎಷ್ಟೋ ಜನ ಹೇಳಿದ್ರು, ಏನ್ರಿ ಅಚಲ್ಕರ್ ಬರೀ 3 ತಿಂಗಳು 717 ಜನರ ಟೀಮ್ ಕಟ್ಟಿದ್ರಿ. ಸರ್ ನಥಿಂಗ್. ಏನಂತೀರಿ? ಎಸ್ ಅಂತೀರಿ ಅಂತೀರಿ? ಈಗ ಇದಕ್ಕೆ ಏನ್ ಪ್ರಾಬ್ಲಮ್? ಈಗ ನಾನು ಕಡಾಕಡಿ ಹೇಳಕ್ತೀನಿ, ನೀವ್ ಯಾವ್ದ್ರ ಪ್ರಶ್ನೆ ಕೇಳ್ರಿ, ನಾನ್ ಏನ್ ಮಾಡಕ್ತೀನಿ, ಮೊದಲೇ ನಾನು ಲರ್ನ್ ಮಾಡಕ್ತೀನಿ, ಟೀಚ್ ಮಾಡಕ್ತೀನಿ. ಸರಿ ಹೌದಲ್ರಿ? ಲರ್ನ್ ಅಂಡ್ ಟೀಚ್ ಎಷ್ಟು ಜನ ಮಾಡಕ್ತೀರಿ? ಕೈ ಎತ್ತಿರಿ ನೋಡೋಣ. ಯಾರು ಮಾಡಕ್ತಿಲ್ಲ? ಲರ್ನ್ ಮಾಡಕ್ಕಾಗಿಲ್ಲ ಎಷ್ಟೋ ಜನರಿಗೆ. ಸಾಹೇಬ್ರ ಮೊದಲು ಕೈ ಇಳಿಸಿರಿ. ಬಸವರಾಜರ ID ತೆಗೆದು ನೋಡಕ್ ಬರಂಗಿಲ್ಲ. ಏನ್ ಲರ್ನ್ ಮಾಡಕ್ ಮಾಡ್ತೀರಿ? ಇದು ಟ್ರೈನಿಂಗ್, ಇದು ಯಾವ್ದು ಪ್ರೆಸೆಂಟೇಶನ್ ಅಲ್ಲ. ಕರೆಕ್ಟ್ ಆಗಿ ತಿಳ್ಕೊಡ್ರಿ ಬಸವರಾಜರೇ. ಹೇಳಿದೆ ಏನ್ ನೋಡ್ರಿ, ಸಿಂಪಲ್ ಆಗಿ ನಾವ್ ಮಾಡೋ ಎಡವಟ್ಟು ನಮಗ್ ಪ್ರಾಬ್ಲಮ್ ಆಗ್ತೈತಿ. ಈಗ ಒಂದು ರಾಜೇಶ್ವರ ನಿಮ್ಗೆ ID ತೆಗೆದು ನೋಡಕ್ ಬರ್ತಿದ್ದಿಲ್ರಿ? ಲಾಗಿನ್ ಮಾಡಕ್ ಬರ್ತೈತಿ? ID ತೆಗೆದು ನೋಡಕ್ ಬರ್ತೈತಿ? ಆತ ಏನ್ರಿ ಹೆಸರು ಏನಾರ ಕರೆಕ್ಷನ್ ಇದ್ರೆ ಕರೆಕ್ಷನ್ ಮಾಡಕ್ ಬರ್ತಿದ್ದಿಲ್ಲ? A to Z ಆಪರೇಟ್ ಮಾಡ್ತೀರಿ? ಬಸವರಾಜರ್ ನೀವ್ ಹೇಳ್ರಿ. ಯಾರು ದಯವಿಟ್ಟು ಮತ್ ನನಗೆ ಪರ್ಸನಲ್ ಆಗಿ ನನಗೆ ತಗೊಂಡ್ ಹೊಡ್ಯಾಕ್ತಾನ. ಇದು ಟ್ರೈನಿಂಗ್ ಸರ್. ನಮ್ ಟ್ರೈನಿಂಗ್ ನಾಗ ಏನೈತಂದ್ರೆ, ನಾವ್ ಏನ್ ಎಡವಟ್ಟು ಮಾಡ್ತೀವೋ ಅದನ್ನ ಕರೆಕ್ಷನ್ ಮಾಡೋದು ಒಬ್ಬ ಲೀಡರ್ದ ಕೆಲಸ. ಲೀಡರ್ ಅಂದ್ರೇನು? ಲೀಡರ್ ಅಂದ್ರೆ ಬರೀ ನೀವು ಅಲ್ಲಿ ಬಂದ ಸ್ಟೇಜ್ ಮೇಲೆ ಬಂದು ಕುರ್ಚಿದ ಕುಂತ ಲಾಸ್ಟ್ಗೆ 2 ಮಾತಾಡಿ ಹೋಗೋದು ಲೀಡರ್ ಅಲ್ಲ. ಲೀಡರ್ ಅಂದ್ರೆ ಏನೈತಿ, ನಮ್ಮಲ್ಲಿ ಇರತಕ್ಕಂತ ಕೆಲವೊಂದು ಮಿಸ್ಟೇಕ್ಸ್ ಯಾರಾದ್ರೂ ಮಾಡ್ತಾರ, ಆ ಮಿಸ್ಟೇಕ್ಸ್ ಅನ್ನ ಕರೆಕ್ಷನ್ ಮಾಡಿ ವಾಪಸ್ ಒಂದು ರೈಟ್ ಪ್ಲೇಸಿಗೆ ಇಡೋದ ಒಂದು ಲೀಡರ್ ಕೆಲಸ ಬಿಟ್ಟು ಬೇರೆ ಏನು ಕೆಲಸ ಇಲ್ಲ.
ಎಷ್ಟೋ ಜನರಿಗೆ ಅವ್ರ ಐಡಿ ನಂಬರ್ ಗೊತ್ತಿಲ್ಲ. ಇದ್ರೊಳಗಂತೂ ಪ್ರಾಬ್ಲಮ್ ಐತ್ ಬಿಡ್ರಿ. ಯಾಕಂದ್ರೆ ಒಂದ್ 15-20 ನಂಬರ್ ಬರ್ತಾವ, ಅದನ್ನಂತೂ ಏನ್ ಮಾಡಕ್ ಬರಂಗಿಲ್ಲ. ಈಗ ರಾಜೇಶ್ ಅವರ, ಈಗ ನಿಮ್ದು ಐಡಿ ನಿಮ್ದು ಐಡಿ ನಾನು ತೆಗೆದು ನೋಡ್ರಿಪ್ಪ. ಈಗ ಇಮಿಡಿಯೇಟ್ ಆಗಿ ನಾನು 2 ನಿಮಿಷದೊಳಗೆ ನಿಮ್ಮ ಐಡಿ ಹೇಳ್ಬೇಕು. ನಿಮ್ ಐಡಿ ನಂಬರ್ ಹೇಳ್ರಿ. ಗೊತ್ತಿಲ್ಲ. ಈಗ ನಾನ್ ಮಾಡಿ ಗೊತ್ತೈತೇನ್ರಿ? ಇಲ್ಲ, 1 ನಿಮಿಷ, ನಿಮಗೊಂದು ಟೆಕ್ನಿಕ್ ಹೇಳ್ಕೊಡ್ತೀನಿ, ಕರೆಕ್ಟ್ ಆಗಿ ತಿಳ್ಕೊಳ್ರಿ. ಯಾರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡೋದ್ ಬೇಡ, ಕಾನ್ಸೆಪ್ಟ್ ಅನ್ನ ಕರೆಕ್ಟ್ ಆಗಿ ತಿಳ್ಕೊಳಕ್ ಪ್ರಯತ್ನ ಮಾಡೋಣ. ಈಗ ನಾನೇ ಒಂದು ಐಡಿಯಾ ಮಾಡೀನಿ. ನಾನೇನ್ ಐಡಿಯಾ ಮಾಡಿದ್ರೆ ಸ್ವಲ್ಪ ನೋಡ್ರಲ್ಲ, ತಪ್ಪೇನೈತಿ? ಈಗ ನಾನ್ ಐಡಿಯಾ ಮಾಡೇನಂದ್ರೆ ಇಲ್ಲಿ ನೋಡ್ರಿ, ಈಗ ನೀವ ನೋಡ್ರಿ, ಈಗ ನನಗೆ ಇವತ್ತು ಯಾರ್ಯಾರು ಫೋನ್ ಮಾಡ್ತಾರ? ಈಗ GS ಬಸವರಾಜ್ ಫೋನ್ ಮಾಡಿದ್ರ ಅಂತ ತಿಳ್ಕೊಳ್ಳೋಣ. GS ಬಸವರಾಜ್ ಅವ್ರದ್ದು ಇಲ್ಲ ಐಡಿ ನಂಬರ್ ಸಮೇತ ಐತಿ. ನಂದು ಏನೈತಿ ಇದು ಐಡಿ ನಂಬರ್ ಅವ್ರದ್ದು, ಹೌದಲ್ಲ ಇದು? ಓಕೆ. ಆಮೇಲೆ ಇಲ್ಲಿ ಮತ್ತೊಂದ್ ಐತಿ ನೋಡ್ರಿ, ಯಾರ್ದೈತಿ ಇಲ್ಲಿ? ಬಹುರಾಜ ಎಳ್ಳಟ್ಟಿ. ಬಹುರಾಜ್ ಎಳ್ಳಟ್ಟಿ ನಿಮ್ಮ ಅಪ್ಪ, ನೀವು ಅವತ್ತು 300 ರೂಪಾಯಿ ಕೊಡೋ ಬಂದಿತ್ತಲ್ಲ, ಇದು ಅವ್ರದ್ದು ಐಡಿ ಐತಿಲ್ರಿ? ಓಕೆ. ಈಗ ನೋಡ್ರಿ, ಇಲ್ಲಿ ಯಾರ ತರ ಇರ್ಲಿ. ಆಮೇಲೆ GS ಬಸವರಾಜ್ ಆಯ್ತು. ಇಲ್ಲಿ ನೋಡ್ರಿ ಚಿದಾನಂದ, ನೋಡ್ರಿ ಚಿದಾನಂದನ ಏನೈತಿ, ಇದೇ ಮೊಬೈಲ್ ಐತಿ, ಅದ್ರ ಜೊತೆಗೆ ಐಡಿ ನಂಬರ್ ಐತಿಲ್ಲ, ಮೇನ್ ಐಡಿ ನಂಬರ್ ಐತಿಲ್ರಿ, ಕಾಣಕ್ತೈತಿ ಇಲ್ಲಿ ಚಿದಾನಂದ್ ಎಷ್ಟದ ಕಾಣಕ್ತಿಲ್ರಿ? ಈ ತರ ಯಾಕೆ ಮಾಡ್ಕೋಬಾರ್ದು? ಇಲ್ಲಿ ನೋಡ್ರಿ, ಶ್ರೀದೇವಿ ಉಟ್ಗೀಕರ್ ಅಂತ, ಅದು ಸೊಲ್ಲಾಪುರದ ಲೇಡಿ ಬರ್ತಾಳಲ್ಲ, ಆ ಯಾರ್ಯಾರ್ದು ಐತೆ ಅದನ್ನ ನಾನು ಎಷ್ಟಾಗ್ತೈತೆ ಅಷ್ಟು ನಾನು ಇದು ಮಾಡ್ಕೊಳಕ್ತೀನಿ. ಈಗ ಪ್ರತಿಯೊಬ್ಬರದ್ದು ನಾ ಏನ್ ಮಾಡಕ್ತೀನಿ ಅಂದ್ರೆ ಈ ತರ, ಇದು ಯಾರ್ದು ಹೇಳ್ರಿ? ರಾಜೇಶ್ ಮಾರೇಗೌಡ. ಇದು ನಿಮ್ದು ಐಡಿ ನಂಬರ್ ಹೌದಲ್ಲ? ಈ ತರ ಮಾಡೋದ್ರಿಂದ ಏನಾಗ್ತೈತಿ, ನಾಳೆ ಯಾರ ತರ ಐಡಿ ನಂಬರ್ ಬೇಕಂದ್ರೆ ಅಲ್ಲಿ ಇಲ್ಲಿ ಕೆಬರ್ಕೊಂತ ಹುಡುಕಾಡ್ಕೊಂತ ಕುಂದ್ರದ ಅವಶ್ಯಕತೆ ಇಲ್ಲ. ನಿಮ್ದು ಏನೈತಿ, ನಿಮ್ಮ ಮೊಬೈಲ್ ನಂಬರ್ ತೆಗೆದು ಬಿಟ್ರೆ ನನ್ ಕಂಡು ಬಿಡ್ತೈತಿ. ಮೊಬೈಲ್ ನಂಬರ್ ಪಕ್ಕದಲ್ಲಿ ಟೈಪ್ ಮಾಡ್ಕೊಡಿ, ಮಾಡ್ಬಿಟ್ರಲ್ಲ. ಪಾಯಿಂಟ್ ಕ್ಲಿಯರ್ ಆತ್ರಿ? ಈ ತರ ಮಾಡ್ಕೊಳ್ರಿ. ಯಾಕಂದ್ರೆ ಅರ್ಜೆಂಟ್ ಆಗಿ ಕೆಲವರಿಗೆ ಯಾರಿಗಾರ ಪಿನ್ ಕೇಳ್ತಿರ್ತಾರ, ಅವ್ರ ಐಡಿ ನಂಬರ್ ಗೊತ್ತಿರಂಗಿಲ್ಲ, ಹುಡುಕಾಡ್ಕೊಂತ ಬಂದ್ರಿಂದ ಅಲ್ಲಿ ಇರ್ತದ, ಕಾಪಿ ಮಾಡಿ ಕಳಿಸ್ಬಿಟ್ರೆ ಮುಗಿದು ಹೋಗ್ತೈತಿ. ಎಲ್ಲಾದ್ರೂ ಆಯ್ತು, ಇಲ್ಲ ಜಿಮೇಲ್ ಅಲ್ಲಿ ಪಿನ್ ಮಾಡಿದ್ರು ಆಯ್ತು. ಸಿಂಪಲ್ ಆಗಿ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಸಿಂಪಲ್ ಆಗಿ ನೋಡ್ರಿ, ಇಲ್ಲಿ ನೋಡ್ರಿ ಸರ್, ಒಂದೇದು ಏನಾಗ್ತೈತಿ, ನಾನು ಅಲ್ಟಿಮೇಟ್ಲಿ ಮೊದಲೇ ಕ್ವಶನ್ ಪ್ರಶ್ನೆ ಕೇಳಿದ ಉತ್ತರನ ನಾವು ರೈಸ್ ಮಾಡಿದ್ವಿ. ಏನು ನೆಟ್ವರ್ಕ್ ಮಾರ್ಕೆಟ್ ಅಂದ್ರೆ ಏನು? ನೆಟ್ವರ್ಕ್ ಮಾರ್ಕೆಟ್ ಅಂದ್ರೆ ನಾನು ಮೊದಲು ಪೂರ್ಣವಾಗಿ ಏನು ಕಂಪನಿ ಬಗ್ಗೆ ನಾನು ತಿಳಿಸ್ಬೇಕು. ಲರ್ನ್ ಅಂಡ್ ಟೀಚ್ ಇದು ಒಂದೇ ಕೆಲಸ ಇರೋದು. ಸೇಮ್ ಥಿಂಗ್ ಡೂಪ್ಲಿಕೇಟ್ ಮಾಡೋದು, ಇದು ಬಿಟ್ರೆ ಮತ್ತೆ ಏನು ಇಲ್ಲ ನೆಟ್ವರ್ಕ್ ಮಾರ್ಕೆಟ್ ನೋಡಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಓಕೆ. ಆಮೇಲೆ 2ನೇ ಪಾಯಿಂಟ್ ಅನ್ನ ಇವತ್ತು ನಾನು ಇದು ಮಾಡ್ತೀನಿ. ವಾಟ್ ಈಸ್ ಕಂಪನಿ? ಈಗ ಕಂಪನಿ ಅಂದ್ರೆ ಏನು? ಕಂಪನಿ ಅಂದ್ರೆ ಹೆಂಗಿರ್ಬೇಕು? ಕಂಪನಿ ಏನಾಗ್ತೈತಿ ಇನ್ನೂ ತಿಳ್ಕೊಳ್ರಿ. 99% ಜನ ನಾವೇನು ಕಂಪನಿ ಜಾಯ್ನ್ ಆಗ್ತಿವಲ್ಲ, ಯಾರು ಕಂಪನಿ ನೋಡಂಗಿಲ್ಲ. ಕಂಪನಿದು ಲೀಗಲ್ ಡಾಕ್ಯುಮೆಂಟೇಶನ್ ಇವತ್ತಿನವರೆಗೂ ನಾವು ಇಷ್ಟು ನೆಟ್ವರ್ಕ್ ಮಾರ್ಕೆಟ್ ಮಾಡಿದ್ವಿ. ಸುಮಾರಾಗಿ ಒಂದು 15-20 ವರ್ಷ ನೆಟ್ವರ್ಕ್ ಮಾರ್ಕೆಟ್ ಮಾಡಿದ್ವಿ ಸರ್. ಯಾವ್ದಾರ ಕಂಪನಿದು ಈಗ ನಾನೇ ನಿಮಗೆ ಇದು ಮಾಡಿದೆ, ISO 9001 2015 ಸರ್ಟಿಫಿಕೇಟ್ ತೋರಿಸ್ತೀನಿ. ಆಮೇಲೆ ಏನೈತಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಬಂದಿ ತೋರಿಸ್ತೀನಿ. ಯಾವ್ದಾದ್ರು ಒಂದು ವ್ಯಕ್ತಿ ಈ ಡಾಕ್ಯುಮೆಂಟ್ ಒರಿಜಿನಲ್ ಆಯ್ತು ಆಚೆ ಡೂಪ್ಲಿಕೇಟ್ ತೋರ್ಸಾಕತ್ತ ಯಾರು ವೆರಿಫೈ ಮಾಡಿರಿ? ಯಾರು ವೆರಿಫೈ ಮಾಡ್ರಿ? ಹೋಗ್ಲಿ, ನಾನು ಯಾವ್ದಾರ ಇವತ್ತಿನ ಮಟ್ಟ ಯಾವ್ದಾರ ಕಂಪನಿದ್ ವೆರಿಫೈ ಮಾಡೀನಿ? ಯಾವ್ದನ್ನು ವೆರಿಫೈ ಮಾಡಂಗಿಲ್ಲ. ಆದ್ರೆ ಜನರಿಗೆ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಅಲ್ಲ, ಲೀಗಲ್ ಡಾಕ್ಯುಮೆಂಟೇಶನ್, ಆ ಕಂಪನಿದ್ ಹೆಡ್ ಆಫೀಸ್ ಅಲ್ಲಿ ಐತಿ, ಆ ಕಂಪನಿದ್ ಏನೈತಿ ಅದೆಲ್ಲ ಬೇಕಾಗಿಲ್ರಿ. ಇವತ್ತ ನಮಗ ಒಂದು ಕಂಪನಿ ಒಳಗೆ ನಾವು ಇಂಪಾರ್ಟೆಂಟ್ ಏನ್ ನೋಡ್ತೀನಿ ಗೊತ್ತಿದ್ದೇನ್ರಿ? ಯಾವ್ದಾರ ಒಂದು ವ್ಯಕ್ತಿ ಆಗ್ಲಿ, ಈಗ ನಾವು ಕಂಪನಿ ಒಳಗೆ ಇಂಪಾರ್ಟೆಂಟ್ ಆಗಿ ಏನ್ ನೋಡ್ತೀವಿ ಅದನ್ನ ಮಾತ್ರ ಪಾಯಿಂಟ್ ಟು ಪಾಯಿಂಟ್ ಮಾತಾಡ್ತೀನಿ. ಓಕೆ. ಈಗ ನೋಡ್ರಿ, ಇಂಪಾರ್ಟೆಂಟ್ ಆಗಿ ನಾವು ಕಂಪನಿ ಒಳಗೆ ಏನ್ ನೋಡ್ತೀವಿ ಇವ್ರೆ? ನಾವು ಕಂಪನಿ ಒಳಗೆ ನೋಡ್ಬೇಕಾಗಿದ್ದೆ ಏನಂತ ನಿಮಗೂ ಕ್ಲೀನ್ ಆಗಿ ಹೇಳ್ಬಿಡ್ತೀನಿ, ತಿಳ್ಕೊಂಡ್ಬಿಡ್ರಿ. ನಾವು ಕಂಪನಿ ಒಳಗೆ ಏನೈತಿ ಒಂದು ಫಾರ್ಮುಲಾ ಐತಿ. ಯಾವ ಫಾರ್ಮುಲಾ ಅವ್ರೆ? ನಾವು MTD ಫಾರ್ಮುಲಾ ನೋಡ್ಬೇಕು. ಯಾವ ಫಾರ್ಮುಲಾ? MTD. ಏನ್ ಸರ್ ಎಂ ಅಂದ್ರೇನು? ಮಾರ್ಜಿನ್. ಈಗ ಹೇಳ್ರಿ, ಯಾವುದೇ ಒಂದು ಬಿಸ್ನೆಸ್ ಅನ್ನ ಮಾಡ್ಲಿ ನಾವು ಇನ್ಕಮ್ ಸಲಾಗಿ ಮಾಡ್ತೀವಿ. ಎಸ್ ಅಂತಿರೋ ನೋ ಅಂತಿರೋ? ಒಬ್ಬ ಬಿಸಿನೆಸ್ ಮ್ಯಾನ್ ಒಂದು ಡೀಲರ್ಶಿಪ್ ತಗೊಂತಾನ, ಎದಕ್ಕೆ? ಅವನಿಗೆ ಮಾರ್ಜಿನ್ ಎಷ್ಟೈತೆ ಅಂತ ನೋಡ್ತಾನೆ. ಎಸ್ ಅಂತಿರೋ ನೋ ಅಂತಿರೋ? ಈಗ ನೀವು ಯಾವ್ದೇ ಒಂದು ಕಂಪನಿ ಒಳಗೆ ತಗೊಳ್ರಿ, ಯಾವ ಕಂಪನಿ ಒಳಗೆ ಇನ್ಕಮ್ ಜಾಸ್ತಿ ಬರ್ತೈತಿ ಆ ಕಂಪನಿಗೆ ಮಾಡ್ತಾರ. ಇನ್ಕಮ್ ಅಂದ್ರೆ ಏನು? ಮಾರ್ಜಿನ್. ಇಲ್ಲ ನಮ್ಮ ಕಂಪನಿ ಒಳಗೆ ಮಾರ್ಜಿನ್ ಎಷ್ಟೈತಿ? 100% ಮಾರ್ಜಿನ್ ರೀ. ಇದಕ್ಕಿಂತ ಜಾಸ್ತಿ ಮಾರ್ಜಿನ್ ಯಾವ್ದ್ರ ಕಂಪನಿ ಎಲ್ಲರ ಕೊಡಾಕ್ ಆಗ್ತೈತಿ ನಮ್ಗೆ? ಇಲ್ಲ. ಅಂದ್ರೆ ಇಲ್ಲೇ ಮೊದಲೇ ಪಾಯಿಂಟ್ ಕ್ಲಿಯರ್ ಐತಿಲ್ರಿ? ನಮ್ಮ ಕಂಪನಿ ಮಾರ್ಜಿನ್ 100% ಸಿಗ್ತೈತೆ ಅಂದ್ರೆ ಇದಕ್ಕಿಂತ ಜಾಸ್ತಿ ಅಂತೂ ಯಾರು ಕೊಡಕ್ ಆಗಿಲ್ಲ. ಅದು ಮ್ಯಾಕ್ಸಿಮಮ್ ಲೆವೆಲ್ಗೆ ಬಂದ್ಬಿಡ್ತೇವೆ, ಹೌದಲ್ಲ? ಆಮೇಲೆ ಈಗ 2ನೇ ಪಾಯಿಂಟ್ ನೋಡೋಣ. 1ನೇ ಪಾಯಿಂಟ್ ಕ್ಲಿಯರ್ ಆಯ್ತು?
ಈಗ ನಾವು ಕಂಪನಿ ನೋಡ್ಬೇಕಾಗಿದ್ದು ಲೀಗಲ್ ಡಾಕ್ಯುಮೆಂಟೇಶನ್, ISO ಸರ್ಟಿಫಿಕೇಟ್ ಯಾರು ನೋಡ್ತಾರ್ರಿ? ಒಂದ್ ಇದಿಲ್ರಿ. ಆಮೇಲೆ ಒಂದೇದು ಮಾರ್ಜಿನ್ ಕ್ಲಿಯರ್ ಆತಿಲ್ಲ. ಈಗ 100ಕ್ಕಿಂತ ಜಾಸ್ತಿ ಅಂತೂ ಯಾವ ಕಂಪನಿ ಕೊಡಕ್ ಬರಂಗಿಲ್ಲ. ಇದು ಟಾಪ್ ಮೋಸ್ಟ್ ಅದೇ ನಮ್ ಕಂಪನಿ ಒಳಗೈತಿ. ಎರಡನೇದು ಟಾರ್ಗೆಟ್ ಮಾರ್ಕೆಟ್ ಸೈಜ್. ಸರ್ ಈಗ ಹೇಳ್ರಿ, ಟಾರ್ಗೆಟ್ ಮಾರ್ಕೆಟ್ ಸೈಜ್ ಎಷ್ಟೈತಿ ನಮ್ದ್ರಾಗ? ಸರ್ ಇದ್ರೊಳಗುನು ಸಹಿತ ಯಾವಾಗ 100% ಸಿಗ್ತೈತೆ ಅಂದ್ಮೇಲೆ, ಆಮೇಲೆ ನಮ್ದು ಏನೈತಿ ಟಾರ್ಗೆಟೆಡ್ ಮಾರ್ಕೆಟ್ ಏನೈತಲ್ಲ 100% ಮಾರ್ಕೆಟ್ ನಮ್ದ ಅಂತ ಹೇಳಿದ್ರೆ ತಪ್ಪೇನಿಲ್ರಿ. ಯಾಕಂದ್ರೆ ಈ ಪಾಯಿಂಟ್ ನಾ ಯಾಕೆ ಹೇಳಕ್ತೇನೆ ಹೇಳ್ರಿ? ಯಾಕಂದ್ರೆ ಕೆಲವೊಂದು ಕಂಪನಿಗಳು ಏನ್ ಮಾಡ್ತಾವ ಗೊತ್ತಿದ್ದೇನ್ರಿ? ಕೆಲವೊಂದು ಕಂಪನಿಗಳು ಉದಾಹರಣೆಗೆ ಹರ್ಬಲ್ ಲೈಫ್ ಅಂತ ತಿಳ್ಕೊಳ್ಳೋಣ. ಹರ್ಬಲ್ ಲೈಫ್ ಪ್ಲಸ್ ಪಾಯಿಂಟ್ ಏನು? ಅವ್ರಲ್ಲಿ ಒಂದು ಜ್ಯೂಸ್ ಬರ್ತೈತಿ. ಆ ಜ್ಯೂಸ್ ಅನ್ನು ಕುಡಿದ್ರೆ ಮನುಷ್ಯ ಏನಾಗ್ತಾನೆ? ತೆಳ್ಳಗಾಗ್ತಾನ. ಹೌದಲ್ರಿ? ಹೌದು. ಆ ಜ್ಯೂಸ್ ನಮಗ ಏನು ಚಿದಾನಂದ ರಾವ್ಗ ಉಪಯೋಗ ಆಗ್ತೈತಿನ? ಚಿದಾನಂದ ಆದ್ರಿ ಉಬ್ಬಿದ್ರ ಬೀಳಂಗ ಅದನ, ಅವನಿಗೆ ಎದಕ್ಕೆ ಮತ್ತೆ ತೆಳಗಾಗೋದ್ ಬೇಕ್ರಿ? ಪಾಯಿಂಟ್ ಕ್ಲಿಯರ್ ಆತು? ಆದ್ರೆ ನನ್ನ ಪ್ರಾಡಕ್ಟ್ ಏನೈತಿ? ದುಡ್ಡು. ನನ್ನ ಪ್ರಾಡಕ್ಟ್ ದುಡ್ದ್ರಿ. ನನ್ನ ದುಡ್ಡು ಎಲ್ಲರಿಗ್ ಬೇಕಾಗಿರ್ತಕ್ಕಂಥ ಪ್ರಾಡಕ್ಟ್ ನನ್ನ ಹತ್ರ ಐತಿ. ಈಗ ನಾ ಮೊಬೈಲ್ ಮಾರಕತ್ತೆ ಅಂತ ಕೊಡ್ರಿ, ಕಡಿಮೆ ರೇಟ್ ಒಳಗೆ ನೆಟ್ವರ್ಕ್ ಮಾರ್ಕೊಂಡು ಮೊಬೈಲ್ ತಂದೆ. ಮೊಬೈಲ್ ಈಗ ಆಲ್ರೆಡಿ ನನ್ನ ಹತ್ರ 2-3 ಮೊಬೈಲ್ ಅದಾವ. ಮತ್ತೊಂದು ಮೊಬೈಲ್ ತಗೊಂಡು ಏನ್ ಮಾಡ್ಲಿ? ಈ ಕಂಪ್ಯೂಟರ್ ಅವೆಲ್ಲ ಬಿಟ್ಟು ಬಿಡ್ರಿ. ಹರ್ಬಲ್ ಪ್ರಾಡಕ್ಟ್ ಸರ್ ಇನ್ನೊಂದು ಹೇಳ್ತಾರ, ನೀವು ಮಾರ್ಕೆಟ್ನಾಗ ತಗೊಳ್ಳೋ ಬದ್ಲಿ ನಮ್ಮ ಹತ್ರ ತಗೊಳ್ರಲ್ಲ ಪ್ರಾಡಕ್ಟ್ ಅಂದ್ರೆ ಇದು ಕಿರಾಣಿ ಪ್ರಾಡಕ್ಟ್ ತಗೊಳ್ರಿ, RCM ತಗೊಳ್ರಿ, ಅವೆಲ್ಲ ತಗೊಳ್ರಿ. ಸ್ವಾಮಿ ಅರ್ಜೆಂಟ್ ಬಂದಾಗ ನಮ್ಮ ಮನ್ಯಾಗ ಮೇಲೆ ಒಂದು ಇದು ಇರ್ತೈತಿ, ಉಪ್ಪಿನ ಯಾವ್ದೋ ಪಾಕೆಟ್ ಇರ್ತೈತಿ, ಅದನ್ನ ತಗೊಳಕ್ ಆಗಿಲ್ಲ. ಅಲ್ಲೇ ಪಕ್ಕ ಹೋಗಿ ಏನ್ ಮಾಡ್ತೀವಿ, ಒಂದ್ 10 ರೂಪಾಯಿ ಕೊಟ್ಟು ಒಂದು ಉಪ್ಪಿನ ಪಾಕೆಟ್ ತಗೊಂಬಂತ ಹೇಳ್ತೀವಿ, ಮೇಲೆ ತೆಗಿಂಗಿಲ್ಲ. ಎಸ್ ಅಂತಿರು ಕೆಲವೊಂದ್ಸರಿ ಆಗ್ತೈತಿ. ಆದ್ರೆ ನನ್ನ ಮಾರ್ಕೆಟ್ ಏನೈತಿ? ದುಡ್ಡು. ಸರ್ ದುಡ್ಡು ಅಂದ್ರೆ ಯಾರು ಕೇರ್ಲೆಸ್ ಮಾಡಂಗಿಲ್ಲ. ಟಾಟಾ ಬಿರ್ಲಾ, ಅಂಬಾನಿ ಇರ್ಲಿ, ಯಾರು ಇರ್ಲಿ. ಸರ್ ಇವತ್ತೇನೈತಿ ಟಾಟಾ ಬಸವರಾಜರೇ ನಿಮ್ದು ಮೈಕ್ ಆನ್ ಮಾಡ್ಕೊಡ್ರಿ. ಈಗ ಅಂಬಾನಿ ಹತ್ರ ಕೋಟಿ ಗಂಟ್ಲೆ ದುಡ್ಡು ಐತಿ ತಗೊಂಡು ಅಕಸ್ಮಾತ್ ಅವ್ನಿಗೆ ಏನೈತಿ ನಡೆ ಹೊತ್ನಾಗ ಕಾಲ ಕೆಳಗಡೆ ಒಂದು 100 ರೂಪಾಯಿ ನೋಟ್ ಬಂದ್ರೆ ಅವ್ನೇನ್ ಮಾಡ್ತಾನ? ಅದನ್ನ ಜಾಡ್ಸಿ ತುಳಿದು ಆಮೇಲೆ ಕೈ ಹೋಗ್ತಾನದಲ್ರಿ ಮುಂದೆ. ಪಾಯಿಂಟ್ ಕ್ಲಿಯರ್ ಆತ್ರಿ? ಧೀರುಭಾಯಿ ಅಂಬಾನಿ ಹತ್ರ ಕೋಟಿ ಗಂಟ್ಲೆ ದುಡ್ಡು ಐತಿ. ಆದ್ರೆ ಅವನೇನ್ ಮಾಡ್ತಾನ? ಅವ್ನ್ ನಡಿ ಹೊತ್ನ್ಯಾಗ ಕಾಲ ಕೆಳಗಡೆ ಎಲ್ಲರ ಒಂದು 100 ರೂಪಾಯಿ ನೋಟ್ ಬಿತ್ತಂದ್ರೆ ಅವನಾದ್ರು ನಾವ್ ಹೆಂಗ ಅದನ್ನ ತಗೊಂಡು ಲಕ್ಷ್ಮೀ ಮಾತಾ ಅಂತ ಕಣ್ಣಿಗೆ ಹಚ್ಕೊಂಡು ಪಾಕೆಟ್ ಇಟ್ಟು ಹಂಗ ಇಟ್ಕೊಂತಾನ. ಕೋಟಿ ಗಂಟ್ಲೆ ಐತಿ ಅಂತ ತಿಳ್ಕೊಂಡು ಅವನು ಯಾವತ್ತು ಕೇರ್ಲೆಸ್ ಮಾಡಿ ಕಾಲಿಂದ ಒದ್ದು ಹೋಗಂಗಿಲ್ಲ. ಎಸ್ ಅಂತಿರೋ? ಅಂದ್ಮೇಲೆ ನಮ್ದು ಏನೈತಿ? ಮಾರ್ಕೆಟ್ ಸೈಜ್ ಏನೈತಲ್ಲ 100% ಮಾರ್ಕೆಟ್ ಸೈಜ್ ಐತಿ ಅಲ್ರಿ. ನಮ್ಮ ಕಂಪನಿ 100% ಮಾರ್ಜಿನ್ ನನಗ ಕೊಡ್ತಾನ. ಮಾರ್ಕೆಟ್ ಒಳಗೆ ಇರ್ತಕ್ಕಂಥ ಎಲ್ಲಾ ಜನ ನಮಗ ಸಂಬಂಧಪಟ್ಟಿದ್ಮೇಲೆ ಇದಕ್ಕಿಂತ ಎಂತ ಕಂಪನಿ ಬೇಕು ನನಗೆ? ಪಾಯಿಂಟ್ ಕ್ಲಿಯರ್ ಆತ್ರಿ? ಚಲೋ. ಆಮೇಲೆ ನೆಕ್ಸ್ಟ್ ಪಾಯಿಂಟ್ ಏನೈತಿ ಇವ್ರ ರಾಜೇಶ್ವರ? ಡಿಮ್ಯಾಂಡ್. ಸರ್ ನೀವ್ ಹೇಳ್ರಿ, ಮನಿಗೆ ಇವತ್ತಿಗೆ ದುಡ್ಡಿಗೆ ಯಾವತ್ತರ ಡಿಮ್ಯಾಂಡ್ ಕಡಿಮೆ ಆಗೈತೇನ್ರಿ? ನಮ್ದ್ರಾಗ ಯಾವ್ದೇ ತರದ ಪ್ರಾಡಕ್ಟ್ ಇಲ್ಲ ಸ್ವಾಮಿ. ನಮ್ದ್ರಾಗ ಯಾವ್ದು ಪ್ರಾಡಕ್ಟ್ ಇಲ್ಲ, ಯಾವ್ದೇ ತರದ ಜಂಜಟ್ ಇಲ್ಲ. ನಮ್ಮ ಹತ್ರ ಇರತ್ತ ಪ್ರಾಡಕ್ಟ್ ದುಡ್ಡಿಗೆ ಡಿಮ್ಯಾಂಡ್ ಐತೋ ಇಲ್ಲೋ? ಓಕೆ, ದುಡ್ಡಿಗೆ ಡಿಮ್ಯಾಂಡ್ ಎಲ್ಲಿ ಮಟ್ಟ ಐತೈತಿ? ಇನ್ನು 10 ವರ್ಷ ಆದ್ಮೇಲೆ ಜೀರೋ ಆಗ್ತೈತಿ? ಇಲ್ಲ. ಇನ್ನು 50 ವರ್ಷ ಆದ್ಮೇಲೆ ಜೀರೋ ಆಗ್ತೈತಿ? ಇಲ್ಲ. ಇನ್ನು 100 ವರ್ಷ ಆದ್ಮೇಲೆ ಜೀರೋ ಆಗ್ತೈತಿ? ಇಲ್ಲ. ಇನ್ನು 1000 ವರ್ಷ ಹೋದ್ರು ದುಡ್ಡಿಗೆ ಯಾವತ್ತು ಬೆಲೆ ಕಳ್ಕೊಳಂಗಿಲ್ಲ. ಎಸ್ ಅಂತಿರು? ಅಲ್ಲ ಇನ್ನು ಏನ್ ಬೇಕು ನನಗೆ? ನನ್ನ ಕಂಪನಿ 100% ಮಾರ್ಜಿನ್ ನನಗ ಕೊಡಾಕ್ತೈತಿ. ಯಾವುದೇ ತರದ ಪ್ರಾಡಕ್ಟ್ ಏನೈತಿ? ಡಿಮ್ಯಾಂಡ್ ಲೆಸ್ ಆಗಿರ್ತಕ್ಕಂಥ ಪ್ರಾಡಕ್ಟ್ ಇಲ್ಲ, ಎವರ್ ಗ್ರೀನ್ ಪ್ರಾಡಕ್ಟ್ ಐತಿ. ಆಮೇಲೆ ಎಲ್ಲಾರ್ಗು ಜರೂರತ್ ಇರ್ತಕ್ಕಂಥ ಪ್ರಾಡಕ್ಟ್ ಇದ್ದಾಗ ಮತ್ತೆ ಇನ್ನೇನ್ ಬೇಕು ನನಗೆ ಕಂಪನಿಯಿಂದ? ಪಾಯಿಂಟ್ ಕ್ಲಿಯರ್ ಆಯ್ತು? ಈ ಪಾಯಿಂಟ್ಗೆ ನಾ ಏನ್ ಮಾಡ್ತೇನೆ ಅಂದ್ರೆ, ಈಗ ನೋಡ್ರಿ, ಈ ಪಾಯಿಂಟ್ಗೆ ಇಂತ ಒಂದು ದೊಡ್ಡ ಕಂಪನಿ ಇದ್ರೂ ಸಹಿತ ನಾನು ಏನ್ ಮಾಡೀನಿ? ಲಿಂಕ್ ಅನ್ನ ಕಳ್ಸೀನಿ, ಆಡಿಯೋ ಕಳ್ಸೀನಿ. ಆದ್ರೂ ನೋಡ್ರಿ 900 ಜನ ಬಂದಾರಿಲ್ಲ. ಎಷ್ಟ್ ಜನ ಬಂದಾರ ನೋಡ್ರಿ ರಾಜೇಶ್ವರ? 900 ಪೀಪಲ್ ಬಂದಾರ ನೋಡ್ರಿ. ಹೊಡ್ಕೋಬೇಕು ನಮ್ದ ತಗೊಂಡ್ ನಾವು. ಎಷ್ಟ್ ಜನ ಬಂದಾರ ಸರ್? ಎಷ್ಟ್ ಜನ ಅದಾರ ರಾಜೇಶ್? ನೋಡ್ರಿ ಕೆಳಗೈತ 10 ಜನ. 517 ಜನರೊಳಗೆ 10 ಜನ. ಇದೇ ಪರ್ಸೆಂಟೇಜ್ ಜೀವನದೊಳಗ ಕರೋಡಪತಿ ಆಗೋಂತ ಲೆವೆಲ್ ಏನದಲ್ಲ, ಇದೇ ಪರ್ಸೆಂಟೇಜ್ ಜನ ಇದಾರೆ ಸರ್. ಸೇರ್ಕೊಂಡು 10 ಜನ 10 ಜನನೇ ಕರೋಡಪತಿ ಆಗೋದು. ಅದಕ್ಕೆ ಹೇಳೋದು ನೆಟ್ವರ್ಕ್ ಮಾರ್ಕೆಟಿಂಗ್ 90% ಅಲ್ಲ ಇದಕ್ಕೆ ಫೇಲ್ಯೂರ್ ಅಂತ, 10% ಸಕ್ಸಸ್.
ಸಿಂಪಲ್ ಆಗ್ರಿ ಸರ್. ಅಲ್ಲ 10% ಇದ್ರು 50 ಜನ ಬರ್ಬೇಕಾಗಿತ್ತಾರ, 55 ಜನ ಬರ್ಬೇಕಾಗಿತ್ತು. ಏನಿದೆ ಸರ್ ಈಗ ಬಸವರಾಜ್? ಹಂಗಲ್ಲ ಸರ್, ಪ್ರಧಾನಮಂತ್ರಿ ಸೀಟ್ ಒಂದೇ ಇರೋದು. ಹೌದು. ಹಂಗೆ ಇಲ್ಲ ಇದ್ರಲ್ಲೂ ಇಲ್ಲ, ನೀವು ಸ್ವಲ್ಪ ತಪ್ಪ ಹೇಳಾಕ್ತಿರಿ. ಪ್ರಧಾನಮಂತ್ರಿ ಸೀಟ್ ಒಂದ ನನಗ್ ಗೊತ್ತೈತಿ, ಆದ್ರೆ ನೆಟ್ವರ್ಕ್ ಮಾರ್ಕೆಟ್ ಒಳಗ ಒಂದೇ ಒಂದು ಪೊಸಿಷನ್ ಇರಂಗಿಲ್ಲ. ಯಾರ್ ಬೇಕಾದ್ರೂ ಎಷ್ಟ್ ಬೇಕಾದ್ರೆ ಆ ಪೋಸ್ಟ್ ಅನ್ನು ಹೆಚ್ಚಿಗೆ ಮಾಡ್ಬೋದು. ನಾಳೆ ನಾವು ಮನಸ್ಸು ಮಾಡಿದ್ರೆ ಪ್ರತಿಯೊಂದು ಜನ 10 ಲೆವೆಲ್ ಅನ್ನ ಕಂಪ್ಲೀಟ್ ಮಾಡಿದ್ರೆ 1,22,000, ಒಂದಲ್ಲ 10 ಅಲ್ಲ 100 ಅಲ್ಲ 1000 ಜನ ಆ ಪೋಸ್ಟಿಗೆ ಹೋಗ್ಬೋದು. ಎಸ್ ಅಂತಿರಲ್ಲ, ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ. ಓಕೆ, ಪಾಯಿಂಟ್ ಕ್ಲಿಯರ್ ಐತ್ರಿ. ಸೊ ಮತ್ತೇದು ಪಾಯಿಂಟ್ ಕಂಪನಿ ಬಸವರಾಜ್ ಮಾತಾಡ್ಬೇಕು. ಮಾತಾಡಿ. ಈಗ ಹೇಳ್ರಿ, ನಾನು ಹೇಳಿದ್ನಲ್ಲ ಕಂಪನಿ ಬಗ್ಗೆ, MTD ಫಾರ್ಮುಲಾ ಕರೆಕ್ಟ್ ಐತಿಲ್ಲೋ? ಎಂ ಅಂದ್ರೆ ಮಾರ್ಜಿನ್, ಟಿ ಅಂದ್ರೆ ಟಾರ್ಗೆಟ್ ಮಾರ್ಕೆಟ್ ಸೈಜ್, ಮುಂದೆ ಡಿಮ್ಯಾಂಡ್. ಹೌದಲ್ಲ? ನಮ್ಮ ಕಂಪನಿಗೆ ಮಾರ್ಜಿನ್ ಅಂತೂ 100% ಕೊಡ್ತಾನ, ಆಮೇಲೆ ಮಾರ್ಕೆಟ್ ಸೈಜ್ 100% ಐತಿ, ಆಮೇಲೆ ಡಿಮ್ಯಾಂಡ್ ಅಂತೂ ಎವರ್ ಗ್ರೀನ್ ಡಿಪೆಂಡ್ ಐತಿ. ಇನ್ನು ಎಂತ ಕಂಪನಿ ಬೇಕು ನನಗೆ? ಪಾಯಿಂಟ್ ಕ್ಲಿಯರ್ ಆಯ್ತು? ಪಾಯಿಂಟ್ ಅಂತೂ ಒಂದೇದು ಕ್ಲಿಯರ್ ಆಯ್ತು. ಇನ್ನ ಸೆಕೆಂಡ್ ಪಾಯಿಂಟ್ ಏನಿದ್ರಿ? ಈ 3 ಪಾಯಿಂಟ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಬಿಸ್ನೆಸ್ ಬಿಡಿ ಸರ್. ಅಲ್ಲ, ನೀವು ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ತಪ್ಪೇನೈತಿ? ಈಗ ಅದನ್ನ ಹೇಳ್ದೆ ನಾನು, ಇಲ್ಲಿ ಮತ್ತೊಂದ್ ಸರಿ ತೋರಿಸ್ತೀನಿ, ನೋಡ್ಕೊಳ್ರಲ್ಲ, ತಪ್ಪೇನೈತಿ? ಈಗ ನಮ್ದೇನೈತಿ ಇದನ್ನ ನೋಡ್ಬೇಕಾಗಿತ್ತು. ನಾನು ಕಂಪನಿ ಎಂತ ಕಂಪನಿ ಒಳಗಿದ್ದೇನೆ ಅದನ್ನ ತಿಳ್ಕೊಳ್ರಿ. ಒಂದು ಕಂಪನಿ ಹೇಗೆ ಯಾರು ನೋಡ್ರಿ ಸರ್, ಸಿಂಪಲ್ ಆಗಿ ಹೇಳ್ತೀನಿ. ಇವತ್ತಿನವರೆಗೂ ರಾಜೇಶ್ವರ ನೀವು ಇಷ್ಟು ಕಂಪನಿ ಮಾಡಿದ್ರಿ, ಯಾವ ಕಂಪನಿದು ಡಾಕ್ಯುಮೆಂಟೇಶನ್ ನೋಡಂಗಿಲ್ಲ, ಕಂಪನಿ ಎಷ್ಟೈತಿ ಅದೆಲ್ಲ ಬಿಟ್ಟು ಬಿಡ್ರಿ. ನಾವು ಜನ ಎದಕ್ ಇದ ಮಾಡ್ತಾರ? ಮೊದಲ MTD ಫಾರ್ಮುಲಾ, ಎಂ ಅಂದ್ರ ಮಾರ್ಜಿನ್. ನಮ್ಮ ಕಂಪನಿ ಒಳಗೆ ಏನ್ ಮಾಡ್ತಾನೆ ಹೇಳ್ರಿ, ಸ್ಟಾರ್ಟಿಂಗ್ ಒಂದು 50 ರೂಪಾಯಿ ಬಿಟ್ರೆ ಬಾಕಿದು ಇಲ್ಲಿ ಟೋಟಲ್ ನಾವ್ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಸರ್? ಕಡಿಮೆ ಅಂದ್ರೆ 10,26,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಎಷ್ಟು ಮಾಡ್ತೀವಿ ಸರ್? 10,26,000 ರೂಪಾಯಿದೊಳಗೆ ಇದು ಎಕ್ಸ್ಟ್ರಾ 50 ರೂಪಾಯಿ ಮಾಡ್ತೀವಲ್ಲ ಪಿನ್ ಚಾರ್ಜ್, ಅದು ಬಿಟ್ರೆ ಬಾಕಿದ 10,26,000 ರೂಪಾಯಿ ಯಾರಿಗೆ ಹೋಗ್ತೈತಿ? P2P ಪದ್ಧತಿ ಪ್ರಕಾರ ಯಾರಿಗೆ ಹೋಗ್ಬೇಕು ಅವ್ರಿಗೆ ಹೋಗ್ತೈತಿ. ಎಸ್ ಅಂತಿರೋ? ಇಲ್ಲಿ 100% ಮಾರ್ಜಿನ್ ಐತಿ. ಇದು ಒಂದೇ ಪ್ಲಸ್ ಪಾಯಿಂಟ್ ನಮ್ಮ ಕಂಪನಿ ಒಳಗೆ. ಎರಡನೇದು ಮಾರ್ಕೆಟ್ ಸೈಜ್ 100% ಐತಿ. ಯಾಕಂದ್ರೆ ಇಲ್ಲಿ ಯಾವ್ದಾರ ಪ್ರಾಡಕ್ಟ್ ಆದ್ರೆ ಅದ್ರ ವ್ಯಾಲಿಡಿಟಿ ಐತಿ, ದುಡ್ಡಿಗೆ ಯಾವತ್ತು ವ್ಯಾಲಿಡಿಟಿ ಇರಂಗಿಲ್ಲ. ಆಮೇಲೆ ಡಿಮ್ಯಾಂಡ್ ಎಷ್ಟೈತಿ? 100% ಐತಿ. ಈಗ ಏನೈತಿ? 100% ಡಿಮ್ಯಾಂಡ್, 100% ಮಾರ್ಜಿನ್, 100% ಟಾರ್ಗೆಟ್. ಇನ್ನೇನ್ ಬೇಕು ಸರ್ ನಮಗೆ? ಪ್ರವೀಣ್ ಕುಮಾರ್ ಅವರೇ ಮಾತಾಡ್ರಿ. ಇದಕ್ಕಿಂತ ಇನ್ನು ಬೆಸ್ಟ್ ಕಂಪನಿ ನಮಗೆ ಜೀವನದೊಳಗೆ ಯಾವ್ದಾರು ಸಿಗ್ತೈತೇನೋ? ಯಾವ್ದ್ರ ಕಂಪನಿ ನಿಮ್ಗೆ ಅನಿಸ್ತೈತಿ? ನಮ್ಮ ಕಂಪನಿ ಯಾವ್ದೇ ಕಂಪನಿ ಜಾಯ್ನ್ ಆಗ್ರಿ, ಕ್ವಾಂಟಮ್, ಹರ್ಬಲಿಪ್, ಯಾವ್ದಾರ ಕಂಪನಿ ಜಾಯ್ನ್ ಆಗ್ರಿ, 100% ಮಾರ್ಜಿನ್ ಯಾರು ಕೊಡಕ್ ಚಾನ್ಸ್ ಐತೇನು? ಇಲ್ಲ. ಮತ್ತೆ ಇನ್ನು ಎಂತ ಕಂಪನಿ ಬೇಕು ಸ್ವಾಮಿ ನಮಗೆ? ನನ್ನ ತಿಳಿದ ಮಟ್ಟಿಗೆ ಕಂಪನಿ ಬಗ್ಗೆ ಏನು ಡೌಟ್ ಇಲ್ಲಲ್ಲ ಬಸವರಾಜರೇ? ನಿಮ್ ತಲೆಯೊಳಗೆ ಏನಾದ್ರು ಡೌಟ್ ಇದ್ರೆ ಕೇಳ್ರಪ್ಪ. ಕಂಪನಿ ಬಗ್ಗೆ ಏನಾದ್ರು ಡೌಟ್? ಕಂಪನಿ ಬಗ್ಗೆ ಡೌಟ್ ತಿಳ್ಕೊಳಕ್ ಚಾನ್ಸ್ ಇಲ್ಲ. ಅಲ್ರಿ 100% ರೊಕ್ಕ ನಮಗ ಕೊಡ್ತಾನ, 1 ರೂಪಾಯಿ ತಗೊಳಂಗಿಲ್ಲ ಅಂದ್ಮೇಲೆ ಅವನು ಕುಲ, ಅವನ್ ಗೋತ್ರ, ಏನೈತಿ ಜಾತಕ ತಗೊಂಡು ನಾನೇನ್ ಮಾಡ್ಲಿ? ಹೌದು. ಪಾಯಿಂಟ್ ಕ್ಲಿಯರ್ ಆಯ್ತು? ಆಮೇಲೆ ಚಲೋ ಇನ್ನೊಂದ್ ಸ್ವಲ್ಪ ಕಂಪನಿ ಬಗ್ಗೆ ಮಾತಾಡೋಣ. ಇವತ್ತಿನ ಮಟ್ಟ ನಾವು ಒಂದಲ್ಲ ಬಸವರಾಜರೇ, ರಾಜೇಶ್ ವಿಡಿಯೋ ಆನ್ ಮಾಡ್ಕೊಳ್ರಿ. ಎಲ್ಲರೂ ಇದು ಟ್ರೈನಿಂಗ್, ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಳ್ರಿ, ಸಾಧ್ಯತೆ ಅಂದ್ರೆ ಬರ್ತಾರೆ ಮಾಡ್ಕೊಳ್ರಿ. ಇವತ್ತಿನ ಮಟ್ಟ ಓರಿಫ್ಲೇಮ್, ಕ್ವಾಂಟಮ್, ಹರ್ಬಲಿಪ್ ಹೋಗ್ಲಿ, ಇಂಡಿಯಾದ ಕಂಪನಿನ ಮಾತಾಡೋಣ. ಸಮೀರ್ ಮೋದಿ ಕೇರ್ ಕಂಪನಿ ಓನರ್, ಹೌದಲ್ಲ ಸಮೀರ್ ಮೋದಿ? ಬಸವರಾಜರ, ಸಮೀರ್ ಮೋದಿ ಎಲ್ಲರ ಜೂಮ್ ಮೀಟಿಂಗ್ ಬಂದು ಪ್ರೆಸೆಂಟೇಶನ್ ಕೊಟ್ಟಿದ್ದು ನೋಡಿರೇನು? ಇಲ್ಲ. ಸ್ವತಃ ನಮ್ಮ ಡೆಬೋಸಿಸ್ ಚಕ್ರವರ್ತಿ ಅವ್ರು ನಿನ್ನಿಲ್ದ ಮೊನ್ನೆ ಪ್ರೆಸೆಂಟೇಶನ್ ಕೊಟ್ರ. ರಾಜೇಶ್ ಮೈಕ್ ಆನ್ ಮಾಡ್ಕೊಂಡು ಮಾತಾಡ್ರಿ. ಡೆಬೋಸಿಸ್ ಚಕ್ರವರ್ತಿ ಅವ್ರು ಪ್ರೆಸೆಂಟೇಶನ್ ಕೊಟ್ರಿ ಸ್ವಾಮಿ, ನಾನ ಕೇಳಿನಿ, ನಮ್ಮ ರಾಜೇಶ್ವರ ಕೇಳ್ಯಾರ. ಹೌದು. ಪ್ರತಿದಿನ ಜೂಮ್ ಮೀಟಿಂಗಿಗೆ ಸ್ವತಃ ನಮ್ಮ ಕಂಪನಿ ಓನರ್ ಬಂದ್ ಒಂದು ಆಡಿಯನ್ಸ್ ಕುಂದಿರ್ತಾನಂದ್ರೆ ಇನ್ನು ಎಂತ ಕಂಪನಿ ಬೇಕು ಸ್ವಾಮಿ ನಮಗೆ? ಬಸವರಾಜರ, ಲೀಡರ್ ಬಿಡ್ರಿ, ಇವತ್ತಿನ ಕಾಲದೊಳಗೆ ನಮ್ಮ ಜೊತೆಗೆ ಲೀಡರ್ ಬರಂಗಿಲ್ಲ. ನಮ್ಮ ಲೀಡರ್ಸ್ ನಮ್ ಜೊತೆ ಕುಂದ್ರಂಗಿಲ್ಲ, ನಮ್ಮ ಡೌನ್ಲೈನ್ಸ್ ನಮ್ ಜೊತೆ ಕುಂದ್ರಂಗಿಲ್ಲ. ಸರ್ ಕಂಪನಿ ಓನರ್ ಒಂದು ಆಡಿಯನ್ಸ್ ಬಂದ ಕುಂತರ ಪ್ರತಿದಿನ ಕುಂದಿರ್ತಾನೆ ಸರ್ ಮನುಷ್ಯ. ಅವನು ರಾತ್ರಿ ಮುಗಿಸ್ದಾಗ ಅವರು 10:15 ಸರ್ ಮೀಟಿಂಗ್ ಮುಗಿಸ್ದಾಗ ರಾತ್ರಿ ಅವರು 10:30. ಮತ್ತೆ ಅಲ್ಲ ವಿಚಿತ್ರ ವಿಚಾರ ಮಾಡ್ರಿ. ಪಾಯಿಂಟ್ ಕ್ಲಿಯರ್ ಆಯ್ತು? ಕಂಪನಿ ಬಗ್ಗೆ ಕ್ಲಿಯರ್ ಆಯ್ತಲ್ಲ? ಚಲೋ
ಹಂಗಾರೆ ಕಂಪನಿ ಅಂತೂ ಕ್ಲಿಯರ್ ಆಯ್ತು. ಇನ್ನು ನೆಕ್ಸ್ಟ್ ಪಾಯಿಂಟ್ ಯಾವ್ದೈತಿ ಅದು ನೋಡೋಣಲ್ಲ. ನೆಕ್ಸ್ಟ್ ಪಾಯಿಂಟ್ ಒಂದೊಂದು ಪಾಯಿಂಟ್ ಅನ್ನು ಕ್ಲಿಯರ್ ಮಾಡ್ಕೊಂತ ಹೋಗ್ತೀನಿ. ನೆಕ್ಸ್ಟ್ ಪಾಯಿಂಟ್ ಯಾವ್ದೈತಿ ಬಸವರಾಜರ? ಈಗ ನಂದಂತೂ ಕ್ಲಿಯರ್ ಆಯ್ತು. ಈಗ ನಾನ್ ಮಾಡ್ತೀನಿ ರೀಸೆಂಟ್ ಪಿಕ್ಚರ್ಸ್. ಕಂಪನಿ ಅಂತೂ ಕ್ಲಿಯರ್ ಆಯ್ತು. ಇನ್ನು ಲೀಡರ್, ನಾವೆಲ್ಲ ಲೀಡರ್ಸ್ ಹೌದಲ್ರಿ? ಲೀಡರ್ ಅಂತ ಯಾರಿಗೆ ಅಂತೀರಿ ಸರ್ ನೀವು? ಯಾರಿಗೆ ಲೀಡರ್? ನೀವು ಕಂಪನಿ ಒಳಗೆ 250 ರೂಪಾಯಿ ಕೊಟ್ಟು ಕಂಪನಿ ಜಾಯ್ನ್ ಆಗಿ ನಾನು 2 ಜನರಿಗೆ ಇಂಟ್ರೊಡ್ಯೂಸ್ ಮಾಡ್ತೀನಲ್ಲ, ಇದಕ್ಕೆ ಲೀಡರ್ ಅಂತೀರಿ? ಅಥವಾ ನನ್ನ ಕೆಳಗಡೆ ಈಗ ನಾನಂತೂ ನನ್ನ ಐತಿ, ನನ್ನ ಕೆಳಗಡೆ 110 ಜನರ ಟೀಮ್ ಐತಿ, ಇದಕ್ಕೆ ನಾವು ಲೀಡರ್ ಅಂತ ಕರಿಬಹುದಲ್ಲ? ಹೌದಾ? ಹೌದ್ರಿ? ಏನಂದ್ರಿ ಸರ್? ಮಾತಾಡ್ರಿ ಯಾರಾದ್ರು. ಈಗ ಒಂದ್ ವ್ಯಕ್ತಿದ ವ್ಯಕ್ತಿದೆ XYZ ವ್ಯಕ್ತಿದ ID ತೆಗೆದು ತೋರಿಸ್ತೀನಿ. ಅವನ ಕೆಳಗಡೆ 110 ಜನರ ಟೀಮ್ ಐತಿ. ಆ ವ್ಯಕ್ತಿಗೆ ನಿಮ್ ಪ್ರಕಾರ ಏನ್ ಸರ್ ಲೀಡರ್ ಅಂತ ಕರಿತೀರ, ಹೌದಲ್ಲ? ಅವರಲ್ಲ ಲೀಡರ್, ಅವರಲ್ಲ ಯಾರು ಸರ್ವಿಸ್ ಕೊಡ್ತಾರೋ ಅವ್ರ ಲೀಡರ್. ಒಂದ್ ನಿಮಿಷ, ಈಗ ನಾನ್ ಮಾಡ್ತೀನಿ ಪ್ರಾಕ್ಟಿಕಲ್ ಆಗಿ ಒಂದು ID ತೆಗೆದು ತೋರಿಸ್ತೀನಿ. ಇವತ್ತಿನ ಮಟ್ಟ ಯಾರು ಹೇಳ್ರಿ ಬಸವರಾಜರೇ? ಈಗ ನಾನು ಲೀಡರ್ದೆ 110 ಜನರದ ಟೀಮ್ ಇರ್ತಕ್ಕಂಥ ವ್ಯಕ್ತಿದ ID ತೆಗೆದು ತೋರಿಸ್ತೀನಿ. ಅವ್ನಿಗೆ ಇವತ್ತಿನ ಮಟ್ಟ ಕಳೆದ 2 ತಿಂಗಳ 1-1.5 ತಿಂಗಳದಿಂದ ಯಾವತ್ತರ ನೋಡ್ರಿ ನೀವ ನೋಡ್ರಲ್ಲ. ಈಗ ನಾನು ಏನ್ ಮಾಡ್ತೀನಿ, ಯಾರ್ದಂತ ಆಲ್ಮೋಸ್ಟ್ ಅಲ್ಲಿ ಗೊತ್ತಾಗೈತಿ ಕೆಲವೊಬ್ರಿಗೆ. ಓಕೆ ಬಸವರಾಜರೇ, ಈ ಒಂದು ID ತೆಗೆದು ತೋರಿಸ್ತೀನಿ. ಈಗ ID ತೆಗೆದು ತೋರಿಸ್ತೀನಿ. ನೀವೇ ಹೇಳ್ರಿಪ್ಪ, ಈ ವ್ಯಕ್ತಿಗೆ ನೀವು ಲೀಡರ್ ಅಂತಿರೋ ಏನ್ ಮತ್ತೆ ಏನಂತಿರೋ ನೀವ ಇದು ಮಾಡ್ಬಿಡ್ರಿ. 47 ಯಾರು ಸರ್ ಇವ್ರು? ರಾಜಣ್ಣ. ಯಾರ ಸರ್ ಬಸವರಾಜರೇ? ರಾಜಣ್ಣ. ಯಾರು? ರಾಜಣ್ಣ. ಕಾಣತಿದ್ರಿ? ಈಗ ರಾಜಣ್ಣಂದ ಟೀಮ್ ನೋಡೋಣ. ಇವನು ಡೈರೆಕ್ಟ್ ಗೆಸ್ಟ್ ರೆಫರಲ್ ಮಾಡೋಣ ಸರ್. ಇಲ್ಲಿ ನೋಡ್ರಿ, ಇಲ್ಲಿ ಬಸವರಾಜ್ ಗುರೂಜಿ ಬಂಡಲ್, ಪೃಥ್ವಿ ಬಂಡಲ್, ಪವನ್ ಬಂಡಲ್, ಮಾನಸ ಬಂಡಲ್. ಬರೀ ಎಲ್ಲರೂ ಇವರು 20 ರೂಪಾಯಿ ಕೊಟ್ಟು ಮಾಡಿದಿರ್ತಕ್ಕಂಥ ವ್ಯಕ್ತಿ, ಯಾರನ್ನೂ ಹಾಕಿಲ್ಲ. ಇನ್ನು ಬಾಕಿದು ಎಷ್ಟು ದೇವ್ ಇಲ್ಲಿ ನೋಡ್ರಿ, ಇಲ್ಲಿ ಎಷ್ಟು ಜನ ಹಾಕ್ಯಾರ ಇವ್ರು? ಬಸವರಾಜರ ಎಲ್ಲೈತಿ ಅದು ಎಲ್ಲಿ ಹೋತ್ರಿ ಪೆನ್? ಪೆನ್ ಹೋತಂದ್ರೆ ಮತ್ತೆ ಪ್ರಾಬ್ಲಮ್ ಆಗ್ತೈತಿ. ಈಗ ನೋಡ್ರಿ, ಇವ್ರಿಗೆ ಟೋಟಲಿ 6 ಜನ ಆಗ್ಯಾರ. 6 ಜನಕ್ಕೆ 6 ಜನ ಯಾರು ಕೆಲಸ ಮಾಡಕ್ತಿಲ್ಲ. 1 2 3 4 ಜನ ಡೈರೆಕ್ಟ್ ಹಾಕ್ಯಾರ ರಾಜೇಶ್ವರ. ಇನ್ನು ಬಾಕಿದು 106 ಜನ ಯಾರು ಹಾಕಿದ್ದು? ಅಚ್ಚಲ್ಕರ್. ಅಂದ್ರೆ ಈ ವ್ಯಕ್ತಿ ಒಟ್ಟೆ ಕೆಲಸ ಮಾಡಿಲ್ಲ. ನಾನು ಒಂದು ದಿನ ಬೈದೆ, 104 ಜನ ನಿಮ್ ಕೆಳಗ್ ಬಂದಾರ ನೋಡ್ರಿ. ಅಕಸ್ಮಾತ್ ID ತೆಗೆದು ನೋಡಿದಾಗ 104 ಜನ ಬಂದಿದ್ರು. ಬೈದೆ, ಅದೇನಿತ್ತು 104 ಜನ ಬಂತಿ, ಅಲ್ಲಿ ಎಷ್ಟೋ ಅಮೌಂಟ್ ತೋರಿಸ್ತೆ. ಇಲ್ಲಿ ಅಮೌಂಟ್ ಐತಲ್ಲ, ಇಲ್ಲೇ ತೋರಿಸಿ ನೋಡ್ರಿ. ID ತೆಗೆದು ಅಮೌಂಟ್ ತೋರಿಸಿದೆ. ಇಷ್ಟು ಅಮೌಂಟ್ ಬರ್ತಿತ್ತು ಅಂತ ತಿಳ್ಕೊಂಡು ಜೋಶ್ ಇಲ್ಲಿ ಸ್ಟಾರ್ಟಿಂಗ್ ನೊಳಗೆ 1 ದಿನ 2 ದಿನ ಬಂದಂಗ ಕೆಲಸ ಮಾಡ್ದ. ಇಲ್ಲಿ ನೋಡ್ರಿ ಸ್ಟಾರ್ಟಿಂಗ್ ಒಳಗೆ ಎಷ್ಟೈತಿ ಅಮೌಂಟ್? ಎಷ್ಟು ಸರ್? 46 ಲಕ್ಷ. ಅಲ್ಲಿ ಕಾಣತಿತ್ತಲ್ಲ 46,13,200. ಈ ಅಮೌಂಟ್ ನೋಡಿ ಅವ್ರೇನ್ ಮಾಡಿದಾರೆ ಅಂದ್ರೆ, 1-2 ದಿನ ಬಂದಂಗ ಮಾಡಿ ನಾಟಕ ಮಾಡಿ 1-2 ಜನರಿಗೆ ಅದು ಬಂಡಲ್ ತಮ್ದ ಅಳಿಯ ತಮ್ದ ಮಗನಿಗೆ ಹಾಕಿದ್ರು. ಇನ್ನೂವರೆಗೆ 1 ದಿನ ಬಂದಿಲ್ಲ. ಪಾಯಿಂಟ್ ಕ್ಲಿಯರ್ ಆತ್ರಿ? ಹಿಂತಿರುಗಿ ಲೀಡರ್ ಅಂತ ಕರೆಯಂಗಿಲ್ಲ ನಾವು. ಈಗ ನಿಜವಾಗಿದ್ದ ಲೀಡರ್ ಯಾರು ಅದನ್ನ ನಿಮಗೆ ಮತ್ತೀಗ ನಾನು ಕರೆಕ್ಟ್ ಆಗಿ ಹೇಳ್ತೀನಿ. ಈ ಕ್ವಾಲಿಟಿ ನಿಮ್ ಹತ್ರ ಇದ್ರೆ ಬಹಳ ಚಲೋ. ಈ ಕ್ವಾಲಿಟಿ ನಿಮ್ ಹತ್ರ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು ರಾಜೇಶ್ವರ? ಬೆಳೆಸ್ಕೋಬೇಕು. ನೆಟ್ವರ್ಕ್ ಮಾರ್ಕೆಟ್ ನೊಳಗೆ ರಿಜೆಕ್ಟ್ ಮಾಡಕ್ ಬರಂಗಿಲ್ಲ. ಈ ಲೀಡರ್ಶಿಪ್ ಕ್ವಾಲಿಟಿನ ಕಲ್ಟಿವೇಟ್ ಮಾಡ್ಬೇಕು. ನಾವು ಒಬ್ಬ ಲೀಡರ್ಗೆ ಯಾರಿಗೆ ಲೀಡರ್ ಅಂತ ಕರಿತೀವಿ ರಾಜೇಶ್ವರ? ಯಾವ ವ್ಯಕ್ತಿ ಗೋಲ್ ಓರಿಯೆಂಟೆಡ್ ಇರ್ತಾನಲ್ಲ ಆ ವ್ಯಕ್ತಿಗೆ ನಾವು ಲೀಡರ್ ಅಂತ ಕರಿತೀವಿ. ಗೋಲ್ ಓರಿಯೆಂಟೆಡ್. ಏನಿದು ಗೋಲ್ ಓರಿಯೆಂಟೆಡ್ ಅಂದ್ರೆ ಏನು? ಗುರಿ. ಅವ್ ನೋಡ್ರಿ ಸರ್, ನೀವ್ ಏನ ಮಾಡ್ರಿ, ಗುರಿ ಬಿಟ್ಟು ಯಾವತ್ತೂ ಸರಿಬಾರ್ದು. ಅಂತ ವ್ಯಕ್ತಿ ಮಾತ್ರ ಜೀವನದೊಳಗೆ ಮುಂದ್ ಬರ್ತಾನ. ಏನೈತಿ ರಾಜೇಶ್ವರ? ಎಸ್ ಅಂತ್ರು ಅಂತ. ನಿಮ್ಮ ಗುರಿ ಏನ್ ರಾಜೇಶ್ವರ? ಅಚೀವ್ಮೆಂಟ್ ಮಾಡಬೇಕು. ಏನ್ ಇದು ನೋಡ್ರಿ ಸರ್, ಲೀಡರ್ ಅಂದ್ರೆ ಖಡಾಖಡಿ ಮಾತಾಡ್ಬೇಕು ನಾವು. ನಿಮ್ಮ ಗೋಲ್ ಏನು? ನನ್ನ ಗೋಲ್ ಹೇಳ್ತೀವಿ ನೋಡ್ರಿ. ನನ್ನ ಗೋಲ್ ಅಂದ್ರೆ 2 ವರ್ಷದೊಳಗೆ ಮಿನಿಮಮ್ 10 ಕೋಟಿ ರೂಪಾಯಿ ಗಳಿಸ್ಬೇಕು. ಒಂದು ಟಾರ್ಗೆಟ್ ಅಂತ ತಿಳ್ಕೊಳ್ಳೋಣ. ಏನ್ ಮಾಡ್ಬೇಕು? ಮಿನಿಮಮ್ ಬಸವರಾಜ್ ಮಾತಾಡ್ಬೇಕು. ಬರೀ ನಿಮ್ ತಲೆ ಹಣಿ ಅಷ್ಟೇ ಕಾಣೋದಲ್ಲ, ಮಾತಾಡ್ರಿ. ಇಲ್ಲಿ ಎಲ್ಲವಾ ಇಲ್ಲಿ ಹೊರಗಡೆ ಎಲ್ಲ ಮಾತಾಡ್ತಿರ್ತಾರೆ ನಮ್ಮ ಎಲ್ಲ ಫ್ಯಾಮಿಲಿ ಎಲ್ಲ ಮೆಂಬರು. ಇರ್ಲಿ ರಾಜೇಶ್ವರ, ಮಾತಾಡ್ರಿ. ಪ್ರವೀಣ್ ಕುಮಾರ್ ಅವ್ರ ಯಾರು ಮಾತಾಡ್ಬೇಕು? ಯಾರ ಮಾತಾಡ್ಬೇಕು ನನ್ನ ಜೊತೆಗೆ? ಪ್ರವೀಣ್ ಕುಮಾರ್ ಅವ್ರದ್ದು ಮೈಕ್ ಇದು ಮಾಡಿ ನಾನು. ರಾಜೇಶ್ವರ, ಈಗ ನನಗೆ ಹೇಳ್ರಿಪ್ಪ. ಈಗ ಇಲ್ಲಿ ಮೊದಲು ಒಂದು ಪಾಯಿಂಟ್ ಕ್ಲಿಯರ್ ಮಾಡ್ರಿ. ನಾನು 2 ವರ್ಷ ಸೀರಿಯಸ್ ಆಗಿ ಕೆಲಸ ಮಾಡಿದ್ರೆ 10 ಕೋಟಿ ರೂಪಾಯಿ ನಮ್ಮ ಕಂಪನಿ ಒಳಗೆ ಗಳಿಸಾಕ ಚಾನ್ಸ್ ಐತೋ ಇಲ್ಲೋ?
ಈಗ ನಾನು ಎಲ್ಲರದು ಮೈಕ್ ಅನ್ನ ಆನ್ ಮಾಡ್ತೀನಿ. ನಮ್ಮ ಕಂಪನಿ ಒಳಗೆ ನಾನು ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ ಮಾಡಕ್ತಿಲ್ಲ ಅದು ಮತ್ ಬೇರೆ. ನಾನು ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ 10 ಕೋಟಿ ರೂಪಾಯಿ ಗಳಿಸಕ್ ಪಾಸಿಬಲ್ ಐತೋ ಇಲ್ಲೋ? ಎಲ್ಲರದು ಮೈಕ್ ಆನ್ ಮಾಡ್ಕೊಂಡು ಮಾತಾಡ್ರಿ. ಎಲ್ಲರದು ಮೈಕ್ ಆನ್ ಮಾಡೀನಿ, ಮೈಕ್ ಆನ್ ಮಾಡ್ಕೊಂಡು ಮಾತಾಡ್ಬಹುದು. ಎಲ್ಲರದು ಮೈಕ್ ಅನ್ನ ಆನ್ ಮಾಡೀನಿ, ಎಲ್ಲರೂ ಮಾತಾಡ್ಬಹುದು. ಯಾರಿಗೆ ಅನಿಸ್ತೈತಿ, ಯಾರು ನನಗ್ ಮೈಕ್ ಆನ್ ಮಾಡ್ಕೊಂಡು ಮಾತಾಡಂಗಿಲ್ಲ ಅವ್ರಿಗೆ ಅನ್ಸಂಗಿಲ್ಲ, ಕಾನ್ಫಿಡೆನ್ಸ್ ಇಲ್ಲ ಅಂತ ಅರ್ಥ. ಎರಡಯ್ಯ, ಮೇಕ್ ಯುವರ್ ಮೈಕ್ ಆನ್, ಮಾತಾಡ್ರಿ. ಯಾರಿಗೆ ಅನಿಸ್ತೈತಿ ಮಾತಾಡ್ರಿ ನನ್ನ ಜೊತೆಗೆ. ಯಾರಿಗೆ ಅನ್ಸಂಗಿಲ್ಲ ಅವ್ರು ಹೇಳ್ರಿ, ಆಮೇಲೆ ಮತ್ತೆ ಮಾತಾಡೋಣ ನಾವು. ಮೊದಲೇ ಯಾರಿಗೆ ಅನ್ಸಂಗಿಲ್ಲ ಹೇಳ್ರಿ, ಯಾರಿಗೆ ಕಾನ್ಫಿಡೆನ್ಸ್ ಇಲ್ಲ, ಯಾರಿಗೆ ಅನ್ಸಂಗಿಲ್ಲ? ಮಾಡ್ಬೋದು ಸರ್, ಮಾಡ್ಬೋದಲ್ಲ? ಈಗ ಇದು ಒಂದನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಇದನ್ನ ಬಿಟ್ರೆ ನೀವು ಬೇರೆ ಏನಾರ ಮಾಡ್ರಿ, ಕಳುವು ಮಾಡೋದೊಂದು ಬಿಟ್ಟು, ಕಳುವು ಮಾಡೋದು ಇದು ಮಾಡೋದು ಬಿಟ್ಟು, ಆಮೇಲೆ ಈಗ ನೀವು 10 ಕೋಟಿ ಗಳಿಸಕ್ಕೆ ಯಾವ್ದು ಚಾನ್ಸ್ ಐತಿ? ಚಾನ್ಸ್ ಯಾವ್ದೈತಿ ಹೇಳ್ತಾರೆ? ಐತಿ. ಬಸವರಾಜರ್ ಗೊತ್ತೈತಿ. ಏನ್ ಹೇಳ್ರಿ ಬಸವರಾಜರ್? ರಮ್ಮಿ ಆಡೋದು. ಜಂಗ್ಲಿ ರಮ್ಮಿ ಆಡ್ರಿ. ₹1 ನಿಲ್ದನ ತಿಂಗಳಿಗೆ 3 ಕೋಟಿ ರೂಪಾಯಿ ಗಳಿಸ್ಬೋದು. ಅದನ್ನ ಮಾಡ್ರಿ, ದಮ್ಮಿದ್ರೆ ಯಾವನ್ ಬೇಡ ಅಂತಾನ? ಅದನ್ನ ಮಾಡ್ರಲ್ಲ, ದಮ್ಮಿದ್ರೆ ಯಾರು ಬೇಡತಾರ ನಿಮಗೆ? ಅದಕ್ಕೆಲ್ಲ ಯಾರು ಹೋಗಲ್ಲ ಸರ್. ಅಲ್ಲ ಸ್ವಾಮಿ, ₹1 ಅಲ್ಲ, ಕುಲ್ಲ ಅದು ಏನೈತಿ, ಚಾನೆಲ್ ಬಂದು ನೀವು ಬೇಕಾದ್ರೆ ಯೂಟ್ಯೂಬ್ ನಾಗ ತೆಗಿರಿ. ಅವಾಗ ಇಲ್ಲಿ ಕನ್ನಡ ಆಕ್ಟರ್ ಬಂದ್ ಹೇಳ್ತಾನಲ್ವ, ರಮ್ಮಿ ಆಡ್ರಿ, ₹1 ಇನ್ವೆಸ್ಟ್ಮೆಂಟ್ ಮಾಡ್ರಿ, ತಿಂಗಳಿಗೆ 3 ಕೋಟಿ ರೂಪಾಯಿ ಗಳಿಸ್ಬೋದು. ಅದನ್ನ ಮಾಡ್ರಿ, ದಮ್ಮಿದ್ರೆ ನೋಡೋಣ. ಮೊನ್ನೆ ಯಾರೋ ಬಟ್ಟೆ ಅಂಗಡಿಯವನು ಎಲ್ಲ ಕಳ್ಕೊಂಡು ಚಪ್ಪಲಿ ಪಾಲಿಶ್ ಮಾಡಕ್ ಅದು ನಮ್ಮ ವಿಷಯ ಅಲ್ಲ, ಅದು ನಮ್ಮ ವಿಷಯ ಅಲ್ಲ, ಅಂತದಕ್ಕೆಲ್ಲ ಮಾಡಬಾರ್ದು. ಬಟ್ ಏನಾಗ್ತೈತಿ, ಲೀಗಲ್ ಆಗಿ ಇಲ್ಲಿ ಗಳಿಸ್ಬೇಕಾಗಿರ್ತಂತ ಟೈಮ್ ಐತಿ. ಎಷ್ಟೋ ಜನ ಹೇಳ್ತಾರ ಅಷ್ಟು ಇದಾಗ್ತೈತಿ ಅಂತ ತಗೊಂಡು. ಅಲ್ಲ ಸ್ವಾಮಿ, ಕೇವಲ ₹250 ಇನ್ವೆಸ್ಟ್ಮೆಂಟ್ ಮಾಡಿ ಕರೆಕ್ಟ್ ಆಗಿ ನಾನು ಕಾನ್ಸೆಪ್ಟ್ ಅನ್ನ ಕರೆಕ್ಟ್ ಆಗಿ ಮಾಡ್ಕೊಂಡು ಅದನ್ನ 4 ಜನರಿಗೆ ತಿಳಿಸಿ ಹೇಳೋದ್ರಿಂದ ನನಗೆ ಕೋಟಿ ಗಂಟೆ ದುಡ್ಡು ಬರ್ತೈತೆ ಅಂದ್ರೆ, ಇದಕ್ಕಿಂತ ಈಜಿ ಬಿಸ್ನೆಸ್ ಇಡೀ ವಿಶ್ವದೊಳಗೆ ಯಾವ್ದಾರ ಇದ್ರೆ ಹೇಳ್ರಿ. ಏನ್ ಸರ್ ಎಡೆಯವ್ರೆ? is there any company, any offer like this? No sir. ಪಾಯಿಂಟ್ ಕ್ಲಿಯರ್ ಆತ್ರಿ? ಈಗ ನಾವು ಗೋಲ್ ಓರಿಯೆಂಟೆಡ್ ಅಂತ ಹೇಳಿದೆ. ಏನ್ ಗೋಲ್ ಓರಿಯೆಂಟೆಡ್ ಸರ್? ನೆಕ್ಸ್ಟ್ ಪಾಯಿಂಟ್ ಹೇಳ್ಕೊಂತ ಹೋಗ್ತೀನಿ, ಕರೆಕ್ಟ್ ಆಗಿ ನೋಡ್ಕೊಳ್ರಿ. ಇಲ್ಲಿ ನಾನು ಒಂದೊಂದು ಪಾಯಿಂಟ್ ಹೇಳ್ಕೊಂತ ಹೋಗ್ತೀನಿ ಸರ್. ಒಂದೇ ತಿಳ್ಕೊಳ್ರಿ, ನಾನೊಬ್ಬ ಲೀಡರ್ ಅಂದ್ರೆ ಮೊದಲೇದು ನನಗೆ 100% ನಾಲೆಜ್ ಇರ್ಬೇಕು. ಎದ್ರದ್ದು ನಾಲೆಜ್ ಇರ್ಬೇಕು ಸರ್. ಈಗ ಹೇಳ್ರಿ, ಎದ್ರದ್ದು ನಾಲೆಜ್ ಇರ್ಬೇಕು. ಇಸ್ರೇಲ್ ಮೇಲೆ ಈಗ ಮೊನ್ನೆ ಇರಾನ್ ಇದು ಮಾಡ್ತಲ್ಲ, ಇಸ್ರೇಲ್ ಮೇಲೆ ಇರಾನ್ ದಾಳಿ ಮಾಡ್ತದಲ್ರಿ, ಅದ್ರ ಬಗ್ಗೆ ಫುಲ್ ನಾಲೆಜ್ ಬೇಕು ನನಗೆ, ಹೌದಾ? ಇಲ್ಲ ಸರ್. ಅಥವಾ ಜಮ್ಮು ಕಾಶ್ಮೀರದೊಳಗೆ ಈಗ ಎಲೆಕ್ಷನ್ ನಡೀತಲ್ಲ, ಅದ್ರ ಬಗ್ಗೆ ಫುಲ್ ನಾಲೆಜ್ ಇರ್ಬೇಕು, ಹೌದಲ್ರಿ? ಇಲ್ಲ ಸರ್. ಇಲ್ಲ. ಹಂಗ್ಮೇಲೆ ಆಮೇಲೆ ಐತಿ ಈಗ ನೋಡ್ರಿ, ಮತ್ತೆ ಅದು ರಷ್ಯಾ ಮತ್ತು ಯುಕ್ರೇನ್ ಯುದ್ಧ ನಡೀತಿದಲ್ಲ, ಅದ್ರ ಬಗ್ಗೆ ನಾಲೆಜ್ ಬೇಕೇನ್ರಿ? ಹಾಳ ಸುದ್ದಿ ತಗೊಂಡು ಏನ್ ಮಾಡ್ತೀರಿ ಸ್ವಾಮಿ? ನಿಮ್ಮ ಏನೈತಿ ಈಗೇನ್ ನೀವು ಸಿಹಿ ಮಾತಾ ರೋಟಿ ಬ್ಯಾಂಕ್ ಮಾಡಕ್ತಿಲ್ಲ, ಅದ್ರ ಬಗ್ಗೆ ನಾಲೆಜ್ ಬೇಕ್ರಿ. ಏನೈತ್ರಿ ಅದ್ರ ಬಗ್ಗೆ ನಾಲೆಜ್ ಅಂತದ್ ಏನೈತಿ ಸ್ವಾಮಿ? ಬಸವರಾಜರ, ನಿಮಗೆ ಸಿದ್ದರಾಮಯ್ಯ ಎಷ್ಟು ಸೈಟ್ ತಗೊಂಡ ಅನ್ನೋದು ಗೊತ್ತಾ? 14 ಸೈಟ್ ತಗೊಂಡ ಅಂತ ಗೊತ್ತಿದ್ದಲ್ಲ, ಕಳುವು ಮಾಡಿ. ಆದ್ರೆ ನಮ್ಮ ಕಂಪನಿ ಒಳಗೆ ಎಷ್ಟು ಕೊಡ್ತಾನೆ, ಎಷ್ಟು ಮಾರ್ಕೆಟಿಂಗ್ ಪ್ಲಾನ್ ಐತಿ, ಎಷ್ಟು ಲೆವೆಲ್ ಐತಿ, ಅದು ಗೊತ್ತಿಲ್ಲ. ಇಲ್ಲ ಸರ್. ಹಂಗಾರ ಇತ್ತಂದ್ರೆ ಮತ್ತೆ ಪಟ್ ನೀವು ಹೋಗ್ರಿ, 1 to 1 ಮಾಡ್ರಿ, ಮನೆಗೆ ಹೋಗಿ ಕುಂದ್ರಿ, ಯಾವ್ದು ಕರೆಕ್ಟ್ ಆಗಿ ನೀವು ಪ್ರೆಸೆಂಟೇಶನ್ ಕೊಡ್ರಿ. ಸರ್ ಒಂದ್ ಮಾತ್ರ ಹೇಳ್ತೀನಿ, ದ ಬೆಸ್ಟ್ ಪ್ರೆಸೆಂಟೇಶನ್ ಗಿವರ್ ಏನದಾರಲ್ಲ, ಅವ್ನು ಇಂಟ್ರೊಡ್ಯೂಸರ್ ಬಿಟ್ರೆ ಬೇರೆ ಬೆಸ್ಟ್ ಪ್ರೆಸೆಂಟೇಶನ್ ಯಾರು ಅಂತ ನಮ್ಮಂಗಿಲ್ಲ. ಏನೈತಿ ರಾಜೇಶ್? Who is the best presentation giver? He himself introducer is the best presentation. ಈಗ ನನ್ನ ಫ್ರೆಂಡ್ ಹತ್ರ ಹೋಗ್ತೀನಿ, ಬಸವರಾಜ್ ಕುಂದ್ರಿ, ಒಂದ್ 10 ನಿಮಿಷ ಕುಂದ್ರಿ, ಇಂತ ಕಾನ್ಸೆಪ್ಟ್ ಐತಿ, ಕರೆಕ್ಟ್ ಆಗಿ ನಾ ಹೇಳ್ದೆ ಅಂದ್ರೆ ಯಾಕೆ ಅನ್ನತ್ತಾರ್ರಿ? ಅದಕ್ಕೆ ನೆಟ್ವರ್ಕ್ ಮಾರ್ಕೆಟ್ ನೊಳಗೆ 1 to 1 ಕಾನ್ಸೆಪ್ಟ್ ಅಂತ ಹೇಳ್ತಿಲ್ಲ. 1 to 1 ಕಾನ್ಸೆಪ್ಟ್ ಇಸ್ ವೆರಿ ಪವರ್ಫುಲ್. ಅದನ್ನ ಮಾಡಂಗಿಲ್ಲ ನಾವು. ಈ ಬಸವರಾಜ್ ನೀವೇನ್ ಮಾಡ್ತೀರಿ, 10 ಜನರಿಗೆ ಫೋನ್ ಹೊಡಿತೀರಿ, ಯಾರು ಬರ್ತಾರೇನ? ಮೊನ್ನೆ ನೀವ ಮಾತಾಡ್ರಿ, ಇಲ್ಲಿ 7 ಗಂಟೆಗೆ ಬರಕ್ ಆಗಿಲ್ಲ ತಿಳ್ಕೊಂಡು 8 ಗಂಟೆಗೆ ಲಿಂಕ್ ಅನ್ನು ಕಳಿಸಿದ್ರಿ. ಏನ್ ಮಾಡ್ದ ಸರ್ ಅವನ ಪುರುಷೋತ್ತಮ? ಏನ್ ಮಾಡ್ದಾಡ್ರಿ? ಎಷ್ಟು ಕುಂತ ನೀವೇಳ್ರಿ, ಪಟ್ ಹೇಳ್ಬೇಕು ನನಗೆ. ಮೊನ್ನೆ ನೀವು ಯಾರೋ ನೆರೆಗಲ್ಲ ಹುಡುಗ ನನ್ನ ಕಡೆಯಿಂದ 8 ಗಂಟೆ ಲಿಂಕ್ ಅನ್ನ ಕಳಿಸ್ಕೊಟ್ಟೆ ನಾನು. ಎಷ್ಟು ಸರಿ ಅಟೆಂಡ್ ಆದ ಬಸವರಾಜರ? ಎಷ್ಟು ಸರಿ ಅಟೆಂಡ್ ಆದ ಹುಡುಗ? ನಿಮಗೆ ಕೇಳಕ್ತೀನಿ ನಾನು.
ಬಸವರಾಜರ ಮಾತಾಡ್ಬೇಕ್ರಿ. ಏನಾಯ್ತು ಗೊತ್ತಾ ಸರ್, ಇಲ್ಲಿ ಡಿಸ್ಟರ್ಬೆನ್ಸ್ ಎಲ್ಲ ನಿಮ್ಮ ಡಿಸ್ಟರ್ಬೆನ್ಸ್ ಹಾಳ ಹೋಗ್ಲಿರಿ. ನಿಮ್ ಲಕ್ಷ್ಯ ಈ ಕಡೆ ಐತಿಲ್ಲೋ. ನಾನ್ ಏನ್ ಪ್ರಶ್ನೆ ಕೇಳಕ್ತೇನೆ ನಿಮ್ಗೆ, ನಿಮ್ ನರೇಗಲ್ಗ 7 ಗಂಟೆಯಿಂದ 8 ಗಂಟೆ ಕುಂದ್ರಾಕ್ ಆಗಿಲ್ಲ ಅಂತ ಹೇಳಿ 8 ಗಂಟೆ ಅಲ್ಲಿ ಕಂಪನಿ ಹಿಂದಿ ಲ್ಯಾಂಗ್ವೇಜ್ ಅಂತ ಕಳಿಸಿದ್ರಿ. ಎಷ್ಟು ಸರಿ ಪ್ರೆಸೆಂಟೇಶನ್ ಕುಂತಾವ? ಕಳಿಸಿದ್ರಲ್ಲ ಸರ್, ಕಳಿಸಿದ್ರಿ. ಎಷ್ಟ್ ಸರಿ ಪ್ರೆಸೆಂಟೇಶನ್ ಕುಂತ ನಿಮ್ ಹುಡುಗ? ಒಂದ್ಸರಿ. ಎಷ್ಟ್ ಸರಿ ಕುಂತ? ಫೋನ್ ಎತ್ತಿಲ್ಲ ಮತ್ತವನು. ಮತ್ತ ನಾವ್ ಸ್ವಾಮಿ ಅಚ್ಚಲ್ಕರ್ ಯಾವನಿಗಾರ ರಿಜೆಕ್ಟ್ ಮಾಡ್ದ ಅಂದ್ರೆ ಎಲ್ಲಾ ರಂಧ್ರಗಳು ಮುಚ್ಕೊಂಡು ನೀವು ರಿಜೆಕ್ಟ್ ಮಾಡ್ಬೇಕಂತ ಅರ್ಥ. ಇಲ್ಲಿ ಅಚ್ಚಲ್ಕರ್ ಮಾಡಿದ್ರೆ ಬಿಟ್ಟು ಅವ್ನಿಗೆ ನಿನ್ಗೆ ಆಗಂಗಿಲ್ಲ ಅಂದ್ರೆ ನೀ 8 ಗಂಟೆ ಕಟ್ಟಡಾಗ 8 ಗಂಟೆಗೆ ಆಗಂಗಿಲ್ಲ, 9 ಗಂಟೆ ಕಟ್ಟಡಾಗ 9 ಗಂಟೆಗೆ ಆಗಂಗಿಲ್ಲ, 10 ಗಂಟೆ ಕಟ್ಟಡ ಆಗತ್ತೆ ಅಲ್ಲಿ ಸಲ ಮಾಡಿಬಾರ್ದು. ಹೌದು ಸರ್, ಹೌದು. ಮನ್ಸಲ್ಲಿ ಇಂಟ್ರೆಸ್ಟ್ ಇರ್ಬೇಕು ಅವ್ರ ಮನ್ಸಲ್ಲಿ. ನಾನು ಏನ್ ಮಾಡಿದೆ ಅವತ್ತು ಆಡಿಯೋ ಕಳ್ಸಿದ್ದೆ ನಾನು. ನಿನಗ್ ಬರೀ ಒಂದು ಜೂ ಬಿಟ್ಟು ಕೂತ್ರಕ್ ನಿನಗ ಆಗಂಗಿಲ್ಲ ಅಂದ್ರೆ ನಾಳೆ ನೀ ಬಂದ್ ಏನ್ ಮಾಡ್ತಿದ್ದಿ, ಬಂದ್ ನೀ ಏನ್ ಸಪೋರ್ಟ್ ಕೊಡ್ತಿದ್ದಿ? ನಾ ಹೇಳಿದ್ರ ತಪ್ಪೇನಿತ್ತು ರಾಜೇಶ್? ಸಿಂಪಲ್ ಆಗಿ ತಿಳ್ಕೊಳಂಗಿಲ್ಲ ನೋಡಿ ಸರ್. ಒಂದ್ ಮಾತು ಹೇಳ್ತೀನಿ, ನೆಟ್ವರ್ಕ್ ಮಾರ್ಕೆಟ್ ನೊಳಗೆ ಮೊದಲು ಚಲೋ ಕಂಪನಿ ಸಿಗೋದು ಕಷ್ಟ. ಆ ಚಲೋ ಕಂಪನಿ ಸಿಕ್ಕರು ನೆಟ್ವರ್ಕ್ ಮಾರ್ಕೆಟ್ ನೊಳಗೆ ಡೆಡಿಕೇಟೆಡ್ ಲೀಡರ್, ಇಷ್ಟು ಸೀರಿಯಸ್ ಆಗಿ ಮಾತಾಡೋ ಲೀಡರ್ ಸಿಗೋದು ಬಹಳ ಕಷ್ಟ. ನಿಮ್ಮ ನಸೀಬಕ್ಕೆ ಚಲೋ ಕಂಪನಿನೂ ಸಿಕ್ಕತಿ, ಡೆಡಿಕೇಟೆಡ್ ಲೀಡರ್ ಸಿಕ್ಕಾನ, ನೀವು ಫಾಲೋ ಮಾಡಂಗಿಲ್ಲ, ನಿಮ್ ತಪ್ಪು ಇಟ್ಕೊಳಕ್ತೀರಿ ನೀವು. ಹೌದೌದು ಸರ್. ಏನೈತಿ ರಾಜೇಶ್? ಕರೆಕ್ಟ್ ಸರ್. ಚಲೋ, ಇನ್ನು 3ನೇ ಪಾಯಿಂಟ್ ಯಾವ್ದೈತಿ? ನೆಕ್ಸ್ಟ್ ಒಂದೊಂದು ಪಾಯಿಂಟ್ ನೋಡೋಣ ಸರ್. ಪಾಯಿಂಟ್ ಕ್ಲಿಯರ್ ಆತಲ್ಲ? ಒಂದೇದು ಗೋಲ್ ಓರಿಯೆಂಟೆಡ್. ನಿಮ್ ಗೋಲ್ ಬಿಟ್ಟರೆ ಬೇರೆ ಯಾವ್ದು ನಿಮ್ಗೆ ಲಕ್ಷ್ಯ ಕಾಣಬಾರ್ದು. ಒಂಥರ ಅರ್ಜುನನ ಕಣ್ಣಿದ್ದಂಗಿರ್ಬೇಕು, ಬರೀ ಪಕ್ಷಿದ ಕಣ್ಣು ಕಾಣ್ಬೇಕು ನಿಮಗೆ. ಅದೇ ಪ್ರಕಾರ ನಿಮ್ಗೆ ಏನಾಯ್ತು ಅಂದ್ರ ಬರೇ ಇಲ್ಲೇನು 10 ಲೆವೆಲ್ ಕಂಪ್ಲೀಟ್ ಮಾಡಿ 17 ಕೋಟಿ ರೂಪಾಯಿ ಗಳಿಸೋದಿತ್ತಲ್ಲ, ಇದು ಬಿಟ್ಟು ಬೇರೆ ಏನು ಕಾಣಬಾರ್ದು ನಿಮಗೆ. ಪಾಯಿಂಟ್ ಕ್ಲಿಯರ್ ಆತ್ರಿ? ಅದ್ರ ಬಗ್ಗೆ ನೀವು ಅದ್ರ ಬಗ್ಗೆ ಏನ್ ಮಾಡ್ಬೇಕು, 100% ಕಂಪನಿ ಬಗ್ಗೆ ತಿಳ್ಕೊಳ್ರಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಆಮೇಲೆ ಇಂಪಾರ್ಟೆಂಟ್ ಏನೈತಿ, ರೆಸ್ಪಾನ್ಸಿಬಲ್. ಸರ್ ಇವತ್ತು 99% ಜನ ನೆಟ್ವರ್ಕ್ ಮಾರ್ಕೆಟ್ ನಾಗ ಫೇಲ್ ಆಗ್ತಾರ. ಕಾರಣ ಏನು? ಜವಾಬ್ದಾರಿ ತೊಗೊಳಂಗಿಲ್ಲ. ಏನ್ ಜವಾಬ್ದಾರಿ ಬಸವರಾಜರ? ಈಗ ನೀವ್ ಹೇಳ್ರಿ, ಯಾರಾದ್ರೂ ಮಾತಾಡ್ರಿ. ಈಗ ನೀವು ಒಂದು ಕಿರಾಣಿ ಅಂಗಡಿ ತೆಗ್ದಿರಿ, ನೀವು ಕಿರಾಣಿ ಅಂಗಡಿ ತೆಗ್ದಿರಿ ಅಂದ್ಮೇಲೆ ನಿಮ್ಮ ಜವಾಬ್ದಾರಿ ಏನ್ ಬಸವರಾಜರ? ವ್ಯಾಪಾರ ಮಾಡೋದು. ಒಂದ್ ನಿಮಿಷ, ನಮ್ಮ ಬಸವರಾಜರ ಮೈಕ್ ಆಫ್ ಮಾಡ್ಬಿಡ್ತೀನಿ, ಯಾಕಂದ್ರೆ ಅವ್ರು ಅದಾರ ಅಂತ ನಾವು ಕೇಳ್ಬೇಕಾಗ್ತೈತಿ. ಕಟ್ ಬೇಡ. ಪ್ರವೀಣ್ ಕುಮಾರ್ ಅವರೇ, ನೀವು ಮೈಕ್ ಅನ್ನ ಆನ್ ಮಾಡ್ಕೊಳ್ರಿ. ಮತ್ತೆ ಯಾರಾದ್ರೆ ಭರತ್ ಅವರೇ, ಇವತ್ತು ನೀವು ಸ್ವಲ್ಪ ನನ್ನ ಜೊತೆ ಮಾತಾಡ್ರಿಪ್ಪ. ನನಗೆ ಪ್ರಶ್ನೆಗೆ ಉತ್ತರ ಕೊಡ್ಬೇಕು. ನನಗೆ ಇಂಪಾರ್ಟೆಂಟ್. ನಿಮ್ಗೆ ಗೊತ್ತೈತಿ ಗೊತ್ತಿಲ್ಲ ಅದು ಬೇರೆ. ಪಟ್ಟೆ ನಾವು ಮಾತಾಡ್ಬೇಕು ಎದುರಿನ ವ್ಯಕ್ತಿ ಅಂದ್ರೆ ನನಗೆ ಇಂಟ್ರೆಸ್ಟ್ ಬರ್ತೈತಿ. ಅದ್ ಬಿಟ್ಟು ಅದ್ರ ಮಾತಾಡಕತ್ತಾರ ಹೋಗ್ರಿ, ಆಫ್ ಮಾಡ್ಕೊಂಡು ಹೋಗ್ರಿ. ಮತ್ತೆ ಕಿಲ್ ಬರ್ತೀರಿ. ಒಂದ್ 10 ನಿಮಿಷ, ಒಂದು ತಾಸು ಕರೆಕ್ಟ್ ಆಗಿ ಎಲ್ಲರೂ ಒಂದ್ ಹತ್ರ ಕೂಲ್ ಆಗಿರ್ತಕ್ಕಂಥ ಜಗದಾಗ ಟ್ರೈನಿಂಗ್ ಕುಂದ್ರಂಗಿಲ್ಲ. ಮತ್ತೆ ನಿಮಗೆ ಕೋರ್ಟ್ ಗಂಟೆ ದುಡ್ಡು ಬರ್ಬೇಕು. ನಿಮ್ಮ ಕಷ್ಟದಿಂದ ದೇವರ ಮೇಲೆ ಬಟಕ್ಕನೆ ತಗೊಂಡ್ ಬಂದಿಲ್ಲ ಒಗಿಬೇಕು. ಅವೆಲ್ಲ ಆಗಂಗಿಲ್ಲ. ಇಷ್ಟೆಲ್ಲ ಕಷ್ಟಪಟ್ರೆ ನಾವ ಕಷ್ಟದಾಗದೀವಿ. ಏನೈತಿ ರಾಜೇಶ್ ಅವರೇ? ಓಕೆ, ಚಲೋ. ಈಗ ನಾ ಕಿರಾಣಿ ಅಂಗಡಿ ಅಂದ್ರೆ, ಈಗ ನಾನೊಂದು ಕಿರಾಣಿ ಅಂಗಡಿ ಇದ್ದೀನಿ. ನನ್ನ ಜವಾಬ್ದಾರಿ ಏನು? ನನ್ನ ಕಿರಾಣಿ ಅಂಗಡಿಯೊಳಗೆ ಅಲ್ಲಿ ಅಕ್ಕಪಕ್ಕದೊಳಗೆ ಬೇಕಾಗಿರ್ತಕ್ಕಂಥ ಪ್ರತಿಯೊಂದು ವಸ್ತು ನನ್ನ ಅಂಗಡಿಯಾಗ ಇಡ್ಬೇಕು. ಎಸ್ ಅಂತಿರು? ಕರೆಕ್ಟ್ ಸರ್. ನಾನು ಪ್ರತಿ ಒಂದ್ಸರಿ ಕೇಳಿದಾಗ ನೀವು ಸರ್ ನೀವು ಡಾಬರ್ ಪೇಸ್ಟ್ ಐತೇನ್ರಿ? ಇಲ್ರಿ, ಖಾಲಿ ಆಗೈತಿ, ನಾಳೆ ತಂದು ಕೊಡ್ತೀನಿ. ಸರ್ ನಿಮ್ದು ನಿರ್ಮಾ ಸೋಪ್ ಐತೇನ್ರಿ? ಇಲ್ರಿ, ಖಾಲಿ ಐತಿ, ನಾಳೆ ತಂದು ಕೊಡ್ತೀನಿ. ಇಲ್ಲ ಹಂಗಂದ್ರ ಮತ್ತೊಂದು ಸರಿ ನಿಮ್ಮ ಹತ್ರ ಕಸ್ಟಮರ್ ಬರ್ತಾರೇನು? ಇಲ್ಲ, ಬರಲ್ಲ. ಆಮೇಲೆ ನೀವೇನ್ ಮಾಡ್ತೀರಿ? ನೀವು ಅಂಗಡಿ ತೆಗಿತೀರಿ 12 ಗಂಟೆಗೆ ಒಂದ್ ದಿನ ತೆಗೆದು ನಿಮ್ ಟೈಮ್ ಸಿಕ್ಕೈತಿರಿ. ಯಾವಾಗ 12 ಗಂಟೆ, ಯಾವಾಗ 9 ಗಂಟೆ, ಯಾವಾಗ 3 ಗಂಟೆ, ಹಂಗಿರಂಗಿಲ್ಲ. ಪ್ರತಿದಿನ ನೀವೇನ್ ಮಾಡ್ಬೇಕು? 7 ಗಂಟೆ ಅಂದ್ರೆ 7 ಗಂಟೆಗೆ ತೆಗಿಬೇಕು. ಗಿರಾಕಿ ಬರ್ಲಿ ಬಿಡ್ಲಿ, ಹಂಗ ಇದು ನಿಮ್ಮ ಜವಾಬ್ದಾರಿ. ಹಂಗ ನೀವು ಜವಾಬ್ದಾರಿ ತಗೊಂಡು ಏನಾರ ಮಾಡಾಕ್ತಿರಿನೋ? ಪ್ರತಿದಿನ ಸಾಯಂಕಾಲ 7 ಗಂಟೆಗೆ ಅಂದ್ರೆ ಎಲ್ಲಾ ಕೆಲಸ ಬಿಟ್ಟು ಡೆಡಿಕೇಟೆಡ್ ಯಾವ ದಿನ ಮಾಡ್ತೀರಿ ಅವತ್ತಿನ ಉದ್ಧಾರ ಆಗ್ತೀರಿ. ಇಲ್ಲಾಂದ್ರೆ ನಮ್ಮಪ್ಪ ನನಗೆ ಹೇಳಿ ಮಾಡ್ತೀನಿ, ಉದ್ಧಾರ ಆಗಂಗಿಲ್ಲ. ಉದ್ಧಾರ ಆಗಲ್ಲ. ಮನ್ಸು ಬರಲ್ಲ ಸರ್. ಸಿಂಪಲ್ ಆಗಿ ಸರ್. ಅಲ್ಲ, ಇವತ್ತಿನವರೆಗೂ ಯಾವ ತರ 1 ಲಕ್ಷ, 5 ಲಕ್ಷ, 10 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ ಕಿರಾಣಿ ಅಂಗಡಿ ತೆಗೆದಿರ್ತಾನಲ್ಲ, ಹಬ್ಬಬ್ಬ ಅಂದ್ರೆ ಒಂದು 50,000 ರೂಪಾಯಿ ಇನ್ಕಮ್ ತಗೊಳಂಗಿಲ್ರಿ ಸ್ವಾಮಿ. ಅವನು ಎಷ್ಟು ಕೆಲಸ ಮಾಡ್ತಾನ? ನಾನೇ ಹಾಕಿನ ಲಾಸ್ ಆದ್ಮೇಲೆ ಸರ್ 6 ಲಕ್ಷ. ಒಂದು ಕಿರಾಣಿ ಬಿಟ್ಬಿಡ್ರಿ, ಒಂದು ಹೋಟೆಲ್ ತೆಗೆದಂತ ತಿಳ್ಕೊರಿ. ಒಂದು ಹೋಟೆಲ್ ತೆಗೆದಿರ್ತಕ್ಕಂಥ ವ್ಯಕ್ತಿ 10-20 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡ್ತಾನ. ಅವ ಕಪ್ಪು ಬಸಿ ತೊಳೆನ ಬಂದಿಲ್ಲ ಅಂದ್ರ ಅವನ ತೊಳಿತಾನ, ಕಸ ಹೊಡೆನ್ ಬರಲ್ಲ ಅವನ ಕಸ ಹೊಡಿತಾನ, ಸಪ್ಲೈನ ಎಲ್ಲ ಮಲ್ಲ ಮಾಡ್ತಾನ. ಅಷ್ಟು ಮಾಡಿದ್ರು ಬರಂಗಿಲ್ಲ. ಇಲ್ಲಿ ಸಿಂಪಲ್ ಆಗಿ ಸಾಯಂಕಾಲ 7 ಗಂಟೆಯಿಂದ 8 ಗಂಟೆ ಮಟ್ಟ ಇಲ್ಲಿ ಬಂದು ಕುಂತ ನಮ್ ಜೊತೆಗೆ ಇಂಟ್ರಾಕ್ಟ್ ಮಾಡ್ಕೊಂಡು ಕೂದಬೇಕು. ಮಾತಾಡಿದ್ರೆ ಎಷ್ಟೋ ಸರಿ ನಾನು ಮಾತಾಡ್ತೀನಿ. ಏನೈತಿರಿ ರಾಜೇಶ್ ಗಾಯಬ್? ಏನೈತಿರಿ ಬಸವರಾಜರ ಗಾಯಬ್? ನಾನು ಹೊಡ್ಕೋಬೇಕು.
ಯಾರು ಒಬ್ರು ನನ್ನ ಜೊತೆಗೆ ಇಂಟ್ರಾಕ್ಟ್ ಮಾಡಕ್ ನನ್ನ ಜೊತೆಗೆ ಯಾರು ಸಪೋರ್ಟಿಗೆ ಸಿಗಂಗಿಲ್ಲ. ಇದೀವಿ ಸರ್, ಮಾತಾಡ್ತಾ ಇದೀವಿ. ಹೀಗಾದ್ರಿ ಎಲ್ಲಾರು ಹಿಂಗ ಇರ್ಬೇಕು, ಡೆಡಿಕೇಶನ್ ಬೇಕು ಸರ್. ಎಸ್ ಸರ್. ಎಲ್ಲಿವರೆಗೆ ನೀವು 100% ನೋಡಿ, ಸಿಂಪಲ್ ಆಗಿ ಹೇಳ್ತೀನಿ. ಒಂದನೇದು ಗೋಲ್ ಓರಿಯೆಂಟೆಡ್, ಎರಡನೇದು ಏನೈತಿ ರೆಸ್ಪಾನ್ಸ್, ಏನು ಎರಡನೇದು ಯಾವ್ದು ಪಾಯಿಂಟ್, ಎರಡನೇ ಪಾಯಿಂಟ್ ಯಾವ್ದು ಹೇಳಿದೆ, ಎರಡನೇ ಪಾಯಿಂಟ್ ನೋಡ್ರಿ. ಒಂದನೇದು ನಿಮ್ಮ ಸಿಂಪಲ್ ಆಗಿ ತಿಳ್ಕೊಡ್ರಿ, ನಿಮ್ ಎದುರಿಗೆ ಒಂದು ಲೀಡರ್ ಅದನ, ಯಾರು ಅವ್ನು ಗೋಲ್ ಓರಿಯೆಂಟೆಡ್, ಯಾವತ್ತು ಗೋಲ್ ಬಿಟ್ಟು ಬೇರೆ ಕಡೆ ಯಾವ ಕಡೆ ಲಕ್ಷ್ಯ ಇಲ್ಲ. ಆಮೇಲೆ 100% ಒಂದು ನಮ್ಮ ಕಂಪನಿ ಬಗ್ಗೆ 100% ನಾಲೆಜ್ ಐತಿ. ಆಮೇಲೆ ಮೂರನೇದು ಜವಾಬ್ದಾರಿ ತಗೊಂಡಿರ್ತಕ್ಕಂಥ ಕೆಲಸ ಮಾಡಂತ ವ್ಯಕ್ತಿ. ನಾಲ್ಕನೇದು ಡೆಡಿಕೇಶನ್. ಪ್ರತಿದಿನ 7 ಗಂಟೆ ಅಂದ್ರೆ 7 ಗಂಟೆ. ನಂದು ಒಂದು ಡೈಲಾಗ್ ಐತಿ. ಏನ್ ಡೈಲಾಗ್ ಐತಿ ಹೇಳ್ರಿ? ಸರ್ ಎಷ್ಟೋ ಜನ ನನ್ ಪ್ರೆಸೆಂಟೇಶನ್ ಕೇಳ್ತಾರ, ಸರ್ ನಾಳೆ ಪ್ರೆಸೆಂಟೇಶನ್ ಐತೇನ್ರಿ? ಅವಾಗ ನಾ ಏನ್ ಹೇಳ್ತೀನಿ ಗೊತ್ತಿದ್ದೇನ್ರಿ? ನಾಳೆ ಬೆಳಿಗ್ಗೆ ಹೇಳ್ರಿ, ಬೆಳಿಗ್ಗೆ ಎದ್ ಕೂಡ್ಲೆ ಏನೈತಿ, ಪೂರ್ವಕ ಮಕ್ಕ ಮಾಡ್ರಿ. ಪೂರ್ವದೊಳಗ ಸೂರ್ಯ ಹುಟ್ಟಿದ ಅಂದ್ರ ಅವತ್ತು ನನ್ನ ಪ್ರೆಸೆಂಟೇಶನ್ ಇರ್ತೈತೆ ಅಂತ ಅರ್ಥ. ಏನಿದ್ರ ಅರ್ಥ ರಾಜೇಶ್ವರ? ಒಂದ ಮಾತಿಗೆ ನಾ ಎಲ್ಲ ಹೇಳ್ಬಿಟ್ಟೆ. ಏನೈತಿ? ನಾಳೆ ಬೆಳಿಗ್ಗೆ ಸೂರ್ಯ ಹುಟ್ಟಿದ ಅಂದ್ರೆ ಅವತ್ತು ಪ್ರೆಸೆಂಟೇಶನ್ ಇರ್ತೈತೆ ಅಂತ ಅರ್ಥ. ಇದಕ್ಕಿಂತ ಇನ್ನು ಡೆಡಿಕೇಶನ್ ಬೇಕೇನ್ ಸ್ವಾಮಿ? ಇದಕ್ ಹೇಳೋದು, ಯಾವತ್ತಾದ್ರೂ ಸೂರ್ಯ ಒಂದ್ ದಿನ ಲೀವ್ ತಗೊಂಡೇನ್ರಿ? ಇಲ್ಲ. ಇದು ಡೆಡಿಕೇಶನ್, ಇದು ಲೀಡರ್ ಕ್ವಾಲಿಟಿ. ಅದಕ್ಕೆ ಅಸ್ಟ್ರಾಲಜಿ ಒಳಗೆ ಸೂರ್ಯಗೆ ಏನ್ ಮಾಡ್ತಾರೆ, ಲೀಡರ್ ಅಂತ ಕೌಂಟ್ ಮಾಡ್ತಾರೆ, ಅಡ್ಮಿನಿಸ್ಟ್ರೇಟರ್ ಅಂತ ಕೌಂಟ್ ಮಾಡ್ತಾರೆ. ಇದ್ರ ಸಲುವಾಗಿ ಯಾವತ್ತು ತನ್ನ ಜವಾಬ್ದಾರಿ ಕಳ್ಕೊಳಂಗಿಲ್ಲ. ಅವ್ನು ಡೆಡಿಕೇಟೆಡ್ ಆಗಿ ಪ್ರತಿದಿನ ಬರ್ತಾನ. ಎಸ್ ಅಂತಿರು ಚಿದಾನಂದ? ಎಸ್ ಸರ್. ನೀವ್ ದಿನ ಪ್ರೆಸೆಂಟೇಶನ್ ಯಾಕೆ ಕುಂದಿರ್ಬೇಕು? ಆಮೇಲೆ ಪ್ರತಿ ವಾರ ಟ್ರೈನಿಂಗ್ ಯಾಕೆ ಕುಂದಿರ್ಬೇಕು? ಈಗ ಹೇಳ್ರಿ, ಇದಕ್ಕೆ ಉತ್ತರ ನಾನು ಕೊಡ್ತೀನಿ, ಕರೆಕ್ಟ್ ಆಗಿ ತಿಳ್ಕೊಳ್ರಿ. ಸರ್ ಚಿದಾನಂದ, ದಿನ ಊಟ ಮಾಡ್ತೀರಿ? ಹೌದು ಸರ್, ಮಾಡ್ತೀವಿ. ದಿನ ಟಾಯ್ಲೆಟ್ ಹೋಗ್ತೀರಿ? ಹೌದು ಸರ್, ಡೈಲಿ ಹೋಗ್ತೀವಿ ಸರ್. ಅಕಸ್ಮಾತ್ ಹೋಗ್ಲಿಲ್ಲ ಅಂದ್ರೆ ಏನಾಗ್ತೈತಿ? ಹೊಟ್ಟೆ ಕಟ್ಕೊಳ್ಳುತ್ತೆ. ದಿನ ಅದನ್ನೇ ಯಾವ್ದನ್ನ ದಿನ ಮಾಡ್ತೀರಿ, ಯಾವ್ದು ಬಿಡಾಕ್ ಬರಂಗಿಲ್ಲ ಅಂದ್ಮೇಲೆ ಇದನ್ನು ಸಹಿತ ಕಂಪಲ್ಸರಿ ದಿನಾಲು ಮಾಡ್ಲೇಬೇಕು. ಹೌದು. ಎಷ್ಟ್ ಜನ ಮಾಡ್ತೀರಿ? ಯಾರು ಮಾಡಂಗಿಲ್ಲ. ಇಲ್ಲಿ ಎಲ್ಲಿ ಹೇಳ್ರಿ, ಹಂಗಿದ್ರೆ ಹೇಳಿದ್ರ ಹೇಳ್ರಿ. 517 ಜನ ನಂದ ಟೀಮ್ ಐತಿ, ಬರೀ 10 ಜನ ಅದಾರ. ಸ್ವಾಮಿ ಆಸೆ ನೋಡಿದ್ರೆ ಎಲ್ಲರಿಗೂ 280 ಕೋಟಿನ, ಅದ್ರ ಒಂದು ಕಡಿಮೆ ಒಂದು. ಮತ್ತೆ ನೋಡ್ರಿ ಎಷ್ಟೋ ಜನ ಮೊನ್ನೆ ರಾಜೇಶ್ವರ ಕರೆ ಹೇಳ್ರಿ, 12 ಲೆವೆಲ್ ಇದ್ದದನ್ನ ಕಂಪನಿ 10 ಲೆವೆಲ್ ಮಾಡೈತೆ ಅಂತ ತಿಳ್ಕೊಂಡು ಎಷ್ಟೋ ಜನ ಮೂಡ್ ಆಫ್ ಮಾಡ್ಕೊಂಡ್ರ. ಏನ್ರಿ ಮೊದಲು 12 ಲೆವೆಲ್ ಇತ್ತು, ಈಗ ಬರೀ 10 ಲೆವೆಲ್, ಬರೀ 17 ಕೋಟಿ ಬರ್ತಿತ್ತಲ್ರಿ. ಅಣ್ಣ ಬರತ್ತೆ, ಮೊದಲ್ 17 ಕೋಟಿ ಗಳಿಸಣ ನೋಡೋಣ, ಅಲ್ಲಿವರೆಗೂ ಹೋಗೋಣ, ಮತ್ತೆ ಆಮೇಲೆ ನೋಡೋಣ. ಏನಂತೀರಿ? 1 ಕೋಟಿ ಮಾಡ್ಬಿಡಿ ಫಸ್ಟ್. ಅಲ್ಲ ಪಾಯಿಂಟ್ ಕ್ಲಿಯರ್ ಆತಲ್ರಿ? ಈಗ ಹೇಳ್ರಿ, ನಿಮ್ ಎದುರಿಗೆ ಸರ್ ಇದು ಏನಾಯ್ತು? ಒಂದನೇ ಪಾಯಿಂಟ್ ಗೋಲ್ ಓರಿಯೆಂಟೆಡ್, ಎರಡನೇದು ನಾಲೆಜ್, ಮೂರನೇದು ರೆಸ್ಪಾನ್ಸಿಬಿಲಿಟಿ, ನಾಲ್ಕನೇದು ಡೆಡಿಕೇಶನ್. ವೆರಿ ಇಂಪಾರ್ಟೆಂಟ್. ಯಾವ ವ್ಯಕ್ತಿಗೆ ಡೆಡಿಕೇಶನ್ ಇರಂಗಿಲ್ಲ ಆ ವ್ಯಕ್ತಿ ಇಲ್ಲೆಲ್ಲ ಯಾವ ಫೀಲ್ಡ್ ದೊಳಗುನು ಇಲ್ಲ. ಅವ್ರು ಒಂದು ಪ್ರಾಮಿಸ್ ಮಾಡ್ಯಾರ, ವೆರಿ ಶಾರ್ಟ್ಲಿ ಐ ವಿಲ್ ಡಿಸ್ಕ್ಲೋಸ್ ಮೈ ನೇಮ್ ಅಂತ. ಅವ್ರ ಯಾವ ದಿನ ಡಿಸ್ಕ್ಲೋಸ್ ಮಾಡ್ತಾರ ಅವತ್ ನೋಡ, ತಲೆ ಕೆಡ್ಸ್ಕೊಳ್ಳೋದು ಬೇಡ. ವೆರಿ ಗುಡ್. ಬಟ್ ಇಂಟ್ರಾಕ್ಟ್ ಮಾಡ್ತಿರ್ತಾರ, ಅದು ನನಗೆ ಲೈಕ್ ಆಗೈತಿ. ಚಲೋ, ಪಾಯಿಂಟ್ ಕ್ಲಿಯರ್ ಆತಲ್ಲ? ಏನ್ ಪಿಕ್ಚರ್ ಸರ್? ಮೋಸ್ಟ್ಲಿ ಯಾರ ಉಪೇಂದ್ರನ ಶಿಷ್ಯ ಇರ್ಬೇಕು ಅವ್ರು ಮೋಸ್ಟ್ಲಿ. ಆಮೇಲೆ ನೋಡೋಣ. ಚಲೋ, ಮತ್ತೆ ಓಕೆ, ಪಾಯಿಂಟ್ ಕ್ಲಿಯರ್ ಆತಲ್ಲ? ಓಕೆ, ಡನ್. ಆಮೇಲೆ ನೆಕ್ಸ್ಟ್ ಪಾಯಿಂಟ್ ಯಾವ್ದೈತಿ ಕರೆಕ್ಟ್ ಆಗಿ ನೋಡ್ಕೊಳ್ರಿ, ಸ್ಕ್ರೀನ್ ಶಾಟ್ ಹೊಡ್ಕೊಳ್ರಿ. ಏನ್ ಸರ್ ಇದು? ಪೇಷಿಯನ್ಸ್. ಸರ್ ನೆಟ್ವರ್ಕ್ ಮಾರ್ಕೆಟ್ ನೊಳಗೆ ಇದು ಒಂದು ವೆರಿ ಗುಡ್ ಟೂಲ್ ಸರ್. ಇದು ಪೇಷಿಯನ್ಸ್ ಬೇಕು. ಯಾಕಂದ್ರೆ ಎಷ್ಟೋ ಜನ ನಾವ್ ಈಗಾಗಲೇ ಹೇಳಿದೆ ಸರ್, ಪ್ರತಿ ಒಂದ್ ವ್ಯಕ್ತಿ ಮನಸ್ಸು ಮಾಡಿದ್ರೆ 1 ವಾರದೊಳಗೆ 2 ಮೆಂಬರ್ ಮಾಡ್ಬೋದು. ಹೌದಲ್ರಿ? ಹೌದು ಸರ್. ಹಂಗ ಪ್ರತಿ ಒಂದ್ ವ್ಯಕ್ತಿನೂ 1 ವಾರದಾಗ 2 ಜನ, 1 ವಾರ ಕೇವಲ 10 ವಾರದೊಳಗೆ ನಾನು 17 ಕೋಟಿ ರೂಪಾಯಿ, ಬರೀ 200 ರೂಪಾಯಿ ಹಾಕಿ 17 ಕೋಟಿ ರೂಪಾಯಿ ತಗೊಂಡು ಹೊರಗೆ ಬರ್ಬೋದು, ಇಲ್ಲ ಅಂತ ಹೇಳಂಗಿಲ್ಲ. ಬಟ್ ಎಲ್ಲಾರ್ಗು ಡೆಡಿಕೇಶನ್ ಇರಂಗಿಲ್ಲ, ಎಲ್ಲಾರ್ಗು ಜವಾಬ್ದಾರಿ ಇರಂಗಿಲ್ಲ. ಅದಕ್ಕೆ ಮುಂದೆ ಮತ್ತೊಂದು ನಾನು ಪಾಯಿಂಟ್ ಅನ್ನು ಕ್ಲಿಯರ್ ಮಾಡ್ತೀನಿ, ಒಂದೊಂದು ಪಾಯಿಂಟ್ ಕ್ಲಿಯರ್ ಮಾಡ್ಕೊಂತ ಹೋಗ್ತೀನಿ. ಮೊದಲ ಈಗ ನಾ ಕಂಪನಿ ಬಗ್ಗೆ ಕ್ಲಿಯರ್ ಮಾಡಿದೆ, ಎರಡನೇದು ಲೀಡರ್ ಬಗ್ಗೆ ಕ್ಲಿಯರ್ ಮಾಡಿದೆ, ಮೂರನೇದು ನಾನು ಯಾರಿಗೆ ಸೆಲೆಕ್ಟ್ ಮಾಡ್ತೇನೆ ಅದು ನನ್ನ ಪಾಯಿಂಟ್ ಹೇಳ್ತೇನೆ. ಅವತ್ತೆ ಈಗ ಆ 3ನೇ ಪಾಯಿಂಟ್ ನೀವು ಕ್ಲಿಯರ್ ಮಾಡಿದಾಗ ನಿಮ್ಗೆಲ್ಲ ಕ್ಲಿಯರ್ ಆಗ್ಬಿಡ್ತೈತಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಓಕೆ, ಡನ್. ಈಗ ಮೊದಲೇ ಲೀಡರ್ ಬಗ್ಗೆ ಮಾತಾಡೋಣ. ಮೊದಲೇದು ಕ್ಲಿಯರ್ ಆತಲ್ಲ?
ಒಂದನೇದು ಯಾವ್ದು ಕರೆಕ್ಟ್ ಆಗಿ ಹೇಳ್ರಿ ರಾಜೇಶ್ವರ ಭರತ್ ಹೇಳ್ರಿ. ಮೊದಲನೇದು ಗೋಲ್ ಓರಿಯೆಂಟೆಡ್ ಇರ್ಬೇಕು ಮನುಷ್ಯ. ಪಾಯಿಂಟ್ ಕ್ಲಿಯರ್ ಆತ್ರಿ? ಗೋಲ್ ಬಿಟ್ಟು ಲಕ್ಷ್ಯ ಬಿಟ್ಟು ಆ ಕಡೆ ಒಟ್ಟು ಸರಿಬಾರ್ದು. ಹೌದು ಸರ್. ಎರಡನೇದು ನಾಲೆಜ್. ನಾಲೆಜ್ ಅಂದ್ರೆ ಬೇರೆ ಹಾಳ ಬಿಟ್ಟು ಬಿಡ್ರಿ. ಸಿದ್ದರಾಮ 14 ಹೊಡ್ಕೊಳ್ಳಿ ಬಿಟ್ಟು ಇನ್ನೊಂದು 14 ಹೊಡ್ಕೊಡ್ರಿ. ನಮ್ಮಪ್ಪ 1 ಗಂಟೆ ಏನೋ ಹೋಗ್ತೈತಿ ಒಳಗಾಗ್ತಾರ ಅವನಿಗೆ ಇವತ್ತಿಲ್ಲ ನಾಳೆ. ಅದನ್ನ ತಗೊಂಡು ನಾನೇನ್ ಮಾಡ್ಲಿ? ಅಥವಾ ಯಾರು ನನಗೆ ಮೆಡಲ್ ಕೊಡ್ತಾರೇನ್ರಿ? ಸಿದ್ದರಾಮಯ್ಯ ಹುಟ್ಟಿದ ಡೇಟ್ ಆಫ್ ಬರ್ತ್ ಹೇಳಿದ್ರೆ ಯಾರು ನನಗೆ ಮೆಡಲ್ ಕೊಡ್ತಾರನ? ಅವ್ನು ಯಾವಾಗ ಹುಟ್ಟಿದ ನನಗೇನಾಗಬೇಕೈತ್ರಿ? ಅವ್ ಹುಟ್ಟದಿದ್ರೆ ನಮ್ಮ ಅಪ್ಪಂದ ಏನು ಲಾಸ್ ಆಗ್ತೈತಿ ನಮಗ? ಸಿದ್ದರಾಮ ರಾಜೇಶ್ ಇಲ್ಲ ಅವನಿಲ್ಲ ಮತ್ತೊಬ್ಬನ ಚೀಫ್ ಮಿನಿಸ್ಟರ್ ಆಗ್ತಿದ್ದ. ಯಾರಿಂದ ಯಾರು ನಿಂದ್ರಂಗಿಲ್ಲ. ಆದ್ರೆ ನನ್ನ ಬಿಟ್ರೆ ಈ ಕಂಪನಿಗೆ ಬೇರೆ ಯಾರು ತಿಳ್ಕೊಳಕ್ ಆಗಿಲ್ಲ. ನಾನ್ ತಿಳ್ಕೊಬೇಕು. ಯಾಕಂದ್ರೆ ನನ್ನ ಜವಾಬ್ದಾರಿ ಐತಿ. ಮುಂದಿನ ವ್ಯಕ್ತಿ ಕಲಿಸ್ಕೊಡ್ಬೇಕು ನಾನು. ಹೌದು. ಏನೈತಿ ರಾಜೇಶ್? ಈಗ ನಿಮಗೆ ಆ ಮಂಡ್ಯ ಜನ ಎದಕ್ ಕರೆಯಕ್ತಾರ? ಅವ್ರಿಗೆ ಗೊತ್ತಿಲ್ಲ. ನಿಮ್ಮ ಕಡೆಯಿಂದ ತಿಳ್ಕೊಳಕ ಕರೆಯಕ್ತಾರಲ್ಲ. ಅಲ್ಟಿಮೇಟ್ಲಿ ಇದಲ್ಲ ನೆಟ್ವರ್ಕ್ ಮಾರ್ಕೆಟ್ ಅಂದ್ರೆ. ಮೊದಲು ನೆಟ್ವರ್ಕ್ ಮಾರ್ಕೆಟ್ ಅಂದ್ರೆ ಏನಂತ ತಿಳ್ಕೊಂಡೆ. ಎರಡನೇದು ಕಂಪನಿ ಹೆಂಗಿರ್ಬೇಕಂತ ತಿಳ್ಕೊಂಡೆ. ಮೂರನೇದು ಲೀಡರ್ ಹೆಂಗಿರ್ಬೇಕಂತ ತಿಳ್ಕೊಳಕ್ತೀನಿ. ಈಗ ನಾಲ್ಕನೇದು ನಾನು ಇನ್ವೈಟ್ ಮಾಡ್ತಕ್ಕಂಥ ವ್ಯಕ್ತಿ ನನ್ನ ಅಸೋಸಿಯೇಟ್ ಆಗಿ ಬರ್ಬೇಕಲ್ಲ, ಅವ್ನು ಹೆಂಗಿರ್ಬೇಕು ಅದನ್ನ ಹೇಳ್ತೀನಿ. ಅಲ್ಲಿಗೆ ನಿಮ್ಗೆ ಕ್ಲಿಯರ್ ಆಗ್ಬಿಡ್ತೀವಿ. ಓಕೆ ಡನ್? ಓಕೆ ಸರ್. ಓಕೆ ಸರ್. ಹಾ ಚಲೋ. ಆಮೇಲೆ ಇನ್ನೊಂದು ಲಾಸ್ಟ್ ಪಾಯಿಂಟ್ ಏನ್ ಹೇಳ್ರಿ? ಇದು ಪೇಷನ್ಸ್ ಅನ್ನೋದೇನೈತಲ್ಲ 2 ನಿಮಿಷಕ್ಕೆ ಮುಗಿಸಿದೆ. ಬಟ್ ಇದು 2 ನಿಮಿಷ ಅಲ್ಲ, 2 ದಿನ ತಗೊಂಡ್ರೆ ಪೇಷನ್ಸ್ ಬಗ್ಗೆ ನಾನು ಹೇಳಕ್ ಬಹಳ ವಿಷಯ ಇರ್ತೈತಿ. ಪಾಯಿಂಟ್ ಬಹಳ ಕವರ್ ಮಾಡೋದಿರ್ತೈತಿ. ಅದಕ್ಕೆ ನಾ ಶಾರ್ಟ್ ಕಟ್ ನಾಗ ಹೇಳತ್ತೀನಿ. ಸರ್, ಯಾವ ವ್ಯಕ್ತಿಗೆ ಪೇಷನ್ಸ್ ಇರ್ತೈತಿ ಆ ವ್ಯಕ್ತಿ 100% ಏನ್ ಮಾಡ್ತಾನ? ಜೀವನದೊಳಗೆ ಸಕ್ಸಸ್ ಆಗ್ತಾನ. ಸರ್, ಯಾವ ಹೆಂಡತಿಗೆ ಪೇಷನ್ಸ್ ಇರ್ತೈತಿ ಆ ಹೆಂಡತಿ 1 ವರ್ಷ ಏನೈತಿ 25 ವರ್ಷದ ವೆಡ್ಡಿಂಗ್ ಆನಿವರ್ಸರಿನೂ ಮಾಡ್ತಾಳ, 50 ವರ್ಷದ ವೆಡ್ಡಿಂಗ್ ಆನಿವರ್ಸರಿನೂ ಮಾಡ್ತಾಳ, 75 ವರ್ಷದ ವೆಡ್ಡಿಂಗ್ ಆನಿವರ್ಸರಿನೂ ಮಾಡ್ತಾಳ. ಯಾವ ಹೆಂಡತಿಗೆ ಪೇಷನ್ಸ್ ಇಲ್ಲ ಅವ್ರ ಕಡೆ ಜೀವನ ಮಾಡಕ್ ಆಗಂಗಿಲ್ಲ. ಪಾಯಿಂಟ್ ಕ್ಲಿಯರ್ ಆಗ್ತಿಲ್ರಿ ರಾಜೇಶ್? ಅದಕ್ಕೆ ಪೇಷನ್ಸ್ ಅನ್ನೋದು ಏನೈತಲ್ಲ ಇಲ್ಲೇ ಅಲ್ಲ ಎಲ್ಲರಿರ್ಲಿ ಬಹಳ ಇಂಪಾರ್ಟೆಂಟ್. ಯಾವ ವ್ಯಕ್ತಿ ಇವತ್ತು ರಾಂಗ್ ಡಿಸಿಷನ್ ತಗೊಳ್ಳೋದು ಪೇಷನ್ಸ್ ಕಳ್ಕೊಂಡೆ. ಇವತ್ತು ರಾಂಗ್ ಇನ್ವೆಸ್ಟ್ಮೆಂಟ್ ಮಾಡೋದು ಪೇಷನ್ಸ್ ಕಳ್ಕೊಂಡೆ. ಏನೈತ್ರಿ? ಎಸ್ ಅಂತಿರು ನಿಮ್ಗೆ ಯಾವ್ದ್ರ ವಿಷಯ ಬರ್ಲಿ ಒಂದ್ ಕೆಲಸ ಮಾಡ್ರಿ. ಇವತ್ತು ಇಲ್ಲಿ ನೋಡ್ರಿ, ಇವತ್ತು ಯಾರು ಬಂದ ನಿಮ್ಗೆ ಈಗ ಇವತ್ತು ಯಾರು ಪ್ಲಾನ್ ಕೊಡ್ತಾರ ಅಂದ್ರೆ ಮೊದಲು ಏನ್ ಮಾಡ್ಕೊ ಅವತ್ತಿಂದ ಅವತ್ತ ಸ್ಪಾಟ್ ನಾಗ ಡಿಸಿಷನ್ ತೊಗೊಳಕ್ ಹೋಗ್ಬೇಡ್ರಿ. ಇವತ್ತು 1 ದಿನ ಟೈಮ್ ಕೊಡ್ರಿ ಸರ್. 1 ದಿನ ಕೂಲ ಕುಂತ್ರಿ. ಸರ್, ನೀವು ಎಷ್ಟೋ ಸರಿ ಇವತ್ತು ಜಾಯಿನ್ ಆಗ್ತೇನೆ ಅಂತ ಹೇಳಿರ್ತಕ್ಕಂಥ ವ್ಯಕ್ತಿ 1 ದಿನ ಟೈಮ್ ಕೊಟ್ರಿ ಎಷ್ಟೋ ಸರಿ ನಮ್ ಸೇಲ್ ಕ್ಯಾನ್ಸಲ್ ಆಗ್ಯಾವ. ಎಸ್ ಅಂತಿರು? ಅವ್ರಿಗೆ ನಾವು ಥಿಂಕ್ ಮಾಡಕ್ಕೆ ಸ್ಪೇಸ್ ಕೊಡ್ತೇವೆ. ಅದಕ್ಕೆ ಪಾಯಿಂಟ್ ಕ್ಲಿಯರ್ ಆಯ್ತು? ಕೊಡೋದ್ರೊಳಗೆ ತಪ್ಪೇನಿಲ್ಲ. ನಮ್ಮ ಕಂಪನಿ ಜೂನಿಯರ್ ಇತ್ತಂದ್ರೆ ಇವತ್ತಿನ ನಾಳೆ ಬಂದೇ ಬರ್ತಾನೆ. ನಾನೇ ತಲೆ ಕಸ್ಕೊಡ್ಲಿ. ನನ್ನ ಕಂಪನಿ ಬಂಡಲ್ ಇತ್ತಂದ್ರೆ ನಾನು ಅವನಿಂದ 10 ಸರಿ ಓಡಾಡಬೇಕಾಗ್ತಿದೆ. ನನ್ನ ಕಂಪನಿ ಜೂನಿಯರ್ ಇದ್ದಾಗ ಯಾವನ ಹತ್ರ ಚೆಲ್ಲೋಟ ಅವಶ್ಯಕತೆ ಇಲ್ಲ. ಪಾಯಿಂಟ್ ಕ್ಲಿಯರ್? ಅದಕ್ಕೆ ನಾನು ನಿಮ್ಗೆ ಏನ್ ಮಾಡಿದೆ, MTD ಫಾರ್ಮುಲಾ ಮೊದಲು ಹೇಳಿ ಈ ಕಡೆ ಹೊಂಟೆ ನಾನು. 100% ಯಾವ ಕಂಪನಿ ನಿಮ್ಗೆ ಮಾರ್ಜಿನ್ ಕೊಡ್ತೈತ್ರಿ? 100% ಮಾರ್ಕೆಟ್ ಯಾವ ಕಂಪನಿಗೆ ಐತಿ ಹೇಳ್ರಲ್ಲ? ಹರ್ಬಲ್ ಕಂಪನಿಗೆ ಐತಿ, ಎಮ್ಎಗ್ ಐತಿ. ಎಮ್ಎಗಿಲ್ಲ. ಎಮ್ಎಗ್ ಎದಕ್ಕೆ ಬರೀ ಹೈ ಕ್ಲಾಸ್ ಪೀಪಲ್ಗಳು. RCM ಐತಿ, RCMಗಿಲ್ಲ. RCM ಕಡೆ ಬರೀ ಲೋ ಕ್ಲಾಸ್ ಪೀಪಲ್ಗಳು. ಮೋದಿಕೇರ್ ಕಂಪನಿ ಮಿಡಲ್ ಕ್ಲಾಸ್ ಪೀಪಲ್. ಅವ್ರಿಗೆ ಹೈ ಕ್ಲಾಸ್ ಬರಂಗಿಲ್ಲ, ಲೋ ಕ್ಲಾಸ್ ಬರಂಗಿಲ್ಲ, ಮಿಡಲ್ ಕ್ಲಾಸ್ ಜನ ಬೇಕು. ಒಂದೊಂದು ಕಂಪನಿಗೆ ಒಂದೊಂದು ಟಾರ್ಗೆಟ್ ಐತಿ. ಬಟ್ ನನ್ನ ಕಂಪನಿಗೆ ಯಾವ್ದು ಟಾರ್ಗೆಟ್ ಇಲ್ಲ. ಯಾಕೆ ಟಾರ್ಗೆಟ್ ಇಲ್ಲ ಸರ್? ಬರೀ 220 ರೂಪಾಯಿ ಅಂದ್ರೆ ಅಷ್ಟೇ ಐತಿ. ಸ್ವಾಮಿ ಭರತ್ ಅವರೇ ಹೇಳ್ರಿ, ನೀವು ಟೋಟಲ್ ಈ ಕಂಪನಿಗೆ ಜಾಯ್ನ್ ಆಗ್ಬೇಕಾದ್ರೆ ಟೋಟಲ್ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ನೀವು? 250. ನಾವು ತಿಳ್ಕೊಂಡಿದ್ದು ಅದೇ ತಪ್ಪು. ಇಲ್ಲೇ ನಿಮ್ಗೆ ನಾನು ನಿಮ್ದು ಐಡಿ ನೀವು ಕ್ರಿಯೇಟ್ ಮಾಡ್ರಿ. ನಿಮ್ದು ಐಡಿ ಓಪನ್ ಆಗೈತ್ರಿ? ಆಗಿದೆ. ಐಡಿ ಓಪನ್ ಆಗೈತಲ್ಲ, ಐಡಿ ಒಳಗನೆ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಇಲ್ಲ ಐತಿ. ಈಗ ಇಲ್ಲೇ ನೋಡ್ರಿ, ನಾನೇ ಇಲ್ಲಿ ಹೇಳ್ತೀನಿ ಏನೈತಿ. ಟೋಟಲ್ ಪೆಂಡಿಂಗ್ ಅಮೌಂಟ್ ಟು ಗಿವ್ ಎಷ್ಟೈತ್ರಿ ಹೇಳ್ರಿ? ಎಷ್ಟೈತಿ ಅಮೌಂಟ್? ಎಷ್ಟೈತಿ? ನೀವು ಈ ಕಂಪನಿ ಜಾಯ್ನ್ ಆದ್ಮೇಲೆ 10 ಲೆವೆಲ್ ಕಂಪ್ಲೀಟ್ ಮಾಡ್ಬೇಕಾದ್ರೆ 12 ಲೆವೆಲ್ ಇದು 12 ಲೆವೆಲ್ ಕಂಪ್ಲೀಟ್ ಮಾಡ್ಬೇಕಾದ್ರೆ ಎಷ್ಟು ರೊಕ್ಕ ಕೊಡ್ಬೇಕು? ನೀವು ಟೋಟಲ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗಿದ್ದು 10,26,600. ಇಲ್ಲಿ ಪ್ಲಸ್ 500 ಆಡ್ ಮಾಡ್ರಿ. 500 ಆಡ್ ಮಾಡಿದ್ರೆ ಎಷ್ಟಾಯ್ತು? 10,22,100 ರೂಪಾಯಿ. ಹೌದಲ್ರಿ? ಏನು ನೀವು ಟೋಟಲ್ ಈ ಕಂಪನಿಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಾಕ್ತೀರಿ? 10,23,100 ರೂಪಾಯಿ. ಹೌದಲ್ಲ? ಹೌದು. ನಾವ್ ಇಲ್ಲೇ ಎಡವಟ್ಟು ಮಾಡಿವಿ.
ನನಗೆ ನಿಜವಾಗ್ಲೂ ಮುಂದಿನ ಬಹಳ ದೂರ ಉಳಿತು. ನನ್ನ ಕಂಪನಿಗೆ ನಾ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅನ್ನೋದು ಬೇಸಿಕ್ ನನಗೆ ನಾಲೆಜ್, ನನಗೆ ಇನ್ಫಾರ್ಮೇಶನ್ ಗೊತ್ತಿಲ್ಲ. ಪಾಯಿಂಟ್ ಕ್ಲಿಯರ್ ಆತ್ರಿ? ಮೈಕ್ ಆನ್ ಮಾಡ್ಕೊಳ್ರಿ ರಾಜೇಶ್ ಅವ್ರೆ. ಈಗ ಹೇಳ್ರಿ, ಈಗ ನಿಮ್ಗೆ ಅಕಸ್ಮಾತ್ ಭರತ್ ಅವ್ರೆ, ನಿಮಗೆ ಡೇ ಒನ್ಯಾಗ ನಿಮ್ಮ ರೊಕ್ಕ ಬೇರೆ ಕಡೆಯಿಂದ ಅರೇಂಜ್ಮೆಂಟ್ ಮಾಡಿ 10 ಲಕ್ಷ 20,000 ರೂಪಾಯಿ ಹಾಕಂತ ಹೇಳಿದ್ರೆ ನನ್ನ ಮಗನ ನಮ್ಮ ಕಂಪನಿಗೆ ಬರ್ತಿದ್ದಿಲ್ಲ. ನಾವೇನ್ ಮಾಡಿ ಒಂದು ಟೆಕ್ನಿಕ್ ಅಂತ ಕಂಡಿಡ್ತೀವಿ. ಏನು, ನೀವ್ ಬರೀ 200 ಕೊಟ್ಟು ಬರ್ರಿ, ಮೊದಲು ಮೆಂಬರ್ ಮಾಡ್ರಿ, ಬಂದಿದ್ರೊಳಗೆ 300 ಕೊಡ್ರಿ, ಬಂದಿದ್ರೊಳಗೆ 600 ಕೊಡ್ರಿ, ಬಂದಿದ್ರೊಳಗೆ 2,000 ರೂಪಾಯಿ ಕೊಡ ಅಂತ ತಿಳ್ಕೊಂಡು ನಾವೇನ್ ಮಾಡತ್ತೇವೆ, ಸ್ಲೋಲಿ ನಿಮ್ ಕಡೆಯಿಂದ ಕೆಲಸ ಮಾಡಿ ತಕ್ಕೊಳಕತ್ತೇವ್ ನಾವು. ನೀವು ಅದ್ರ ಗೊತ್ತಿಲ್ಲ ನಿಮಗೆ. ಪಾಯಿಂಟ್ ಕ್ಲಿಯರ್ ಆತ್ರಿ? ಇವತ್ತು ಹೇಳ್ರಿ, ನಾನು ಒಂದ್ ಮಾತು ಹೇಳ್ರಿ, ನಿಮ್ಗೆ ಅಕಸ್ಮಾತ್ ನೀವು 10 ಲಕ್ಷ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ಕೋ, ನೀವು 10 ಲಕ್ಷ ಅಂದ್ರೆ ನಿಮ್ ಕೆಳಗಡೆ 10 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡ್ರಿ 2 ಜನ ಹುಡುಕ್ಬೇಕು. ಅದಾದ್ಮೇಲೆ ಪ್ರತಿಯೊಂದು ಪ್ರಮೋಷನ್ಗೆ ಮತ್ತೆ 10 ಲಕ್ಷ ಮತ್ತೆ 10 ಲಕ್ಷ ಮತ್ತೆ 10 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡೋ ವ್ಯಕ್ತಿ ಹುಡುಕು ಅಂದ್ರೆ, ಸರ್ ನಮ್ಮ ಕಂಪನಿ ಓಪನ್ ಆಗಿದ್ದೇನೆ, ನಾನು ದೊಡ್ಡ ಅಲಿಗಢ ತಾಲ ಹಾಕ್ಬಿಡ್ತಿದ್ರೆ ನಮ್ಮ ಕಂಪನಿಗೆ. ಎಸ್ ಅಂತೀರೋ ಅಂತೀರೋ? ನಾವು ನಿಮ್ಮ ಕಡೆಯಿಂದ 100% 10 ಲಕ್ಷನ ಇನ್ವೆಸ್ಟ್ಮೆಂಟ್ ಮಾಡ್ಸಾಕತ್ತೀನಿ. ಆದ್ರೆ ನಂದ ಸಿಸ್ಟಮ್ ಬೇರೆ ಐತಿ. ಪಾಯಿಂಟ್ ಕ್ಲಿಯರ್ ಆಯ್ತು? ಪಾಯಿಂಟ್ ಕ್ಲಿಯರ್ ಆತಿಲ್ರಿ? ಚಲೋ, ಓಕೆ. ಸೊ ಯಾವ ಪಾರ್ಟಿ ಬಂದಿದೆ ನಮ್ಮ ಕಂಪನಿದು? ಪಾಯಿಂಟ್ ಕ್ಲಿಯರ್ ಆತಲ್ಲ? ನಾಲೆಜ್ ಇರ್ಬೇಕು. ನಾಲೆಜ್ ಬೇರೆ ಬೇಡ, ನಮ್ಮ ಕಂಪನಿ ಬಗ್ಗೆ ನಾಲೆಜ್ ಇದ್ರೆ ಸಾಕು. ಆಮೇಲೆ ಇನ್ನೊಂದು ತಿಳ್ಕೊಳ್ರಿ, ಯಾರು ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತೀರಿ. ಆಮೇಲೆ ಇನ್ನೊಂದು ಹೇಳೋದು ಮರ್ತೀನಿ ನಾನು, ನಮ್ಮ ಕಂಪನಿ ಓನರ್ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಹೇಳ್ತಾನೆ. ಕಂಪನಿದಾಗ ಬರ್ತಿತ್ತು, ಇನ್ನೊಂದ್ಸರಿ ಹೇಳ್ತೀನಿ, ನಮ್ಮ ಕಂಪನಿ ಎಷ್ಟು ಡೆಡಿಕೇಟೆಡ್ ಕೆಲಸ ಮಾಡಾಕ್ತಾರೆ ಅಂದ್ರೆ ಕರೆಕ್ಟ್ ಆಗಿ ತಿಳ್ಕೊಳ್ರಿ. ರಾಜೇಶ್ವರ, ನಿಮಗೂ ಗೊತ್ತೈತಿ, ಮೋಸ್ಟ್ಲಿ ನೀವು ಹೇಳಾಕತ್ತಿಲ್ಲ. ನಮ್ಮ ಕಂಪನಿ ಎಷ್ಟು ಸ್ಟ್ರಿಕ್ಟ್ ಮೇಂಟೈನ್ ಮಾಡಾಕತ್ತಾರ ಅಂದ್ರೆ, ನಮ್ಮ ಕಂಪನಿ ಒಂದ್ ವ್ಯಕ್ತಿ ಒಂದೇ ಐಡಿ ತಗೋಬೇಕು. ಎಷ್ಟು ರಾಜೇಶ್ ಮಾತಾಡ್ರಿ, ಮೈಕ್ ಆನ್ ಮಾಡ್ಕೊಳ್ರಿ. ಒಂದ್ ವ್ಯಕ್ತಿ ಒಂದೇ ಐಡಿ ತಗೋಬೇಕು. ಆಮೇಲೆ ಒಂದ್ ವ್ಯಕ್ತಿ ಕೇವಲ ಡೈರೆಕ್ಟ್ ಆಗಿ 10 ಜನ ಹಾಕ್ಬೇಕು. 10 ಜನರಕ್ಕಿಂತ ಮೇಲೆ ಯಾರು ಹಾಕಿದ್ರೆ 11ನೇ ವ್ಯಕ್ತಿಯಿಂದ ಟೋಟಲ್ ಏನಾಗ್ತೈತಿ, ನಿಮಗೆ ಇನ್ಕಮ್ ಬರಂಗಿಲ್ಲ. ನಿಮ್ಗೆ ಗೊತ್ತಿದ್ರೆ ಗೊತ್ತಿರ್ಲಿ, ಯಾಕಂದ್ರೆ ಕಂಪನಿ ಓನರ್ ಡೈರೆಕ್ಟ್ ಆಗಿ ಹೇಳಾಕ್ತಾನ. ಯಾಕೆ ಸರ್ ಕಂಪನಿ ಇಷ್ಟಾಗಿ ಸ್ಟ್ರಿಕ್ಟ್ ಆಗಿ ನಡೆಸ್ತಾರ? ಕಂಪನಿ ಏನ್ ಮಾಡಾಕ್ತಾರ ಅಂದ್ರೆ, ಈಗ ನೋಡ್ರಿ ಬರತ್ತವ್ರೆ, ನೀವ ಜಾಯ್ನ್ ಆದ್ರಿ, ನೀವು ದೊಡ್ಡ ಲೀಡರ್ ಅಂತ ತಿಳ್ಕೊಳ್ರಿ, ಬಿಜೆಪಿ ದೊಡ್ಡ ಲೀಡರ್. ನೀವೇನ್ ಮಾಡ್ತೀರಿ, ನೀವು ಜಾಯ್ನ್ ಆದ ತಕ್ಷಣ ನಿಮ್ ಊರಾಗಿದ್ದವ್ರು ಎಲ್ಲರೂ 1000 ಜನ ಬಂದು ಜಾಯ್ನ್ ಆದ್ರೆ ಬಾಕಿದ್ರೆ ಮಣ್ಣು ತಿನ್ಬೇಕೇನ್ರಿ? ಅದಕ್ಕೆ ನೀವು ಡ್ರಾಮಾ ಮಾಡ್ತೀರಿ, ನನ್ಗೆ ಗೊತ್ತೈತಿ. ಯಾಕಂದ್ರೆ ನಾನು 28 ವರ್ಷದಿಂದ ನೆಟ್ವರ್ಕ್ ಮಾರ್ಕೆಟ್ ಮಾಡೀನಿ. ಅದಕ್ಕೆ ನೀವು ಹಿಂಗ್ ಹೇಳಿದ್ರೆ ಕೇಳಂಗಿಲ್ಲ. ಅದಕ್ಕೆ ನಾನ್ ಮಾಡಾಕ್ತೀನಿ, ಒಂದು ಪ್ಯಾನ್ ಕಾರ್ಡಿಗೆ ಒಂದೇ ಐಡಿ ಕೊಟ್ಟು ಬಿಟ್ಟೆ. ನಾ ಎಷ್ಟು ಬೂತ್ ಸೀಟ್ ಆಗಿರ್ತೀನಿ ನೋಡ್ರಿ, ನಾನ್ ನಿಮ್ಗೆ ಎಷ್ಟು ಬತ್ತಿ ಇಡಾಕ್ತೀನಿ ನಿಮ್ಗೆ. ನೀವು ಹಂಗೆ ಅಂದ್ರೂ ಕೇಳಂಗಿಲ್ಲ. ಈಗ ನೋಡ್ರಿ ಬರತ್ತವ್ರೆ, ಯಾರ್ದಾರ ಆಧಾರ್ ಕಾರ್ಡ್ ಇಂಡಿಯಾದೊಳಗೆ 2 ಆಧಾರ್ ಕಾರ್ಡ್ ಮಾಡಕ್ ಬರ್ತಿದ್ದೇನು? 2 ಪ್ಯಾನ್ ಕಾರ್ಡ್ ಮಾಡ್ಬೋದು. 2 ಪ್ಯಾನ್ ಕಾರ್ಡ್ ಮಾಡ್ಬೋದು. ನಾನು 2 ಪ್ಯಾನ್ ಕಾರ್ಡ್ ಮಾಡ್ಬೋದು. ಹೆಂಗ್ರಿ? ನನ್ನ ಹೆಸರಲ್ಲಿ ಒಂದು, ನನ್ನ ಕಂಪನಿ ಹೆಸರಲ್ಲಿ ಒಂದು ಮಾಡ್ಬೋದು. 4 ಕಂಪನಿ ಮಾಡಿ 5 ಪ್ಯಾನ್ ಕಾರ್ಡ್ ತಗೋಬಹುದು. ನಾನು ಏನಂತೀರಿ ಬಸವರಾಜರ? ಮಾತಾಡ್ರಿ. ನಾನು ಮನಸ್ಸು ಮಾಡಿದ್ರೆ 5 ಡಿಫ್ರೆಂಟ್ ಕಂಪನಿ ಓಪನ್ ಮಾಡಿ 5 ಪ್ಯಾನ್ ಕಾರ್ಡ್ ತಗೋಬಹುದು. ಆದ್ರೆ 5 ಆಧಾರ್ ಕಾರ್ಡ್ ಒಂದ್ ವ್ಯಕ್ತಿಗೆ ತೊಗೊಳಕ್ ಬರಂಗಿಲ್ಲ. ಅದಕ್ಕೆ ನಾನು ಏನ್ ಮಾಡ್ತೀನಿ, ಬತ್ತಿ ಇಟ್ಬಿಟ್ಟೆ. ನಿಮಗೆ ಪಾಯಿಂಟ್ ಕ್ಲಿಯರ್ ಆಯ್ತು? ನಾವ ನಮ್ಮ ಕಂಪನಿ ಓನರ್ ಎದ್ರಾಗ ಚಾಪಿ ಕೆಳಗ್ ನುಗ್ಗಿದ್ರೆ ನಾವ್ ರಂಗೋಲಿ ಕೆಳಗ್ ನುಗ್ಗರು. ನಮಗೂ ಬತ್ತಿ ಇಟ್ಟೆ ಸರಿ. ಒಂದ್ ಆಧಾರ್ ಕಾರ್ಡಿಗೆ ಒಂದ್ ಪ್ಯಾನ್ ಕಾರ್ಡ್ ಅಂತ ಮಾಡ್ತಾನೆ ಅಂತ ಹೇಳಿದೆ. ನಾನು ಪ್ಯಾನ್ ಕಾರ್ಡ್ ಅಂದ್ರೆ ನನ್ನ ಹತ್ರ 3 ಇದ್ವು. ಪಾಯಿಂಟ್ ಕ್ಲಿಯರ್ ಆತ್ರಿ? ಇನ್ನೊಂದು ಕಂಡೀಷನ್ ಹಾಕದ. ಮೊದಲ ಏನಂತಿದ್ದ, ನೀವ್ ಎಷ್ಟು ಬೇಕಷ್ಟು ಡೈರೆಕ್ಟ್ ಹಾಕ್ರಿ ಅಂತ. ಕೆಲವೊಂದು ಡೈರೆಕ್ಟರ್ಸ್ ನಮ್ಗೆ ಏನೈತಿ, ಕೆಲವೊಬ್ಬರು ಈಗ ನೋಡ್ರಿ, ನಾನು ಒಂದ್ ಐಡಿ ಮಾಡಿದೆ, ಮತ್ತೊಂದ್ ಏನ್ ಮಾಡ್ತಾರೆ, ಜಾಸ್ತಿ ಇನ್ಕಮ್ ಸಲಕ್ಕೆ ಜಾಸ್ತಿ ಡೈರೆಕ್ಟ್ ಹಾಕ್ತಾರ, ಅದ್ರೂ ಕಟ್ ಮಾಡಿದೆ. ಈಗ ನೋಡ್ರಿ, ಕಂಪನಿಗೆ ಏನು ಜರೂರತಿತ್ತು? ಯಾಕಂದ್ರೆ ಕಂಪನಿ ಪ್ರತಿ ಒಂದ್ ವ್ಯಕ್ತಿ ಕೈಗೆ ದುಡ್ಡು ಮುಟ್ಲಿ ಅನ್ನೋ ಕಾರಣಕ್ಕ ಕಟ್ ಮಾಡಾಕತ್ತಾನ, ನಮಗ್ ಮೋಸ ಮಾಡ್ಬೇಕಂತಲ್ಲ. ಪಾಯಿಂಟ್ ಕ್ಲಿಯರ್ ಆಯ್ತು ಸರ್? ಇನ್ನೊಂದು ತಿಳ್ಕೊಳ್ರಿ, ನನ್ನ ಕಳೆದ 28 ವರ್ಷದ ನೆಟ್ವರ್ಕ್ ಮಾರ್ಕೆಟ್ ಎಕ್ಸ್ಪೀರಿಯನ್ಸ್ ಒಳಗೆ ಎತ್ತಿ ತಕ್ಷಣ ಹೇಳ್ತೀನಿ, ಇಂಥ ಕಂಪನಿ ನಾನು ನೋಡೇ ಇಲ್ಲ. ಆಕ್ಚುಲಿ ಇದಲ್ವಾ ಸರ್, ಏನೋ ಚಾರಿಟಿ ಇಲ್ವಾ? ಹಂಗಾಗಿ ಎಲ್ಲರಿಗೂ ಅನುಕೂಲ ಮಾಡ್ಕೊಡ್ತಾರೆ, ಎಲ್ಲರಿಗೂ ಮುಟ್ಲಿ. ಈಗ ಒಂದೇ ವ್ಯಕ್ತಿಗೆ ನೋಡ್ರಿ, ಅವನು ಈಗ ನೋಡ್ರಿ 10 ಜನ ಅಂತಿದೆ. ಈಗ ಭರತ್ ಏನ್ ಮಾಡ್ತಾರ, 100 ಜನರಿಗೆ ಇಂಟ್ರೆಸ್ಟ್ ಮಾಡ್ತಾರ. ನಾನು ಕಂಪನಿದು ಟಾರ್ಗೆಟ್ ಐತಿ 10 ಲೆವೆಲ್ 17 ಕೋಟಿ. ನಮ್ಮ ಇವ್ರು ಮಾಡ್ತಾರ, ಭರತ್ ಅವರು 10 ಜನ ಹಾಕಿ 10 ಜನ ಕರೆಕ್ಟ್ ಆಗಿ ಮಾಡ್ಕೊಂಡು 170 ಕೋಟಿ ಗಳಿಸ್ತಾರ. ನಾನೇನ್ ಮಾಡಿದೆ, ಈಗ ಒಂದೇ ವ್ಯಕ್ತಿಗೆ 17 ಕೋಟಿ, ಒಂದೊಂದು 10 ಜನರಿಗೆ 17 ಕೋಟಿ ಹಿಂಗ ಹಂಚೋದ್ ಚಲೋನ? ಒಂದೇ ವ್ಯಕ್ತಿಗೆ 180 ಕೋಟಿ ಹಚ್ಚಿದ್ರೆ ನನಗೇನ್ ಬರ್ತೈತಿ?
ನಾನು ನಿಮ್ಮ ರೊಕ್ಕಕ್ಕೆ ಆಸೆ ಮಾಡಕ್ತಿಲ್ಲ. ನಾನು ಏನ್ ಮಾಡ್ತೀನಿ, ಸಮಾಜ ಸೇವಾ ಮಾಡಕ್ತೀನಿ. ನನ್ಗೆಲ್ಲಾರು ಒಂದೇ, ಎಲ್ಲರಿಗೂ ಎಲ್ಲರಿಗೂ ನಾನೈತಿ. ಅದಕ್ಕೆ ಏನೈತಿ, ಈಗ ನೋಡ್ರಿ, ಒಂದೇ ವ್ಯಕ್ತಿಗೆ 10 ರೊಟ್ಟಿ ಕೊಟ್ರೆ ನನ್ಗ ಉಪಕಾರ ಆಗ್ತಿತ್ತು, ನನ್ಗೆ ಹೆಲ್ಪ್ ಆಗ್ತಿತ್ತು. ಏನು ಒಂದೊಂದು ವ್ಯಕ್ತಿಗೆ ಒಂದೊಂದು ರೊಟ್ಟಿ ಕೊಟ್ರೆ 10 ಜನರು ಕೊಟ್ರೆ 10 ಜನರಿಗೆ ನಾ ಹೆಲ್ಪ್ ಮಾಡ್ಬೋದಿಲ್ರಿ? ಅದೇ ಮತ್ ಮಾಡಕತ್ತೀವಿ ನಾವು. ಪಾಯಿಂಟ್ ಕ್ಲಿಯರ್ ಆಯ್ತು? ಓಕೆ. ಸೊ ಡೆಡಿಕೇಶನ್ ಆಯ್ತು. ಸೊ ಈಗ ಒಂದು ಲೀಡರ್ಗೆ ಇರ್ಬೇಕಾಗಿರ್ತಕ್ಕಂಥ ಪ್ರತಿಯೊಂದು ಕ್ವಾಲಿಟಿ ಈಗ ಒಂದೊಂದು ಚೆಕ್ ಮಾಡ್ಕೊಡ್ರಿ. ನಿಮ್ಮ ಹತ್ರ ಎಷ್ಟು ಕ್ವಾಲಿಟಿ ಅದೋ ಮೊದಲು ನನಗೆ ಹೇಳ್ರಿ. ಯಾರ್ಯಾರಿಗೆ ನಿಮ್ಮ ಹತ್ರ ಎಷ್ಟು ಕ್ವಾಲಿಟಿ ಐತಿ ಮೊದಲು ಹೇಳ್ರಿ. ಈಗ ನಾ ಏನ್ ಮಾಡ್ತೀನಿ, ಯಾರಿಗೂ ನಾನು ಬೈಯಾಕತ್ತೇನೆ ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ. ಈಗ ಕೆಲವೊಬ್ರಿಗೆ ಏನಾಗ್ತೈತಿ, ಕೆಲವೊಂದು ಇರಂಗಿಲ್ಲ. ಉದಾಹರಣೆಗೆ ಒಂದೊಂದು ಹೇಳ್ತೀನಿ ನಾನು. ಈಗ ನೋಡ್ರಿ, ಈಗ ನಾನು ಡೆಡಿಕೇಟೆಡ್ ಆಗಿ ಕೆಲಸ ಮಾಡ್ಬೇಕಂತ ಹೇಳಿದೆ, ಹೌದಾ? ಈಗ ನೋಡ್ರಿ, ಈಗ ಕೆಲವೊಬ್ರ ಹತ್ರ ಗೋಲ್ ಇರ್ತೈತಿ. ಏನಿರ್ತೈತಿ? ಗೋಲ್ ಇರ್ತೈತಿ, ನಾಲೆಜ್ ಇರಂಗಿಲ್ಲ. ಅಂದ್ರ ಆ ವ್ಯಕ್ತಿ ಏನ್ ಮಾಡ್ಬೇಕು, ಇವತ್ತಿನಿಂದ ಎಷ್ಟಾಗ್ತೈತಿ ಅಷ್ಟು ನಾಲೆಜ್ ಅನ್ನ ತಗೊಳ್ರಿ. ಈಗ ಒಂದ್ ವ್ಯಕ್ತಿ ಹತ್ರ ಗೋಲ್ ಇರ್ತೈತಿ, ನಾಲೆಜ್ ಇರಂಗಿಲ್ಲ, ಜವಾಬ್ದಾರಿ ತಗೊಂಡು ಕೆಲಸ ಮಾಡಂಗಿಲ್ಲ. ಅವನ್ ಏನ್ ಮಾಡ್ಬೇಕು, ಇನ್ಮೇಲೆ ಜವಾಬ್ದಾರಿ ತಗೊಂಡು ಕೆಲಸ ಮಾಡಕ್ ಪ್ರಯತ್ನ ಮಾಡ್ಬೇಕು. ಪಾಯಿಂಟ್ ಕ್ಲಿಯರ್ ಆತ್ರಿ? ಎಸ್ ಸರ್. ಕೆಲವೊಬ್ಬರಿಗೆ ಡೆಡಿಕೇಶನ್ ಇರಂಗಿಲ್ಲ, ಯಾವಾಗಾರ ಬರ್ದು, ಅಮಾಸಿಗೊಂದ್ಸರಿ ಹುಣಿಗೊಂದ್ಸರಿ ಬರ್ದು. ಅವ್ರ ಏನ್ ಮಾಡ್ಬೇಕು, ಪ್ರತಿದಿನ 7 ಗಂಟೆಯಿಂದ 8 ಗಂಟೆ ಮಠ ಹೆಂಗ ಕುಂದಿರ್ಬೇಕು, ಸಣ್ಣ ಸ್ಕೂಲ್ ಮಕ್ಳು ಕುಂತಿರ್ತಲ್ಲ ಹಂಗ ಕುಂದಿರ್ಬೇಕು. ಟೀಚರ್ ಏನ್ರ ಪ್ರಶ್ನೆ ಕೇಳಿದ್ರೆ ಏನ್ ಮಾಡ್ಬೇಕು, ಟೀಚರ್ ಜೊತೆಗೆ ಇಂಟ್ರಾಕ್ಟ್ ಮಾಡ್ಬೇಕು. ಇದಾವ್ದ ನಿಮ್ ಕೆಲ್ಸ ಇಲ್ಲೇ. ಪಾಯಿಂಟ್ ಕ್ಲಿಯರ್ ಆತ್ರಿ? 5ನೇ ಪಾಯಿಂಟ್ ಪೇಸಿಯನ್ಸ್, ಬಹಳ ಇಂಪಾರ್ಟೆಂಟ್. ಈಗ ನೋಡ್ರಿ, ನಾವು ಎಲ್ಲಾ ಬೈನಿತಿ ನಿಮಗೆ ಮಾರ್ಕೆಟಿಂಗ್ ಪ್ಲಾನ್ ಹೇಳ್ತೀವಿ. ಕಳೆದ ಸುಮಾರಾಗಿ 1 ತಿಂಗಳದಿಂದ, ಯಾವಾಗಿಂದ 1 ತಿಂಗಳದಿಂದ, ಒಂದೂವರೆ ತಿಂಗಳದಿಂದ ₹1 ಇನ್ಕಮ್ ಇಲ್ಲ. ನಿನ್ನೆ ನಮ್ಮ ಚಿದಾನಂದನ್ ಒಂದ್ ₹2,000 ಪ್ರಮೋಷನ್ ಇತ್ತು, ನನಗೆ ದುಡ್ಡು ಬಂತು. ಕೆಲವೊಂದು ಸರಿ ನೆಟ್ವರ್ಕ್ ಮಾರ್ಕೆಟ್ ನೀವು ರಾಕೆಟ್ ಹೋಗ್ತಿದ್ದ ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ. ಮೊನ್ನೆ ನಾನು ನಿಮಗೆ ಯಾವ್ದು ಇದು ಪ್ಲಾಟೋ ಸಬ್ಜೆಕ್ಟ್ ಬಂದಾಗ ಹೇಳಿನಿ, ಯಾವಾಗ್ಲೂ ಗ್ರಾಫ್ ಹೆಂಗಿರ್ತೈತಿ, BP ಗ್ರಾಫ್ ಇರ್ತೈತಲ್ಲ, ಅಪ್ ಅಂಡ್ ಡೌನ್ ಅಪ್ ಅಂಡ್ ಡೌನ್ ಅಪ್ ಅಂಡ್ ಡೌನ್ ಅಪ್ ಅಂಡ್ ಡೌನ್ ಹಿಂಗ ಇರ್ತೈತಿ. ಇದ ನೇಚರು. ನೀವ್ ಏನಾರ ಅಕಸ್ಮಾತ್ BP ಇವತ್ತು 120, ನಾಳೆ 150, ನಾಳೆ ಹಿಂಗ BP ನಿಮ್ದು ಹಂಗ ಗ್ರಾಫ್ ಹಿಂಗಾತಂದ್ರೆ ಏನಾಗ್ತೈತಿ ಹೇಳ್ರಿ ರಾಜೇಶ್ವರ? ಓಂ ಶಾಂತಿ ಐತಲ್ಲ, ನಮ್ಮ ಓಂ ಶಾಂತಿ ಅವ್ರ ಅಲ್ಲ, ಓಂ ಶಾಂತಿ ಅವ್ರ ಹೆಸರು ಮುಂದೆ ಬರ್ದ್ಬಿಡ್ದು. ಯಾರ ದಯವಿಟ್ಟು ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ. ಬಸವರಾಜ್ ಓಂ ಶಾಂತಿ, ಅಚಲ್ಕರ್ ಓಂ ಶಾಂತಿ, ರಾಜೇಶ್ ಓಂ ಶಾಂತಿ, ಭರತ್ ಓಂ ಶಾಂತಿ. ಹಂಗ ನಡೆಯಂಗಿಲ್ಲ. ಪಾಯಿಂಟ್ ಕ್ಲಿಯರ್ ಐತ್ರಿ ಭರತವ್ರೆ? ಕ್ಲಿಯರ್. ಈಗ BP ಗ್ರಾಫ್ ಹೆಂಗಿರ್ತೈತಿ, ಮೇಲ್ ಹೋಗೋದು ಕೆಳಗ್ ಬರ್ತದೆ, ಟಕ್ ಮೇಲ್ ಹೋಗೋದು ಕೆಳಗ್ ಬರ್ತದೆ. ಇದ ನೇಚರು, ಇದ ನೆಟ್ವರ್ಕ್ ಮಾರ್ಕೆಟ್, ಇದ ಶೇರ್ ಮಾರ್ಕೆಟ್, ಇದ ಎಲ್ಲ ಮಾರ್ಕೆಟ್. ಮಾರ್ಕೆಟಿಂಗ್ ಪ್ಲಾನ್ ಹೇಳಕ ಅದು ಏನೈತಿರಿ, ಪ್ರೆಸೆಂಟೇಶನ್ ಒಳಗೆ ಅಷ್ಟ ಚಲೋ. ಹೊರಗಡೆ ಮಾರ್ಕೆಟಿಂಗ್ ಪ್ಲಾನ್ ಹಂಗ ಆಗಂಗಿಲ್ಲ. ನಾನ್ 2 ಮಾಡ್ದೆ, ಅವ್ನ್ 2 ಮಾಡ್ದ, ಇವೆಲ್ಲ ಆಗಂಗಿಲ್ಲ. ಅದಕ್ಕೆ ನಾವು ಎವರೇಜ್ ನಾಗ ತಗೊಂತೀವಿ. ಪಾಯಿಂಟ್ ಕ್ಲಿಯರ್ ಆಯ್ತು? ಪಾಯಿಂಟ್ ಕ್ಲಿಯರ್ ಆತ್ರಿ? ಓಕೆ. ಚಲೋ. ಆಮೇಲೆ ನೆಕ್ಸ್ಟ್ ಪಾಯಿಂಟ್ ಏನೈತಿ, ಈಗ ನೋಡ್ರಿ, ಯಾರಿಗೆ ಪೇಷನ್ಸ್ ಇಲ್ಲ ಅವ್ರ ಏನ್ ಮಾಡ್ಬೇಕು, ಇನ್ಮೇಲೆ ಪೇಷನ್ಸ್ ಆಗಿ ಕುಂದಿರ್ಬೇಕು. ನಾವಿಲ್ಲೇ ಏನು ಅಂತದೇನು ಆಸ್ತಿ ಮಾರ್ ರೊಕ್ಕ ಹಾಕಿಲ್ಲ, ಹಾಕಿದ್ ಬರೀ ₹250 ಬಂದ್ರ ಬರ್ಲಿ, ಇಲ್ಲ ಅಂದ್ರೆ ಇಲ್ಲ. ಪೇಷನ್ಸ್ ಆಗಿ ಕುಂತ ಕಾಯ್ಕೊಂಡು ಕುಂದ್ರಕ್ಕೆ ನಿಮ್ಗೆ ಏನಾಗ್ತದೆ ದಾಡಿ? ಪಾಯಿಂಟ್ ಕ್ಲಿಯರ್ ಆಯ್ತು? ಓಕೆ. ಆಮೇಲೆ ಎಥಿಕ್ಸ್ ಅಂಡ್ ಮಾರಲ್, ಸಿಂಪಲ್ ಆಗಿ ತಿಳ್ಕೊಳ್ರಿ. ನೆಟ್ವರ್ಕ್ ಮಾರ್ಕೆಟ್ ನೊಳಗೆ ಎಲ್ಲಿವರೆಗೆ ನೀವು ಇರ್ತೀರಿ ಅಲ್ಲಿವರೆಗೆ ಎಥಿಕ್ಸ್ ಅಂಡ್ ಮಾರಲ್ಸ್ ಅನ್ನ ಕಂಪಲ್ಸರಿ ಫಾಲೋ ಮಾಡ್ಲೇಬೇಕು. ಇಲ್ಲಾಂದ್ರೆ ಯಾವ ಕಂಪನಿ ಒಳಗೂ ಉದ್ಧಾರ ಆಗಂಗಿಲ್ಲ. ಭರತ್, ಏನ್ ಎಥಿಕ್ಸ್ ಅಂಡ್ ಮಾರಲ್ಸ್ ಅಂದ್ರೇನು? ಎಷ್ಟೋ ಜನ ಕಂಪನಿ ಏನ್ ರೂಲ್ಸ್ ಇದೆ ಆ ರೂಲ್ಸ್ ಅನ್ನ ಫಾಲೋ ಮಾಡ್ಬೇಕಂತ ಅವ್ರು ಏನ್ ಹೇಳಿದ್ದಾರೆ ಕಂಪನಿಯಿಂದ. ಯಾವುದೇ ಕಾರಣಕ್ಕೆ ಫ್ರೀ ID ಕೊಡಂಗಿಲ್ಲ. ಎರಡನೇದು ಫ್ರೀ ಗಿಫ್ಟ್ ಕೊಡಂಗಿಲ್ಲ. ಪಾಪ ರಾಜೇಶ್ ಏನು ಕೆಲಸ ಮಾಡಲ್ಲ, ನಾಳೆ ರೊಕ್ಕ ಬಂದ್ಮೇಲೆ ಮಾಡ್ಬೋದು ಅಂತ ತಿಳ್ಕೊಂಡು ನಂದ 2 ಸೇಲ್ ಹಾಕ್ತೇನಲ್ಲ, ಅದು ಮಾಡಂಗಿಲ್ಲ. ನಿಮ್ಮ ಕಾಲ್ ಮೇಲೆ ದೊಡ್ಡ ಒಂದು ಕಲ್ಲು ಕಟ್ಕೊಂಡು ನೀರಿಗೆ ಬಿದ್ದಂಗ ಅಂತದೆಲ್ಲ ಮಾಡಂಗಿಲ್ಲ. ಈಗ ನಾನೇನ್ ಮಾಡ್ತೀನಿ, ರಾಜೇಶ್ವರು ಬಹಳ ದಾನಶೂರ್ ಕಾರಣ ಸರ್. ಅವರು ಏನ್ ಮಾಡ್ತಾರ, ಭರತ್ ಅವ್ರ ಕೆಳಗ ಜಾಯ್ನ್ ಆಗ್ತಾರ. ಭರತ್ ಅವ್ರ ಕೆಲಸ ಮಾಡಕ್ ಆಗಿಲ್ಲ ತಿಳ್ಕೊಂಡು ನಾಳೆ ಮಾಡ್ತಾರ, ರಾಜೇಶ್ವರ 1-2 ಜನ ಹಾಕ್ತಾರ. ಮೊದಲ ID ಫ್ರೀ ಕೊಟ್ರು, ಏನ್ ₹200 ಅಲ್ಲ, ಹೋಲ್ ಬಿಡ. ಆಮೇಲೆ 2 ಜನ ಗಿಫ್ಟ್ ಕೊಟ್ರು. ಏನ್ ಮಾಡ್ತಾರ, ರಾಜೇಶ್ವರ್ ಫೋನ್ ಮಾಡ್ತಾರ, ಏನ್ರಿ ರಾಜೇಶ್ವರ, ಭರತವ್ರ ನಿಮ್ಗೆ ರೊಕ್ಕನ ID ಫ್ರೀ ಕೊಟ್ಟೆ, ಮತ್ತೆ 2 ಜನ ಹಾಕಿನಿ, ಇನ್ನೂ ಕೆಲಸ ಮಾಡಕ್ತಿಲ್ಲ ಅಲ್ರಿ ರಾಜೇಶ್ವರ? ಏನ್ ಸರ್ ನೀವು
ಯಾ ಜನ್ಮದ್ ನನಗ ದ್ವೇಷ ತೀರಿಸ್ಕೊಳಕ್ತಿರೇನು ಗೊತ್ತಿಲ್ಲ. ನೀವು 2 ಜನ ಹಾಕಿರಲ್ಲ, ಪಾಲ್ತು ನನ್ನ ಮಕ್ಕಳು ಏನು ಕೆಲಸನ ಮಾಡವಲ್ರು ಸರ್. ₹1 ಇನ್ಕಮ್ ಬರವಲ್ದು ಅವರಿಂದ. ನಾಳೆ ಪರಿಸ್ಥಿತಿ ಹಿಂಗಾಗ್ತೈತಲ್ಲ, ರಾಜೇಶ್ ಫೋನ್ ಬಂದ್ರೆ ನ್ಯಾಚುರಲ್ ಆಗಿ ಭರತ್ ಹೆದರ್ಬೇಕಾಗಿತ್ತು. ಸೀನಿಯರ್ ಫೋನ್ ಬಂತು ಮರ ತಲೆ ತಿಂತಾನೋ ಮರ ಅಂತಕೊಂಡು ಅವನ್ ಹೆದರ್ಬೇಕಾಗಿತ್ತು. ಉಲ್ಟಾ ಭರತನ ಫೋನ್ ಬಂದ್ರೆ ರಾಜೇಶ್ ಏನೈತಿದಿ ಎತ್ತಲಂಗಿಲ್ಲ, ಅವ್ನಿಗೆ ಹೆದರ್ಬೇಕಾಗ್ತೈತಿ. ಯಾಕೆ ಹೇಳ್ರಿ, ID ಫ್ರೀ ಕೊಟ್ಟ, ಆಮೇಲೆ 2 ಜನ ಹಾಕಿದ, ಮುಂದೆ ಒಂದ್ ಏನ್ ಕೆಲಸ ಐತಿ ಅಲ್ಲಿ? ಇದು ಮಾಡಂಗಿಲ್ಲ. ಎಷ್ಟೋ ಜನ ಯಾರ ಮಾಡಿದ್ರೆ, ಮೊನ್ನೆ ಕೆಲವೊಬ್ರು ಜನ ಮಾಡ್ಯಾರ, ಅದ್ರೊಳಗ ಕೆಲವೊಂದು ಮಾಡ್ಯಾರ. ID ಅವ್ರದ್ ಹತ್ರ 150 ID ಇತ್ತು, 150 ಪಿನ್ ಇತ್ತು. ಆ ಪಿನ್ ಇನ್ನು 2 ದಿನ ರಾತ್ರಿ, ನಾಳೆ ಮರ್ದಿನ 2 ದಿನ 12 ಕ್ಲೋಸ್ ಆಗ್ತಿತ್ತು ತಿಳ್ಕೊಂಡು ಸಿಕ್ಕರ್ದು ID ಮಾಡಿದ್ರು. ನಾನ್ ಮಾತ್ರ ದೇವರಾಣಿ ಮಾಡಿ ಹೇಳ್ತೀನಿ, ಎಲ್ಲಾ ನನ್ನ ಪಿನ್ ಎಲ್ಲ ಕೈಲ ಸರ್, ಒಂದಲ್ಲ ಎರಡಲ್ಲ, ಸುಮಾರಾಗಿ ಒಂದು 1800 ಮೋರ್ ದೆನ್ 2000 ಪಿನ್ ಇತ್ತು. 2000 ಪಿನ್ಗೆ 2000 ಪಿನ್ನು ಡೆಡ್ ಮಾಡಿದೆ ಹೊರತಾಗಿ ಇವನ್ ನನ್ನ ಅಣ್ಣ ತಮ್ಮಂದ್ರ ID ಹೆಸರಲ್ಲೂ ಒಂದು ID ಮಾಡ್ಲಿಲ್ಲ ನಾನು. ಯಾಕೆ ಮಾಡ್ಲಿಲ್ಲ ಸರ್? ವೇಸ್ಟ್ ಮಾಡಕ್ಕಿಂತ ಮಾಡಿಬಿಡ್ಬೇಕಾಗಿತ್ತು. ಬರತ್ತವ್ರೆ, ಇವತ್ತಿಲ್ಲ ನಾಳೆ ನಾನೇನ್ ಮಾಡ್ತಿದ್ದೆ, ಈಗ ನನ್ನ ಅಣ್ಣ ತಮ್ಮ ಎಲ್ಲಾರ್ದು ID ಫ್ರೀ ಮಾಡಿದ್ರೆ ಈ ಜೀವನದೊಳಗೆ ಯಾವತ್ತೂ ಅವ್ರು ಏನ್ ಮಾಡ್ತಿದ್ರು, ಅವ್ರು ಯಾವತ್ತು ಈಗ ಶ್ರೀಮಾತಾ ರೋಟಿ ಬ್ಯಾಂಕ್ ಕಡೆ ಲಕ್ಷ್ಯ ಕೊಟ್ಟು ನೋಡ್ತಿದ್ದಿಲ್ಲ. ನಾಳೆ ನಾವು ಉದ್ಧಾರ ಆದ್ಮೇಲೆ ಅಕಸ್ಮಾತ್ ಅವ್ರಿಗೆ ಏನಾರು ಹೊಟ್ಟಿ ಕಿಚ್ಚು ಬಿದ್ದು ಅವ್ರಾಗಿ ಇಂಟ್ರೆಸ್ಟ್ ತಗೊಂಡು ಬರಕ್ ಒಂದು ಚಾನ್ಸ್ ಐತಿ, ಅದನ್ನ ಡೋರ್ ಬಂದ್ ಮಾಡ್ಬಿಟ್ಟೆ ನಾನು. ನಾನು ಎಷ್ಟೋ ಜನ ನಮಗ್ ಕೇಳಕ್ ಹೋದಾಗ, ಇಲ್ಲಿ ಬಿಡ್ರಿ ಯಾವ ಕಂಪನಿ ಸರ್ ನಿಮ್ದು ಶ್ರೀಮಾತಾ ರೋಟಿ ಏನ್ರಿ? ನಂದೊಂದು ID ಐತ್ರಿ. ID ಐತಿ ಅಂದ್ಕೊಂಡು ನಾವು ಓಡ್ ಬಂದ್ಬಿಡ್ತೀವಿ. ನಾವು ID ಐತಿ, ಏನ್ ಕಿಸ್ಕೊಂಡು ಪಾಲಿ, ಏನ್ ಕೆತ್ತ ಬೇಜ ಮಾಡಿದ್, ಏನ್ ಮಾಡಿ ಹೇಳು, ಎಷ್ಟು ಟೀಮ್ ಕಟ್ಟಿದಿ? ಏನ್ ಕಟ್ಟಿಲ್ರಿ. ಏನ್ ಕಟ್ಟಿಲ್ಲ ಅಂದ್ರೆ ಬಾಯಲ್ಲಿ ಮತ್ತೆ ನನ್ನ ಜೊತೆ ಮಂದಿ ಕೆಲಸ ಮಾಡಲ್ಲ. ಪಾಯಿಂಟ್ ಕ್ಲಿಯರ್ ಆಯ್ತು? ಕ್ಲಿಯರ್. ಅದಕ್ಕೆ ನೀವೇನ್ ಮಾಡ್ರಿ, ಮೊನ್ನೆ ನಾನು ಎಷ್ಟೋ ಜನ ನನ್ ಫೋನ್ ಮಾಡಿ ಕೇಳಿದ್ರು, ನೋಡ್ರಿಪ್ಪ ನೀವ್ ಏನ್ ಟ್ರ್ಯಾಕ್ ಮಾಡ್ಕೊಳ್ರಿ, ನಾನಂತ ನನ್ನ ಮಗನಿಗೆ ಒಂದ್ ID ಫ್ರೀ ಕೊಡಂಗಿಲ್ಲ. ನನ್ನ ಸಿಸ್ಟಮ್ ನಾ ಫಾಲೋ ಮಾಡ್ತೀನಿ ರೀ. ದಿಸ್ ಇಸ್ ದ ನೆಟ್ವರ್ಕ್ ಮಾರ್ಕೆಟ್. ಇದ ಕಾರಣಕ್ಕನ 28 ವರ್ಷ ಆದ್ರೂ ಕಂಪನಿ ಒಳಗೆ ಇದ ಘಡಿಸುತ್ತೋದ್ರಿಂದ ಮಾತಾಡ್ತೀನಿ ನಾನು. ಇಷ್ಟು ಕಾನ್ಫಿಡೆನ್ಸ್ ಆಗಿ ಮಾತಾಡ್ತೀನಿ. ಯಾವ ಕಂಪನಿ ಜಾಯ್ನ್ ಆದ್ರೂ ಇಷ್ಟು ಕಾನ್ಫಿಡೆನ್ಸ್ ಆಗಿ ಮಾತಾಡ್ತೀನಿ. ಯಾಕಂದ್ರೆ ಎಥಿಕ್ಸ್ ಅಂಡ್ ಮಾರಲ್ಸ್ 100% ನಾ ಮೀಟ್ ಮಾಡ್ತೀನಿ. ಅಲ್ಲ ಸರ್, ID ಎಲ್ಲ ನೀವು ₹1 ಕೊಡಲ್ಲ. ಆಮೇಲೆ ಇನ್ನೊಂದು ಹೇಳ್ತೀನಿ, ಕೆಲವೊಬ್ರು ಮಾರಾಯರು ದಯವಿಟ್ಟು ಯಾರು ತಪ್ಪಿಕೋಬೇಡಿ, ಹೆಸರು ತೊಳಂಗಿಲ್ಲ ನಾನು. ಕೆಲವೊಬ್ರು ಏನ್ ಮಾಡ್ಯಾರ ಅಂದ್ರೆ, ಅವರ 2 ಜನ ಹಾಕಿದ್ದಕ್ಕೆ ಅವ್ರಿಗೆ ಬಂದಿದ್ದು ₹300 ಅವರ ತಗೊಂಡ್ರ ಹೆಸರು ಯಾರ್ದು ಹೇಳಂಗಿಲ್ಲ, ಅದು ತಪ್ಪು. ಆ ಟೀಮ್ ಇವತ್ತಿಲ್ಲ ನಾಳೆ ನಿಮ್ಗೆ ವಿರುದ್ಧವಾಗಿ ಹೋಗ್ತೈತಿ. ಆ ಟೀಮ್ ನಿಂದ ನಿಮಗೆ ಒಂದು ನಯಾ ಪೈಸೆನೂ ಬಿಸ್ನೆಸ್ ಸಿಗಂಗಿಲ್ಲ, ಬ್ಲೇಮಿಂಗ್ಸ್ ಬರ್ತೈತಿ. ಯಾರಾದ್ರೂ ಮಾಡಿದ್ರೆ ಇನ್ನು ಮುಂದೆ ಆ ತಪ್ಪನ್ನ ದಯವಿಟ್ಟು ಮಾಡಕ್ ಹೋಗ್ಬೇಡ್ರಿ. ಮೊನ್ನೆ ಇಲ್ಲ ರಾಘವೇಂದ್ರ NB ಅಂತ ಬಂದಿರ್ಬೋದು, ಇಲ್ಲ ಅಂತ ಹೇಳಂಗಿಲ್ಲ. ರಾಘವೇಂದ್ರ NB ಅವ್ರು ಏನ್ ಮಾಡ್ಯಾರ ಅಂದ್ರೆ, ಅವ್ರು ₹220 ಅವ್ರಿಗೆ ಎಷ್ಟೇ ಸರಿ ಹೇಳ್ತೀನಿ, ಪಿನ್ನದ ರೇಟ್ ಬರೀ ₹20 ರೀ, ನನಗೆ ₹20 ಕಳಿಸ್ಕೊಟ್ರ ಅಂದ್ರೆ ಕೂಡ್ಲೆ ಏನ್ ಮಾಡ್ಯಾರ, ₹220 ಕೊಟ್ರ. ಈಗ ನಾನು ಅಂತರದ್ ಏನ್ ಮಾಡತ್ತೀನಿ ಅಂದ್ರೆ, ಅವ್ರು ₹220 ಕಟ್ಟಿಸ್ಬಿಡ್ತಾರ. ನಾನು ಯಾರಿಗೆ ಕಳಿಸ್ಬೇಕಂತ ಗೊತ್ತಿಲ್ಲ. ಅವ್ರಿಗೆ ನಾ ಹೇಳಾಕತ್ತೀನಿ, ಅಂತರು ನನಗೆ ಕೆಲವೊಂದು ಜನ ಒಂದು ಸುಮಾರಾಗಿ ಒಂದು 7 ರಿಂದ 8 ID ರೊಕ್ಕ ಎಕ್ಸ್ಟ್ರಾ ₹200 ದಂಗ ನನ್ನ ಹತ್ರ ಬಂದೈತಿ. ಸುಮಾರು 1 ರಿಂದ 1.5 ಸಾವಿರ ಐತಿ. ಅವ್ರಿಗೆ ಏನ್ ಮಾಡ್ತೀನಿ ಅಂದ್ರೆ, ನೆಕ್ಸ್ಟ್ ₹300 ಪ್ರಮೋಷನ್ ಮಾಡ್ಕೊಟ್ಬಿಡ್ತೀನಿ ಅವ್ರಿಗೆ ನಾನು. ಸರ್ ದಯವಿಟ್ಟು ಕೈ ಮುಗಿತೀನಿ, ನಾವು ನಿಯತ್ತಿನಿಂದ ಬಿಸಿನೆಸ್ ಮಾಡಿದ್ರೆ ಕೋಟಿ ಗಂಟ್ಲೆ ದುಡ್ಡು ಬರ್ತೈತಿ. ನಾವ್ ಏನಾರ ಸಣ್ಣತನ ತೋರ್ಸಾಕ ಒಂದು ₹300 ಆಸೆಗೆ ₹200 ಆಸೆದೊಳಗೆ ಏನಾರ ಮಾಡಕ್ ಹೋದ್ರೆ ನಾಳೆ ಇಲ್ಲೇನಾಗ್ತೈತಿ, ಭರತ್ ಅಂದ್ರೆ ಚೀಟರ್, ಭರತ್ ಅಂದ್ರೆ ಬಸ್ ನಾವ್ ಯಾರು ದಯವಿಟ್ಟು ತಪ್ಪು ತಿಳ್ಕೊಳಕ್ ಹೋಗ್ಬಿಟ್ರಿ. ಭರತ್ ನಾನ್ ನಿಮ್ ಎಕ್ಸಾಂಪಲ್ ತೊಗೊಳತೀನಿ. ಭರತ್ ಅಂದ್ರೆ ಚೀಟರು, ಯಾಕಂದ್ರೆ ಅವ್ನು ನಂಬಿದ್ರೆ ಮೋಸ ಮಾಡ್ತಾನ. ಒಂದ್ ಸರಿ ವಿಜಯ್ ಮಾಲ್ಯ ಮೋಸಗಾರ ಅಂತ ಗೊತ್ತಾಗ್ತಂದ್ರೆ ನಾಳೆ ವಿಜಯ್ ಮಾಲ್ಯ ಏನ್ ಮಾಡಿದ್ರು, ಯಾವ ನಿರ್ಮಾ ಸೋಪು ತಂದ್ರು ಸಹಿತ ಅದಕ್ಕೆ ಕೊಳೆ ಹೋಗಂಗಿಲ್ಲ. ಮಾಡಕ್ ಹೋಗ್ಬೇಡ್ರಿ, ದಯವಿಟ್ಟು ಮಾಡಕ್ ಹೋಗ್ಬೇಡ್ರಿ. ಯಾರು ಮಾಡಿರ್ತ ನನ್ಗೆ ಗೊತ್ತಿರ್ತೈತಿ, ಬಟ್ ನಾನು ಹೆಸರು ತೊಗೊಳಂಗಿಲ್ಲ. ದಯವಿಟ್ಟು ಇನ್ಮೇಲೆ ಅದನ್ನೆಲ್ಲ ಮಾಡಕ್ ಹೋಗ್ಬೇಡ್ರಿ ಪ್ಲೀಸ್. ನೀವ್ ಏನಾರ ಮಾಡ್ಕೊಂಡ್ರೆ ನಿಮ್ಮ ಕಾಲ್ ಮೇಲೆ ನೀವ ದೊಡ್ಡ ಕಲ್ಲು ಹಾಕೊಂಡಾಗ ಬೇಡ. ಇದಕ್ಕೆ ನಾ ಎಥಿಕ್ಸ್ ಅಂಡ್ ಮಾರಲ್ ಸರ್. ಇವತ್ತ ಎಥಿಕ್ ಅಂಡ್ ಮಾರಲ್ ಯಾರು ಇದ್ ಮಾಡ್ತಾರಲ್ಲ, ಅವ್ರು ದುಡ್ಡು ಗಳಿಸ್ಲಿಲ್ಲ ಅಂದ್ರೆ ಸಮಾಜದೊಳಗೆ ಒಂದ್ ಹೆಸರು ಇರ್ತೈತಿ. ಮತ್ತೆ ನೆಟ್ವರ್ಕ್ ಮಾರ್ಕೆಟ್ ನೊಳಗ ಪ್ರತಿಯೊಂದು ಹೇಳ್ತೇನೆ ನೋಡ್ರಿ, ನೆಟ್ವರ್ಕ್ ಮಾರ್ಕೆಟ್ ನೊಳಗ ಈ ನಮ್ದು ಈ ಯಾವುದೇ ತರ ಕಳಂಕ ರಹಿತ ನಾವು ಜೀವನ ನಡೆಸೋಲ್ಲ, ಅದು ಬಹಳ ಇಂಪಾರ್ಟೆಂಟ್. ಪಾಯಿಂಟ್ ಕ್ಲಿಯರ್ ಆತ್ರಿ? ಈ ಎಥಿಕ್ಸ್ ಅಂಡ್ ಮಾರಲ್ಸ್ ನೊಳಗೆ ಇನ್ನೊಂದು ಬರ್ತೈತಿ,
ಏನಪ್ಪಾ ಅಂದ್ರೆ ಇಲ್ಲಿ ನಮ್ಮ ನೆಟ್ವರ್ಕ್ ಮಾರ್ಕೆಟ್ ನೊಳಗ ಏನಾಗ್ತೈತಿ ಬರೋದ್ ಸರ್, ನೆಟ್ವರ್ಕ್ ಮಾರ್ಕೆಟ್ಗೆ ಕೇವಲ ಗಂಡು ಮಕ್ಕಳು ಮಾತ್ರ ಜಾಯ್ನ್ ಆಗ್ತಾರೆ, ಹೆಣ್ಮಕ್ಳು ಜಾಯ್ನ್ ಆಗಂಗಿಲ್ಲ. ಹೌದಲ್ರಿ? ಹಾ ಹೌದು. ಯಾಕೆ ಹೆಣ್ಮಕ್ಳು ಇಲ್ಲಿ ಈಗೇನಿಲ್ಲ. ಇಲ್ಲಿ ವಿದ್ಯಾದಾಳ, ಆಮೇಲೆ ಯಾರು ನಮ್ PM ಪುಷ್ಪಾವತಿ ಬಾಂಡಿಗೆ ಅಂತದಾರ. ಯಾಕೆ ಈ ಮಾತು ಹೇಳಾಕ್ತೇನೆ ಅಂದ್ರೆ ಬೇಕಂತ ಟ್ವಿಸ್ಟ್ ಮಾಡಕ್ ಹೇಳಾಕ್ತೀನಿ. ನಮ್ಮ ನೆಟ್ವರ್ಕ್ ಮಾರ್ಕೆಟ್ ನೊಳಗ ಹೆಣ್ಮಕ್ಳು ಬರ್ತಾರ, ಗಂಡು ಮಕ್ಕಳು ಬರ್ತಾರ. ಪಾಯಿಂಟ್ ಕ್ಲಿಯರ್ ಆತ್ರಿ? ಅದ್ರೊಳಗ ಹಾ, ಸುಂದರವಾದ ಹೆಣ್ಮಕ್ಳು ಬರ್ಬೋದು, ಇಲ್ಲ ಅಂತ ಹೇಳಂಗಿಲ್ಲ. ಪಾಯಿಂಟ್ ಕ್ಲಿಯರ್ ಆತ್ರಿ? ನೀವೆಲ್ಲರೇ ಕ್ಲಿಯರ್. ಚಿಲ್ಲರ್ ಕೆಲಸ ಮಾಡಕ್ ಅವ್ರದ್ದು ನಂಬರ್ ತಗೊಂಡೆ ಆಕಿಗೆ, ಮೇಡಮ್ ಅವ್ರ ಆರಾಮದಿರೇನ್ರಿ, ಹೆಂಗದಿರಿ, ನಿಮ್ ನೋಡಿದ್ರೆ ಬಹಳ ಚಂದ ಕಾಣ್ತೀರಿ, ನಿಮ್ ಫೋಟೋ ನೋಡ್ತಿರಿ. ಇಂಥವೆಲ್ಲ ಚಿಲ್ಲರ್ ಕೆಲಸ ದಯವಿಟ್ಟು ಮಾಡಕ್ ಹೋಗ್ಬೇಡ್ರಿ. ಡೋಂಟ್ ಮೆಶ್ ವಿತ್ ಯುವರ್ ಡೌನ್ ಲೈನ್ಸ್. ಎಷ್ಟೋ ಜನ ನೆಟ್ವರ್ಕ್ ಮಾರ್ಕೆಟ್ ನೊಳಗೆ ದೊಡ್ಡ ದೊಡ್ಡ ಪೊಸಿಷನ್ ಹೋದಂತ ವ್ಯಕ್ತಿ ಇವತ್ತು ನೆಟ್ವರ್ಕ್ ಮಾರ್ಕೆಟ್ ಅಂದ್ರೆ ಹೆದರಿ ಓಡ್ ಹೊಂಟಾರ. ಯಾಕಂದ್ರೆ ಇಂಥದ್ ಏನಾರ ಚಿಲ್ಲರ್ ಕೆಲಸ ಮಾಡಿ ಹೊಡ್ತಾ ತಿಂದಿರ್ತಾರ, ಬಯಸ್ಕೊಂಡಿರ್ತಾರ. ಇವತ್ತು ನಾನು ಎಷ್ಟು ಜನ ಅದ್ರ ಒಂದಲ್ಲ, ನಾ 1000 ಜನರ ಹೆಣ್ಮಕ್ಳ ಹೆಸರು ಹೇಳ್ತೀನಿ ನನ್ನ ಟೀಮ್ನಾಗ ಇರ್ತಕ್ಕಂಥ. ಒಂದು ವ್ಯಕ್ತಿ ಇದ್ರೆ ಒಂದು ನಾ ಬೇಕಾದ್ರೆ ಮೈಕ್ ಆನ್ ಮಾಡ್ತೀನಿ. ಇವ ಅಚ್ಚಲ್ಕರ ಮನುಷ್ಯ ಸರಿ ಇಲ್ರಿ, ಕೆಟ್ಟ ಮಾತಾಡ್ತಾನಂತ ಒಬ್ಬರದ್ರ ನನ್ ಕಂಪ್ಲೇಂಟ್ ಕೊಡ್ರಿ ನೋಡೋಣ, ಯಾರ್ದಾರ ತಗೊಳ್ರಿ ನನ್ನ ಟೀಮ್ನಾಗ. ಪಾಯಿಂಟ್ ಕ್ಲಿಯರ್ ಆತ್ರಿ? ಅದನ್ನ ಕ್ಲಿಯರ್ ಮಾಡಕ್ ಹೋಗ್ಬೇಡ್ರಿ. ಚಲೋ, ಇಲ್ಲಿವರೆಗೆ ಕಂಪನಿ ಬಗ್ಗೆ ಹೇಳಿದೆ, ಲೀಡರ್ ಬಗ್ಗೆ ಹೇಳಿದೆ. ಇನ್ ಮೇನ್ ಇಂಪಾರ್ಟೆಂಟ್ ಟಾಪಿಕ್ ಬರ್ತೀನಿ. ಈ ಟಾಪಿಕ್ ಅನ್ನ ಬೇಕಾದ್ರೆ ನೋಟ್ ಡೌನ್ ಮಾಡ್ಕೊಳ್ಳಿದ್ರು ಮಾಡ್ಕೊಳ್ರಿ. ಚಲೋ, ಏನದು ನೋಟ್ ಡೌನ್ ಮಾಡ್ಕೊಳ್ಳೋದು? ಇಲ್ಲಿ ನಾನೇನ್ ಮಾಡ್ತೀನಿ ಅಂದ್ರೆ ಇದ್ರಾಗ ನಾನು ಮಾಡ್ತೀನಿ, ಕರೆಕ್ಟ್ ಆಗಿ ತಿಳ್ಕೊಳ್ರಿ. ಇದ್ರದ್ದು ನಾನು ಸೆಲೆಕ್ಷನ್ ಪಾಯಿಂಟ್ ಕ್ಲಿಯರ್ ಆತೆ. ಈಗ ನಾನು ಇಲ್ಲಿ ಸ್ಕ್ರೀನ್ ಶಾಟ್ ಹೊಡ್ಕೊಂಡಿನಿ, ಅದನ್ನ ತೋರಿಸ್ಬಿಡ್ತೀನಿ ನಾನು. ರಾಜೇಶ್ ಅವರೇ ಕರೆಕ್ಟ್ ಆಗಿ ಬರ್ಕೊಳ್ರಿ. ಇದನ್ನ ಹೆಂಗ್ ಮಾಡ್ಬೇಕು? ನಾನು ಬರ್ಕೊಂಡಿದ್ದೆ, ನಾನು ಒಂದ್ ನಿಮಿಷ ನೋಡ್ತೀನಿ, ಒಂದ್ ನಿಮಿಷ ಬರ್ಕೊಂಡಿದ್ದೆ. ಇಲ್ಲಿ ಐತಿ ನಾ ಬರ್ಕೊಂಡಿದ್ದೆ, ಐತಿ ಇಲ್ಲಿ ನೋಟ್ ಡೌನ್ ಮಾಡ್ಕೊಂಡಿನಿ. ಎಸ್ MDT ಇದು ಅಂತ ಕ್ಲಿಯರ್ ಆತೆ? ಇಲ್ಲ ಬರ್ಕೊಂಡಿಲ್ಲಲ್ಲ. ಬರ್ಕೊಳ್ರಿ. ನಾನು ಬರ್ಕೊಂಡಿದ್ದನ್ನ ಇದನ್ನ ಏನ್ ಮಾಡ್ಬೇಕು ಈಗ ನಾನು? ಒಂದೇ ನಿಮಿಷ, ಇದನ್ನ ಫೋಟೋ ತೆಗ್ದೀನಿ. ಫೋಟೋ ಕ್ಯಾಮ್ರಾ, ಎಸ್ ಕ್ಯಾಮ್ರಾದೊಳಗೆ ಐತಿ. ಇದನ್ನ ಟ್ವಿಸ್ಟ್ ಮಾಡ್ಬೇಕಲ್ಲ, ನಾನು ಮೊದಲು ಶೇರ್ ಮಾಡ್ತೀನಿ ತಡ್ರಿ, ಶೇರ್ ಮಾಡಿ. ಎಸ್, ಓಕೆ, ಡನ್. ಇದನ್ನೇನ್ ಮಾಡ್ತೀನಿ, ಇದನ್ನ ಚಲೋ. ಈಗ ಬರ್ಕೊಳ್ರಿ ಎಲ್ಲರೂ. ನೀವು ಯಾರಿಗಾರ ಇನ್ಮೇಲೆ ಕರಿಬೇಕಾದ್ರೆ ಏನ್ ಮಾಡ್ಬೇಕು ಹೇಳ್ರಿ? ಮಧ್ಯದ ರಾಜೇಶ್, ಈಗ ನೋಡ್ರಿ ಏನೈತಿ ಇಲ್ಲೇ ಪಾಯಿಂಟ್ ಕ್ಲಿಯರ್ ಕಾಣಕ್ತಿತ್ತಲ್ರಿ? ಕಾಣಿಸುತ್ತೆ. ನಾವ್ ಎಂತರಿಗೆ ಸೆಲೆಕ್ಟ್ ಮಾಡ್ಬೇಕಂದ್ರೆ, ಒಂದ್ ವ್ಯಕ್ತಿ ನೋ ಎಲಿಜಿಬಲ್, ಅವನಿಗೆ ಬಿಸಿನೆಸ್ ಮಾಡೋ ಕೆಪಾಸಿಟಿ ಇಲ್ಲ. ಇಲ್ಲಿ ಕ್ಲಿಯರ್ ಆತ್ರಿ? ಅವನಿಗೆ ಬಿಸಿನೆಸ್ ಮಾಡೋ ಕೆಪಾಸಿಟಿ ಇಲ್ಲ, ಆಮೇಲೆ ಇಂಟ್ರೆಸ್ಟ್ ಇಲ್ಲ, ನಾಟ್ ಇಂಟ್ರೆಸ್ಟೆಡ್ ಅಂಡ್ ನೋ ಕೆಪಾಸಿಟಿ ಅಥವಾ ಎಲಿಜಿಬಿಲಿಟಿ. ಇಲ್ಲಿ ನಾವೇನ್ ಮಾಡ್ಬೇಕಂದ್ರೆ, ಇಲ್ಲಿ ಸಿಂಪಲ್ ಆಗಿ ಹೇಳ್ತೀನಿ ನೋಡ್ರಿ ಎಲ್ಲಿತ್ತದು. ಈಗ ನಾವ್ ಎಂತರಿಗೆ ಸೆಲೆಕ್ಟ್ ಮಾಡ್ಬೇಕಂದ್ರೆ, ನಾವ್ ಜನ ಮೊದಲು ಎಂತ ವ್ಯಕ್ತಿಗಳಿಗೆ ಆರಿಸ್ಬೇಕು? ಯಾರಿಗೆ ಬಿಸಿನೆಸ್ ಮಾಡಕ್ ಇಂಟ್ರೆಸ್ಟ್ ಇರ್ಬೇಕು. ಆಮೇಲೆ ಈಗ ನೋಡ್ರಿ ಎಂತರ್ಗ ಮೊದಲು 4 ಕ್ಯಾಟಗರಿ ಐತಿ. ಈಗ ನೀವ್ ಹೇಳ್ರಿ ಬರುತ್ತೆ, ಒಂದ್ ವ್ಯಕ್ತಿಗೆ ಬಿಸಿನೆಸ್ ಮಾಡಕ್ ಇಂಟ್ರೆಸ್ಟ್ ಇಲ್ಲ, ಆಮೇಲೆ ಅವನಿಗೆ ಎಲಿಜಿಬಿಲಿಟಿನೂ ಇಲ್ಲ. ಇದು 1ನೇ ಕ್ಯಾಟಗರಿ. ಮೊದಲನೇ ಕ್ಯಾಟಗರಿ ಏನು ರಾಜೇಶ್ವರ? ಅವನಿಗೆ ಬಿಸಿನೆಸ್ ಮಾಡೋ ಕೆಪಾಸಿಟಿನೂ ಇಲ್ಲ, ಆಮೇಲೆ ಇಂಟ್ರೆಸ್ಟ್ ಇಲ್ಲ. ಇದು 2 ಸಪರೇಟ್ 1ನೇ ಕ್ಯಾಟಗರಿ. 2ನೇ ಕ್ಯಾಟಗರಿ ಬಿಸಿನೆಸ್ ಮಾಡ್ಬೇಕು ಅನ್ನೋ ಇಂಟ್ರೆಸ್ಟ್ ಐತಿ, ಆದ್ರೆ ಎಲಿಜಿಬಿಲಿಟಿ ಇಲ್ಲ. ಇದು 2ನೇ ಕ್ಯಾಟಗರಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಎಲಿಜಿಬಿಲಿಟಿ ಅಂದ್ರೆ ಯಾವ ರೀತಿ ಇದ್ ಮಾಡ್ತೀರಾ ಸರ್ ನೀವು? ಏನಂದ್ರಿ? ಎಲಿಜಿಬಿಲಿಟಿನ ಯಾವ ರೀತಿ ನೋಡ್ತೀರಾ? ಎಲಿಜಿಬಿಲಿಟಿನ ಎಲಿಜಿಬಿಲಿಟಿ ಇದೆಯಾ ಇಲ್ಲ ಅಂತ ಹೆಂಗ್ ನೋಡ್ತೀರಾ? ಒಂದ್ ನಿಮಿಷ ಮೊದಲೇ ನೀವೇನ್ ಮಾಡ್ರಿ, ಇದನ್ನ ಸ್ಕ್ರೀನ್ ಶಾಟ್ ಹೊಡ್ಕೊಳ್ರಿ, ಅಥವಾ ಬರ್ಕೊಳ್ರಿ, ಆಮೇಲೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೇನಲ್ಲ. ಈಗ ನೋಡ್ರಿ, ಮೊದ್ಲೇದ್ ಏನೈತಿ? ಮೊದ್ಲೇ ಕೆಟೊಳಗೆ ಅವನಿಗೆ ಇಂಟ್ರೆಸ್ಟ್ ಇಲ್ಲ, ಅವನಿಗೆ ಏನೈತಿ ಮಾಡೋ ಕೆಪಾಸಿಟಿ ಏನಿಲ್ಲ. ಇದು 1ನೇ ಕ್ಯಾಟಗರಿ. 2ನೇದು ಎಲಿಜಿಬಿಲಿಟಿ ಐತಿ, ಆದ್ರೆ ಇಂಟ್ರೆಸ್ಟ್ ಇಲ್ಲ. ಇದು 2ನೇ ಕ್ಯಾಟಗರಿ. ಆಮೇಲೆ ನೋ ಎಲಿಜಿಬಿಲಿಟಿ ಇಲ್ಲ, ಆದ್ರೆ ಇಂಟ್ರೆಸ್ಟ್ ಬಾಳ ಐತಿ.
ಇದು ಮೂರನೇ ಕ್ಯಾಟಗರಿ. ಇಲ್ಲಿ ನಾವ್ ಎಲಿಜಿಬಿಲಿಟಿನೂ ಐತಿ, ಇಂಟ್ರೆಸ್ಟ್ ಅದನ, ಆಮೇಲೆ ಅವ್ನಿಗೆ ನೀಡು ಐತಿ. ಈಗ ಮೊದಲೇ ನಂದು ಒಂದು ಪಾಯಿಂಟ್ ಕ್ಲಿಯರ್ ಮಾಡ್ರಿ. ಈ 4 ಕ್ಯಾಟಗರಿ ಒಳಗೆ ನಾವು ಮೊದಲು ಫಸ್ಟ್ ಕರಿಬೇಕಾಗಿದ್ದು ಯಾರಿಗೆ? ಯಾರಿಗೆ ಮಾಡೋ ಕೆಪಾಸಿಟಿ ಐತಿ, ಆಮೇಲೆ ಯಾರಿಗೆ ಇಂಟ್ರೆಸ್ಟ್ ಐತಿ, ಅದ್ರ ಜೊತೆಗೆ ಈ ಬಿಸ್ನೆಸ್ ಮಾಡ್ಬೇಕು, ಅವ್ನ ರೊಕ್ಕದ ಏನಾದ್ರು ತ್ರಾಸ ಇರ್ಬೇಕು, ಅವನಿಗೆ ನೀಡಿರ್ಬೇಕು, ಅಂತ ವ್ಯಕ್ತಿಗಳಿಗೆ ಮೊದಲ ಕರಿಬೇಕು. ಪಾಯಿಂಟ್ ಕ್ಲಿಯರ್ ಆತ್ರಿ? ಈಗ ನಿಮ್ ಪ್ರಕಾರ ಅಚಲ್ಕರ್ ಯಾವ ಕ್ಯಾಟಗರಿ ಒಳಗೆ ಬರ್ತಾರ? ನೀವ್ ಹೇಳ್ರಿ, ಅಚಲ್ಕರ್ ಯಾವ ಕ್ಯಾಟಗರಿ ಒಳಗೆ ಬರ್ತಾರ? ಅಚಲ್ಕರ್ ಎಲಿಜಿಬಿಲಿಟಿ ನೋ ಎಲಿಜಿಬಿಲಿಟಿ ನೋ ಇಂಟ್ರೆಸ್ಟ್ ಆ ಕ್ಯಾಟಗರಿ ಒಳಗೆ ಬರ್ತಾರ, ಹೌದಲ್ರಿ ಬರತ್ತವ್ರೆ? ಅಚಲ್ಕರ್ಗೆ ಇಂಟ್ರೆಸ್ಟ್ ಮಾಡೋಕೆ ಅವನತಿ ಮಾಡೋದು ಕೆಪಾಸಿಟಿನಿಲ್ಲ, ಆಮೇಲೆ ಮಾಡಕ್ ಇಂಟ್ರೆಸ್ಟ್ ಇಲ್ಲ, ಆ ಕ್ಯಾಟಗರಿ ಬರ್ತಾರ, ಹೌದಲ್ಲ? ಇಂಟ್ರೆಸ್ಟ್ ಇದೆ, ಕೆಪಾಸಿಟಿ ಇದೆ. ಎಸ್ ಎಸ್, ನನಗ್ ಬೇಕಾಗಿತ್ತು ಅದೇ. ಯಾವ ವ್ಯಕ್ತಿಗೆ ಬಿಸ್ನೆಸ್ ಮಾಡೋ ಕೆಪಾಸಿಟಿನೂ ಐತಿ, ಆಮೇಲೆ ಇಂಟ್ರೆಸ್ಟ್ ಐತಿ, ಆಮೇಲೆ ನೀಡ್ ಐತಿ. ಈಗ ನೀವ್ ಹೇಳ್ರಿ ರಾಜೇಶ್ ಸರ್, ಮೈಕ್ ಆನ್ ಮಾಡ್ಕೊಂಡು ಮಾತಾಡ್ರಿ. ಈಗ ಅಚಲ್ಕರ್ಗೆ ಇಂಟ್ರೆಸ್ಟ್ ಐತಿ, ಮಾಡ್ಬೇಕಂತ ಇಂಟ್ರೆಸ್ಟ್ ಐತಿಲ್ರಿ, ಆಮೇಲೆ ಕೆಪಾಸಿಟಿನೂ ಐತಿ, ಆಮೇಲೆ ನೀಡು ಐತಿ. ಇಂಥ ವ್ಯಕ್ತಿ ಮಾತ್ರ ಲೀಡರ್ ಆಗ್ತಾನ. ಅರ್ಥ ಆತ್ರಿ? ಅರ್ಥ ಆತು? ಪ್ರವೀಣ್ ಕುಮಾರ್ ಮೈಕ್ ಆನ್ ಮಾಡ್ಕೊಂಡು ಮಾತಾಡ್ರಿ. ಯಾವ ವ್ಯಕ್ತಿಗೆ ಏನ್ ಮಾಡ್ಬೇಕಂದ್ರೆ, ಮತ್ತೆ ಇದು ಮೊದಲೇ ಕ್ಯಾಟಗರಿ. ಯಾವ ವ್ಯಕ್ತಿಗೆ ಇಂಟ್ರೆಸ್ಟ್ ಐತಿ, ಯಾವ ವ್ಯಕ್ತಿಗೆ ಮಾಡೋ ಕೆಪಾಸಿಟಿ ಐತಿ, ಯಾವ ವ್ಯಕ್ತಿಗೆ ನೀಡ್ ಐತಲ್ಲ, ಅವನು ಫಸ್ಟ್ ಮಾಡ್ಬೇಕು. ಅಂತ ನಿಮಗ್ ಬಾಳಲ್ಲ, 4 ಜನ ಸಿಕ್ಕ್ರ ಸಾಕ್ರಿ, ನಿಮ್ಮನ್ನ ಕರೋಡಪತಿ ಮಾಡ್ತಾರ. ಏನೈತ್ರಿ ಪ್ರವೀಣ್ ಕುಮಾರ್? ಎಸ್ ಅಂತ ನೋಡ್ರಿ. ಹೌದು ಸರ್, 3 ಇರ್ಬೇಕು. ನೀಡ್ ಇರ್ಬೇಕು, ಕೆಪಾಸಿಟಿ ಇರ್ಬೇಕು, ಆಮೇಲೆ ಇಂಟ್ರೆಸ್ಟ್ ಇರ್ಬೇಕು. ಏಜ್ ಸಂಬಂಧ ಇಲ್ಲ, ಏಜ್ ಎಷ್ಟೇ ಇರಲಿ. ಇವತ್ತು 65 ವರ್ಷ ಆಗಿರ್ತಕ್ಕಂಥ ವ್ಯಕ್ತಿ KFC ಸ್ಟಾರ್ಟ್ ಮಾಡ್ದ, ಯಾಕಂದ್ರೆ ಅವನಿಗೆ ನೀಡ್ ಇತ್ತು, ಅವನಿಗೆ ಕೆಪಾಸಿಟಿ ಇತ್ತು, ಅವನಿಗೆ ಇಂಟ್ರೆಸ್ಟ್ ಇತ್ತು. ಏನಂತೀರಿ ರಾಜೇಶ್ವರ? ಮತ್ತೇನು ಹೊರಗೆ ಹೋಗಿದ್ರಿ ನೀವು? ಇಲ್ಲ ರಾಜೇಶ್ವರ ಮೈಕ್ ಆನ್ ಮಾಡ್ಕೊಡ್ರಿ. ನೀವು ಮೊದಲ ಫಸ್ಟ್ ಕ್ಯಾಟಗರಿ ಒಳಗೆ ಯಾರಿಗೆ ಇಂಟ್ರೆಸ್ಟ್ ಐತಿ, ಯಾರಿಗೆ ಮಾಡೋ ಕೆಪಾಸಿಟಿ ಐತಿ, ಯಾರಿಗೆ ನೀಡ್ ಐತಿ, ಅಂತರಿಗೆ ಮಾತ್ರ ನೀವು ತಗೋಬೇಕು. ಪಾಯಿಂಟ್ ಕ್ಲಿಯರ್ ಆತಲ್ಲ? ಚಲೋ. ಆಮೇಲೆ ಇನ್ನು 2ನೇ ಕ್ಯಾಟಗರಿ, ಇನ್ನು ಬಾಕಿದ್ರಿಗೆ ಬಿಟ್ಟು ಬಿಡೋನ್ರಿ, ಕೇವಲ ಒಬ್ಬರಿಗೆ ಮಾಡಿದ್ರಿ, ಬಾಕಿದ್ರಿಗೆ ಬಿಡ್ಬೇಕೇನ್ರಿ? ಮತ್ತೊಂದು ಕ್ಯಾಟಗರಿ ಐತಿ, ಯಾವ್ದು? ನೋ ಎಲಿಜಿಬಿಲಿಟಿ. 2ನೇ ಕ್ಯಾಟಗರಿ ಹೇಳ್ತೀನಿ, ಇಂಟ್ರೆಸ್ಟೆಡ್ ಅಂಡ್ ನೀಡ್. ಪಾಯಿಂಟ್ ಕ್ಲಿಯರ್ ಆಯ್ತು? ಇವನಿಗೆ ಇನ್ನು 2ನೇ ವ್ಯಕ್ತಿ ಅದಾನ. ಈಗ 2ನೇ ವ್ಯಕ್ತಿಗೆ ಮಾಡೋದು ಕೆಪಾಸಿಟಿ ಇಲ್ಲ, ಆದ್ರೆ ಇಂಟ್ರೆಸ್ಟ್ ಐತಿ, ಅವನ್ಗೆ ಬಿಸಿನೆಸ್ ಮಾಡ್ಬೇಕು, ನೀಡ್ ಬಾಳ ಐತಿ. ಈ ವ್ಯಕ್ತಿ 2ನೇ ಕ್ಯಾಟಗರಿ ಒಳಗೆ ತಗೋಬೇಕು. ಇವ್ರಿಗೆ ನಾವು ಟ್ರೈನಿಂಗ್ ಮುಖಾಂತರ ನಾವು ಸರಿ ಮಾಡಬಹುದು. ಪಾಯಿಂಟ್ ಕ್ಲಿಯರ್ ಆಯ್ತು? ಅವನಿಗೆ ಬಿಸಿನೆಸ್ ಮಾಡ್ಬೇಕಂತ ಬಹಳ ಇಂಟ್ರೆಸ್ಟ್ ಐತಿ, ಮತ್ತೆ ಅವನಿಗೆ ಜರೂರತ್ತು ಐತಿ, ಆದ್ರೆ ಮಾಡೋ ಕೆಪಾಸಿಟಿ ಇಲ್ಲ. ಅಂತರ 2ನೇ ಕ್ಯಾಟಗರಿ ತಗೋರಿ, ಕಂಪಲ್ಸರಿ ತಗೊಳ್ರಿ. ಅವ್ರಿಗೆ ನಾವು ಟ್ರೈನಿಂಗ್ ಕೊಟ್ಟು ಸುಧಾರಿಸಬಹುದು. ಪಾಯಿಂಟ್ ಕ್ಲಿಯರ್ ಆಯ್ತು? ಇನ್ನು 3ನೇ ಕ್ಯಾಟಗರಿ, ಈ 2 ಜನ. ಇನ್ನು 3ನೇ ಕ್ಯಾಟಗರಿ ಏನೈತಂದ್ರೆ, ಇವ್ರು 50-50 ಎಲಿಜಿಬಿಲಿಟಿ ಐತಿ, ಆದ್ರೆ ಇಂಟ್ರೆಸ್ಟ್ ಬಂದಿಲ್ಲ, ಇಂಟ್ರೆಸ್ಟ್ ಇಲ್ಲ. ನಾಳೆ ಅವನು ಬೇಕಾದ್ರೆ ಅವನು ನಡೀತೈತಿ, ಇವತ್ತಿಲ್ಲ ನಾಳೆ ಅವನ್ನ ಏನ್ ಮಾಡ್ಬೇಕು, ಅಂತ ವ್ಯಕ್ತಿಗಳಿಗೆ ಬೈಬಾರ್ದು. ಇವತ್ತಿಲ್ಲ ನಾಳೆ ಇಂಟ್ರೆಸ್ಟ್ ಬಂತಂದ್ರೆ ಕೆಲಸ ಮಾಡ್ತಾರೆ, ಯಾಕಂದ್ರೆ ಎಲಿಜಿಬಿಲಿಟಿ ಐತಿ ಅವನಿಗೆ. ಪಾಯಿಂಟ್ ಕ್ಲಿಯರ್ ಆಯ್ತು? ಯಾರಿಗೆ? ಈಗ ನಾವು ಮೊದಲು ಫಸ್ಟ್ ಕ್ಯಾಟಗರಿ ಒಳಗೆ, ನೀವು ಫಸ್ಟ್ ಏನ 2 ಜನ ಡೈರೆಕ್ಟ್ ಇರ್ತಾರಲ್ಲ ಸರ್, ಫಸ್ಟ್ ಡೈರೆಕ್ಟ್ ಇಮಿಡಿಯೇಟ್ ಜನ ಬರ್ತಾರಲ್ಲ, ಅವ್ರು ಬಹಳ ಇಂಪಾರ್ಟೆಂಟ್. ಅಂತ ವ್ಯಕ್ತಿಗೆ ಎಂತ ಇರ್ಬೇಕು? ಅವನಿಗೆ ಜರೂರತ್ ಇರ್ಬೇಕು, ಅವನಿಗೆ ನೇನಿತಿ, ಅವನಿಗೆ ಮಾಡೋ ಕೆಪಾಸಿಟಿ ಇರ್ಬೇಕು, ಮತ್ತೆ ಇಂಟ್ರೆಸ್ಟ್ ಬೇಕು. ಈ 3 ಕ್ವಾಲಿಟಿ ಇರ್ತಕ್ಕಂಥ ವ್ಯಕ್ತಿ ಸಿಕ್ಕಂದ್ರೆ ನಮ್ಮನ್ನು ಧನ್ಯನ ಮಾಡಿಬಿಡ್ತಾನ ನಾವು. ಎಸ್ ಅಂತೀರ್ನು ಅಂತೀರು? ಏನಂದ್ರಿ? ನಮ್ ತೆಲಂಗಾಣ ಬಂದ್ಬಿಡ್ತದೆ ಯಾವ್ದೇ ಇನ್ ಕಡೆಯಿಂದ. ತಿಳ್ಕೊಳ್ರಿ, ಯಾರಿಗೆ ಮಾಡೋ ಕೆಪಾಸಿಟಿ ಇರ್ತೈತಿ, ಯಾರಿಗೆ ಜರೂರತ್ ಇರ್ತೈತಿ, ಯಾರಿಗೆ ಇಂಟ್ರೆಸ್ಟ್ ಇರ್ತೈತಿ, ನಿಮ್ಮನ್ನ ಯಾವತ್ತೂ ನಿಮ್ಮ ಸಲುವಾಗಿ ನಿಂದ್ರಂಗಿಲ್ಲ. ನನ್ನ ಅಪ್ಲೈನ್ಗೆ ಯಾರು ನೋಡ್ರಿ ನೆನ್ಸ್ರಿ, ಈಗ ನಿಮ್ಮ ಎದುರಿಗೆ, ನಿಮ್ಮ ಕಣ್ಣಿದ್ರಿಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ನಾನು ಯಾವತ್ತೂ ನಾ ಡಿಪೆಂಡ್ ಆಗಿಲ್ಲ. ಡೇ 1 ಇಂದ ನಾ ಇಂಡಿಪೆಂಡೆಂಟ್ ಆಗಿನಿ. ಹಂಗ ಈ 3 ಕ್ವಾಲಿಟಿ ಇರ್ತಕ್ಕಂಥ ವ್ಯಕ್ತಿ ಡೇ 1 ಇಂದ ಲೀಡರ್ ಆಗ್ತಾನೆ, ನಿಮ್ಮ ಮೇಲೆ ಡಿಪೆಂಡ್ ಆಗೋದಿಲ್ಲ. ಅವನು ತನ್ನಷ್ಟಕ್ಕೆ ತಾನು ಹೊಂಟು ಬಿಡ್ತಾನ ಅವನು. ಹೌದು. ಇನ್ನು 2ನೇ ಕ್ಯಾಟಗರಿ ಏನದಲ್ಲ, ಅವ್ರು ನಮ್ಮ ಮೇಲೆ ಡಿಪೆಂಡ್ ಆಗ್ತಾರ, ಅವ್ರಿಗೆ ನಾವು ಸ್ವಲ್ಪ ಪುಷ್ ಮಾಡ್ಬೇಕು. 3ನೇ ಕ್ಯಾಟಗರಿ ಜನ ಯಾರು ಹೇಳ್ರಿ? ಮಾಡೋ ಕೆಪಾಸಿಟಿ ಐತಿ, ಆದ್ರೆ ಇಂಟ್ರೆಸ್ಟ್ ಇಲ್ಲ, ಅವ್ರು ಬಿಟ್ಟು ಬಿಡ್ರಿ. ಅವ್ರ ಟೈಮ್ ಬಂದಾಗ ಬರ್ತಾರ, ಡೆಫಿನೆಟ್ಲಿ ಬರ್ತಾರ. ಮಾಡೋ ಕೆಪಾಸಿಟಿ ಐತಿ, ಅಪ್ಪಾಜಿ ಮಾಡೋ ಕೆಪಾಸಿಟಿ ಐತಿ, ಇಂಟ್ರೆಸ್ಟ್ ಇಲ್ಲ, ಬರ್ತಾರ. ಪಾಯಿಂಟ್ ಕ್ಲಿಯರ್ ಆತ್ರಿ? ಆದ್ರೆ ದಯವಿಟ್ಟು
ಮಾಡೋ ಕೆಪಾಸಿಟಿನೂ ಇಲ್ಲ, ಇಂಟ್ರೆಸ್ಟ್ ಇಲ್ಲ, ಜರೂರತ್ತು ಇಲ್ಲ. ಅಂತರಿಗೆ ಮಾತ್ರ ದಯವಿಟ್ಟು ಕರೆಯಕ್ ಹೋಗ್ಬೇಡ್ರಿ. ನಮ್ ಟೈಮ್ ವೇಸ್ಟ್ ಆಗ್ಬಿಡ್ತದೆ. ಅಂತರ್ ನಿಮ್ಗ ಮೊದಲೇದು ಮರ್ಯಾದೆ ಕಳ್ತಾರ. ಸರ್ ಅವಂದ್ ನೀವೇನು ಕೋಟಿ ಗಂಟ್ಲೆ ಲಾಸ್ ಮಾಡಿಲ್ಲ, ಬರೀ 200 ರೂಪಾಯಿ ಆದ್ರೂ ನಿಮ್ಮನ್ನ ಮರ್ಯಾದೆ ತೆಗಿತಾನ. ಪಾಯಿಂಟ್ ಕ್ಲಿಯರ್ ಆತ್ರಿ? ಬರತ್ತ ಎಂತರ ಕರಿತೀರಿ, ಎಂತರ್ಗೆ ಇನ್ವೈಟ್ ಮಾಡ್ತೀರಿ, ಎಂತರ್ಗೆ ನಿಮ್ಮ ಪಾರ್ಟ್ನರ್ ಆಗಿ ತಗೊಂತೀರಿ ನೀವು? ಎಲಿಜಿಬಲ್ ಇರ್ಬೇಕು, ಇಂಟ್ರೆಸ್ಟ್ ಇರ್ಬೇಕು, ನೀಡ್ ಇರ್ಬೇಕು. ಎಸ್, ಫಸ್ಟ್ ಒನ್. ಇದು ಫಸ್ಟ್ ಕ್ಯಾಟಗರಿ ನಮ್ಗೆ ಬೇಕಾಗಿತ್ತು. ಇಲ್ಲ ಸರ್, ಒಂದೊಂದು ಕ್ಯಾಟಗರಿ ಹೇಳ್ರಿ. ಸರ್ ಏನಾಗುತ್ತೆ ಬರತ್ತಾರ ಒಂದ್ ನಿಮಿಷ ಸರ್? ಬರತ್ತಾರ ಫಸ್ಟ್ ಲಿಸ್ಟ್ ನೊಳಗೆ, ಫಸ್ಟ್ ಲಿಸ್ಟ್ ನಾಗ ಯಾರು ತಗೊಂತೀರಿ ನೀವ್ ಹೇಳ್ರಿ. ಎಲಿಜಿಬಲ್, ಇಂಟ್ರೆಸ್ಟೆಡ್ ಅಂಡ್ ನೀಡೆಡ್. ಎಸ್. ಸೆಕೆಂಡ್ ಕ್ಯಾಟಗರಿ ಒಳಗೆ ರಾಜೇಶ್ ನೀವ್ ಹೇಳ್ರಿ, ಸೆಕೆಂಡ್ ಕ್ಯಾಟಗರಿ ಒಳಗೆ ಯಾರು ತಗೊಂತೀರಿ? ಸೆಕೆಂಡ್ ಕ್ಯಾಟಗರಿಲಿ ಎಲಿಜಿಬಲ್ ಇಲ್ದಿದ್ರೆ ಇಂಟ್ರೆಸ್ಟ್ ಇರ್ತದೆ, ಅವ್ರು ಬರ್ತಾರೆ. ಎಲಿಜಿಬಿಲಿಟಿ ಇಲ್ಲ ಆದ್ರೆ ಇಂಟ್ರೆಸ್ಟ್ ಐತಿ, ಮಾಡೋದು ಅವನಿಗೆ ಜರೂರತ್ ಐತಿ, ಆ ವ್ಯಕ್ತಿ ತಗೋಬೇಕು. ಪಾಯಿಂಟ್ ಕ್ಲಿಯರ್ ಆತ್ರಿ? ಇನ್ನು ಮೂರನೇದಕ್ಕೆ ಈಗ ನೋಡ್ರಿ, ನಮ್ಮ ಕಂಪನಿ ಏನ್ ಹೇಳ್ಯಾರ, 10 ಜನ ಮಾಡಂತ ಹೇಳ್ಯಾರ. 10 ಜನರೊಳಗ ನಮ್ಗೆ ಎಷ್ಟು ಜನ, 10 ಜನ ಅನ್ಕೊಡ್ಲ 12 ಜನ ಮಾಡ್ಬೇಕು. ಅಯ್ಯೋ ಅಂತ ಎದೆ ಹಾರೋದ್ ಬೇಕಾಗಿಲ್ಲ. ನೀವು ಫಸ್ಟ್ 2 ರಿಂದ 3 ಜನ ಅಥವಾ ಒಂದು 2 ರಿಂದ 4 ಜನ ಎಂತರ ತಗೋಬೇಕು. ಇಂಟ್ರೆಸ್ಟ್ ಐತಿ, ಕೆಪಾಸಿಟಿನೂ ಐತಿ, ಆಮೇಲೆ ಜರೂರತ್ ಐತಿ, ಅಂತ ವ್ಯಕ್ತಿಗಳಿಗೆ 4 ಜನ ತಗೊಳ್ರಿ. ಬಾಕಿದು 1-2-3 ಜನ ಏನು ಎಲಿಜಿಬಿಲಿಟಿ ಇಲ್ಲ ಆದ್ರೆ ಇಂಟ್ರೆಸ್ಟ್ ಐತಿ, ಅವ್ರಿಗೆ ನಾವು ಟೈಮ್ ಸಿಗ್ತೈತಿ. ಯಾಕಂದ್ರೆ 3 ಜನ ಇರತ್ತಾರ, ಇವ್ರು 3 ಕ್ವಾಲಿಟಿ ಇದ್ರ ಇಂಡಿಪೆಂಡೆಂಟ್ ಮಾಡ್ಕೊಂಡ್ ಹೋಗ್ತಾರ. ಬಾಕಿ ನಮ್ಮ ಟೈಮ್ದೊಳಗೆ ಹಿಂತರ್ಗಿ ರಿಪೇರಿ ಮಾಡ್ಕೊಂತ ಕುಂದ್ರನು. ಯಾರಿಗೆ ಎಲಿಜಿಬಿಲಿಟಿ ಇಂಟ್ರೆಸ್ಟ್ ಐತಿ, ಮಾಡೋ ಕೆಪಾಸಿಟಿ ಐತಿ, ಆದ್ರೆ ಮಾಡೋ ಕೆಪಾಸಿಟಿ ಇಲ್ಲ, ಅವ್ರಿಗೆ ನಾವು ಏನೈತಿ ಟ್ರೈನಿಂಗ್ ಕೊಟ್ಟು ಸುಧಾರಿಸಬಹುದು. ಮೂರನೇ ವ್ಯಕ್ತಿಗಳು ಅವ್ರು ಮೂಡಿ ಮನುಷ್ಯ, ಯಾವಾಗ ಬೇಕಾದ್ರು ಬರ್ತಾರ. ಪಾಯಿಂಟ್ ಕ್ಲಿಯರ್ ಆತಲ್ಲ? ನಾನು ಇವತ್ತು ಸರಳ ಭಾಷೆದೊಳಗೆ ಹೇಳಿದೆ, ನಾನು ನಿಮಗೆ ಬಹಳ ಸರಳ ಭಾಷೆದೊಳಗೆ ಹೇಳೇನಿ ಸರ್. ನಾನು ಇದೇನೈತಲ್ಲ, ಬೇಕಾದ್ರೆ ಮತ್ತೊಂದ್ಸರಿ ಇದನ್ನ ನಾನು ಎಲ್ಲೋ ಬರ್ದಿಟ್ಟಿದ್ದೆ ಸರ್, ನಾನು ಬರ್ತಿದ್ದೆ ನಾನು, ಇರ್ಲಿ. ಇದನ್ನ ತಿಳ್ಕೊಂಬಿಡ್ರಿ. ಪಾಯಿಂಟ್ ಕ್ಲಿಯರ್ ಆತಲ್ಲ? ಇದನ್ನ ಬೇಕಾದ್ರೆ ಸ್ಕ್ರೀನ್ ಶಾಟ್ ಹೊಡ್ಕೊಳ್ರಿ ಅಥವಾ ಬರ್ಕೊಳ್ರಿ. ಏನೈತಿ ಇದು ಫಸ್ಟ್ ಕ್ಯಾಟಗರಿ ಒಳಗೆ ಈ ವ್ಯಕ್ತಿ ಏನದಲ್ಲ, ಇದು ಫಸ್ಟ್. ಓಕೆ, ಪಾಯಿಂಟ್ ಕ್ಲಿಯರ್ ಆತ್ರಿ? ಯಾರಿಗೆ ಎಲಿಜಿಬಿಲಿಟಿ ಐತಿ, ಯಾರಿಗೆ ಇಂಟ್ರೆಸ್ಟ್ ಐತಿ, ಯಾರಿಗೆ ನೀಡ್ ಐತಿ, ಇವರು 1ನೇ ಕ್ಯಾಟಗರಿ ಜನ. ಇವರ ನಮ್ಮನ್ನ ಕರೋಡಪತಿ ಮಾಡೋದು. ಕ್ಲಿಯರ್ ಆತ್ರಿ? ಎರಡನೇದು ನೋ ಎಲಿಜಿಬಿಲಿಟಿ ಬಟ್ ಇಂಟ್ರೆಸ್ಟ್ ಅದನ, ಅದ್ರ ಜೊತೆಗೆ ನೀಡ್ ಅಂತಾನು ಬರ್ಕೊಂಡ್ಬಿಡ್ರಿ. ಇವನ್ಗೆ ಮಾಡ್ಬೇಕಂತ ಇಂಟ್ರೆಸ್ಟ್ ಐತಿ, ಆಮೇಲೆ ಅವನಿಗೆ ಜರೂರತ್ತು ಐತಿ, ಆದ್ರೆ ಹೆಂಗ್ ಮಾಡ್ಬೇಕಂತ ಗೊತ್ತಿಲ್ಲ. ಇಂಥವ್ರಿಗೆ ನಾವು ಟ್ರೈನಿಂಗ್ ದೊಳಗೆ ಏನ್ ಮಾಡ್ತೀವಿ, ಅವ್ರಿಗೆ ನಾವು ಕಂಟ್ರೋಲ್ ತಗೊಂತೀವಿ. ಆಮೇಲೆ ಇನ್ನೊಂದು ಹೇಳ್ತೀನಿ, ಇವ್ರಿಗೆ ಮಾಡೋ ಕೆಪಾಸಿಟಿ ಇಲ್ಲ ಆದ್ರೆ ಇಂಟ್ರೆಸ್ಟ್ ಐತಿ, ನೀಡ್ ಐತಿ. ನೀಡ್ ಇದ್ದಂತ ವ್ಯಕ್ತಿಗೆ ಹೆಂಗ್ ಮೋಟಿವೇಟ್ ಮಾಡ್ಬೇಕು, ಇವ್ರಿಗೆ ಮೋಟಿವೇಟ್ ಮಾಡಕ್ ನಿಮಗೆ ನಾ ಏನ್ ಮಾಡ್ತೀನಿ, ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ಇಂಥವ್ರಿಗೆ ನಾವು ರೆಗ್ಯುಲರ್ ಆಗಿ ಜೂಮ್ ಮೀಟಿಂಗ್ ಕುಂದಿಸ್ಬೇಕಾಗಿತ್ತು. ಇಂಥವ್ರಿಗೆ ನಾವು ರೆಗ್ಯುಲರ್ ಆಗಿ ಜೂಮ್ ಮೀಟಿಂಗ್ ಕುಂದಿಸ್ಬೇಕು. ಇಂಥವ್ರಿಗೆ ನಾವು ರೆಗ್ಯುಲರ್ ಆಗಿ ಏನ್ ಮಾಡ್ಬೇಕು, ಅವಾಗ ಟ್ರೈನಿಂಗ್ ಅನ್ನು ಕೊಡಿಸ್ಬೇಕು. ಇವ್ರಿಗೆ ಟ್ರೈನಿಂಗ್ ಜರೂರತ್ ಐತಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಇನ್ನು ಮೂರನೇ ಕ್ಯಾಟಗರಿ ಜನ ಯಾರು ಬಂದ್ರು? ಮೂರನೇ ಕ್ಯಾಟಗರಿ ಜನ ಯಾರದಾರ ಇಲ್ಲೇ? ಎಲಿಜಿಬಲ್ ಐತಿ ಆದ್ರೆ ಇಂಟ್ರೆಸ್ಟ್ ಇಲ್ಲ, ನೀಡು ಇಲ್ಲ. ಪಾಯಿಂಟ್ ಕ್ಲಿಯರ್ ಆತ್ರಿ? ಇಂಥವ್ರಿಗೆ ಏನ್ ಮಾಡ್ಬೇಕು? ಇಂಥವ್ರಿಗೆ ಏನ್ ಮಾಡ್ಬೇಕಂದ್ರೆ ಇಂಥವ್ರಿಗೆ ಮೆಗಾ ಫಂಕ್ಷನ್ ಗೆ ಕರ್ಕೊಂಡು ಹೋಗ್ಬೇಕು. ಯಾವಾಗ ನಮ್ಮ ಕಂಪನಿ ಮೆಗಾ ಫಂಕ್ಷನ್ ಇಟ್ಟಿರ್ತಾರಲ್ಲ ಅಲ್ಲಿ ಹೋಗ್ಬೇಕು. ಇವ್ರಿಗೆ ಹೆಂಗಿರ್ತೈತಿ, ಡಮ್ ಬಾರಿಸೋದು. ಅಲ್ಲೇ ಸ್ಟೇಜ್ ಮೇಲೆ ಇವ್ರಿಗೆ 55 ವರ್ಷ ಇರ್ತೈತಿ, ಅಲ್ಲಿ ಒಂದು 18 ವರ್ಷದ ಹುಡುಗಿ ಬಂದು ನಾನು ಮಾಡೀನಿ, ನಾನು ಕಾರ್ ತಗೊಂಡಿನಿ, ನಾನು ಬೆಂಚ್, ಅವಾಗ ಇಂಟ್ರೆಸ್ಟ್ ಬರ್ತೈತಿ ಅವ್ರಿಗೆ. ಪಾಯಿಂಟ್ ಕ್ಲಿಯರ್ ಆಯ್ತು? ಎಲಿಜಿಬಿಲಿಟಿ ಐತಿ, ಇಂಟ್ರೆಸ್ಟ್ ಇಲ್ಲ, ಜರೂರತ್ತು ಇಲ್ಲ ಅವ್ರಿಗೆ. ಪಾಯಿಂಟ್ ಕ್ಲಿಯರ್ ಆತ್ರಿ ಭರತ್? ಕ್ಲಿಯರ್ ಆಯ್ತು. ಏನು ಉಲ್ಟಾ ಕುಂತಿರಲ್ಲ ನೀವು? ಇಲ್ಲ, ಫೋನ್ ಈ ಕರೆಕ್ಟ್ ಕುಂತಿರಲ್ರಿ. ಅಂದ್ರೆ ಯೋಗಾಸನ ಮಾಡಕ್ತಿದ್ರಿ ನಾ ಇಷ್ಟು ತನಕ? ಫೋನ್ ಯೋಗಾಸನ ಆಯ್ತು. ಚಲೋ, ಪಾಯಿಂಟ್ ಕ್ಲಿಯರ್ ಆತ್ರಿ? ಪಾಯಿಂಟ್ ಕ್ಲಿಯರ್ ಆತಲ್ಲ? ಈಗ ಹೇಳ್ರಿ, ಎಂತರ್ಗ ಆರಿಸ್ಬೇಕು ನಾವು? ಈಗ ಎಷ್ಟು ಜನ ಫೇಲ್ ಆಗಿರಲ್ಲ, ಆ ಫೇಲ್ ಆಗಿದ್ದಕ್ಕ ಕಾರಣ ಇಲ್ಲೇ ಇರ್ತೈತಿ. ಸರ್ ಹೇಳ್ಕೊಳಕ ಯಾರು ನಾಚಿಕೆ ಪಡಾಕ್ ಹೋಗ್ಬೇಡ್ರಿ. ಪ್ರತಿಯೊಂದು ವ್ಯಕ್ತಿ ಮಿಸ್ಟೇಕ್ ಮಾಡೇ ಮಾಡ್ತಾನ. ಅದಕ್ಕೆ ಮಾಡಿದ ಮಿಸ್ಟೇಕನ ಈಗ ನೋಡ್ರಿ,
ಈಗ ನಾನ್ ಮಾಡ್ತೀನಿ ಬಸವರಾಜ್ ಅವ್ರೆ, ಈಗ ನಾನು ಹೇಳಿದ ಪಾಯಿಂಟ್ ಇದು ಕರೆಕ್ಟ್ ಐತೋ ಅಲ್ಲ, ನಿಮ್ಗೆ ಅಪ್ಲೈ ಆಗ್ತಿತ್ತೋ ಅಲ್ಲ ಹೇಳ್ರಿ. ನೀವ್ 2 ಜನಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ರಿ. ಮೊದ್ಲೇದು ಹರೀಶ್ಗೆ ಅಂತ, ಅವನ್ಗೆ ಕೆಪಾಸಿಟಿನೂ ಇಲ್ಲ, ಇಂಟ್ರೆಸ್ಟ್ ಇಲ್ಲ, ನೀಡು ಇಲ್ಲ, ಹೌದಲ್ರಿ? ಬಸವರಾಜ್ ಸುಮ್ಮನೆ ವೇಸ್ಟ್ ಅವ್ರು ಮಾತಾಡಂಗಿಲ್ಲ. ಅವ್ರು ಎಲ್ಲಿ ಇರ್ತಿತ್ತು ಲಕ್ಷ್ಯ? ಮಾತಾಡ್ರಿ ಬಸವರಾಜ್ ಅವ್ರೆ. ನಾ ಹಿಡಿದು ಕೇಳೋದು ನಿಮ್ಗೆ ಸೌಂಡ್ ಜಾಸ್ತಿ ಮಾಡ್ಕೊಡ್ರಿ. ಮೊಬೈಲ್ ಗಲಾಟೆ ಇಲ್ದಲ್ಲ ಕಂದು ಕುಂದ್ರಬೇಕು. ಪ್ರಶ್ನೆ ಕೇಳಕ್ ತಂದ್ಕೊಳ್ಳಿ ಬರ್ಬೇಕು. ಇಲ್ಲರೆ ಎಲ್ರ ನಿಮ್ಮ ಲವರ್ ಫೋನ್ ಬಂದ್ರೆ ಹೊರಗೆ ಹೋಗ್ತೀರ, ಅವ್ರ ಜೊತೆಗೆ ಮಾತಾಡ್ತೀರ. ಹಾ ಹೇಳಿ ಲವರ್ ಲೈವ್ ಅಂತೀರಿ. ಪಬ್ಲಿಕ್ ನಿಮ್ ಜನ ಕುಂತಾಗನ ಹೊರಗೆ ಬರ್ಬೇಕು. ರಾಜೇಶ್ವರ ನೀವೇನ್ ಮಾಡ್ತೀರಿ? ಲವರ್ ಫೋನ್ ಬಂತಂದ್ರೆ ಏನ್ ಮಾಡ್ತೀರಿ? ಅಲ್ಲೇ ಪಬ್ಲಿಕ್ ನಾಗ ಹೆಂತಿದ್ರಿಗೆ ಮಾತಾಡ್ತಿರೋ, ಸೈಡ್ಗೆ ಬಂದು ಮಾತಾಡ್ತಿರೋ? ಮತ್ ನಮ್ಮ ಇಲ್ಲಿ ಮನ್ಯಾಗ ಕುಂತಿದ್ರಿಪ್ಪ, ನಮ್ಮನ್ನು ಮತ್ತೆ ನಂಬರ್ ಇಲ್ಲ, ಹಂಗ ಜಸ್ಟ್ ಜೋಕ್ ಮಾಡಿದೆ. ಪಾಯಿಂಟ್ ಕ್ಲಿಯರ್ ಆತಲ್ಲ? ಸರಿ, ಏನೈತಿ ಸರ್? ಒಂದ್ ತಿಳ್ಕೊಳ್ರಿ, ಯಾರಿಗೆ ಇಂಟ್ರೆಸ್ಟ್ ಇಲ್ಲ, ಯಾರಿಗೆ ಮಾಡೋ ಕೆಪಾಸಿಟಿ ಇಲ್ಲ, ಯಾರಿಗೆ ಜರೂರತ್ ಇಲ್ಲ, ಸುಮ್ನ ಕಾಟಾಚಾರಕ್ಕೆ ಕರ್ಕೊಂಡ್ ಬರಕ್ ಹೋಗ್ಬೇಡ್ರಿ. ಮೊನ್ನೆ ಪಿನ್ ವೇಸ್ಟ್ ಆಗ್ತಾವಂತ ನಾವೇನ್ ಮಾಡೋ, ಕೆಲವೊಬ್ರು ಅಂತರ್ಗೆನ ಸುಮ್ನೆ ಎಂಟ್ರಿ ಮಾಡಿಟ್ಟಿವಿ. ಅವ್ರು ಇವತ್ತಿಲ್ಲ ನಾಳೆ. ಏನಕ್ಕೆ ಅಂದ್ರೆ ಇದು 100% ವರ್ಕಿಂಗ್ ಕಾನ್ಸೆಪ್ಟ್. ಇದು ಈಗ ಸ್ಪಿಲ್ಲವರ್ ಅವು ಇವು ಆದ್ರೆ ಅದರಿಂದ ಇಲ್ಲಿ ಡಮ್ಮಿಗಳು, ಡೂಪ್ಲಿಕೇಟ್ಗಳು ಮತ್ತೆ ಕಾಲರ್ಗಳು ತೆರಳೆ ಬಡ್ದಿದ್ರೊಳಕ್ಕೆ ಎಲ್ಲಾರ್ಗು ಒಳ್ಳೇದಾಗುತ್ತದ. ಪಾಯಿಂಟ್ ಕ್ಲಿಯರ್ ಆತಿ. ಈಗ ನಾನು ನನ್ನ ಕಡೆಯಿಂದ ಮುಗಿಸ್ತೇನೆ. ನಿಮ್ ಕಡೆಯಿಂದ ಏನಾರು ಪ್ರಶ್ನೆಗಳಿದ್ರೆ ಕೇಳ್ರಿ, ಅದಕ್ಕೆ ಉತ್ತರ ಕೊಡ್ತೀನಿ. ಯಾರ್ದಾರ ಪ್ರಶ್ನೆ ಇದ್ರೆ ಕೇಳ್ಬಹುದು. ಬೆಳ್ಳಿ ಏನೋ ಮಾಡ್ರ ನೋಡಪ್ಪ, ಸ್ಕ್ರೀನ್ ಶಾಟ್ ಹೊಡ್ಕೊಂಡ್ಬಿಡ್ರಿ. ಬೆಳ್ಳಿ ಚುಕ್ಕಿ ನಾಯಕತ್ವ ಗುಣಗಳು, ಗುರಿ ಕನಸು, ವಿಶೇಷ ಡೈನಾಮಿಕ್ ಲೀಡರ್ ಇರ್ಬೇಕು ಸರ್. ಇಲ್ಲಿ ಇರ್ತೈತಿ ನೋಡ್ರಿ, ಇಲ್ಲಿ ಇದ್ರಾಗ ಇರ್ತೈತಿ. ಇಲ್ಲಿ ಐತಿ ನೋಡ್ರಿ, ಗುರಿ ಕನಸು, ವಿಶೇಷ ಪರಿಣಿತಿ, ಜ್ಞಾನ, ಜವಾಬ್ದಾರಿ, ಸಹನೆ, ತಾಳ್ಮೆ, ಪರಾನುಕಂಪ, ನೀತಿ ನಿಯಮ. ಎಸ್, ಕನ್ನಡದೊಳಗ ಅದನ್ನೇ ಅಚ್ಚು ಕನ್ನಡದೊಳಗೆ ಬರ್ದಾರ. ಓಕೆ, ಪಾಯಿಂಟ್ ಕ್ಲಿಯರ್ ಆತಲ್ರಿ ಎಲ್ಲರಿಗೂ? ಇವತ್ತಿಂದು ಅದ್ರ ಸಲುವಾಗಿ ನಾ ಹೇಳುದು, ನಾವ್ ಯಾವ ಟೈಮ್ನೊಳಗೆ ಯಾವ ಸಬ್ಜೆಕ್ಟ್ ಕವರ್ ಮಾಡ್ತೀವಿ, ಯಾವ ಸ್ಟೈಲ್ನಾಗ ಹೇಳ್ತೀವಿ ಹೇಳಕ್ ಬರಂಗಿಲ್ಲ. ನೀವು ಸಾಯಂಕಾಲ ಬೇಕಾದ್ರೆ ತಪ್ಪಿಸ್ರಿ, ಸಂಡೇ ತಪ್ಪಿಸ್ಬೇಡಂತ ನಾನು 100 ಜನರ 1000 ಸರಿ ಹೇಳ್ತೀನಿ ನೋಡ್ರಿ. ಮತ್ತು 9 ಜನ ಅದರ. ಅಕಸ್ಮಾತ್ ರಾಜೇಶ್ವರ ನನ್ ಜಗದೊಳಗ ಯಾವ್ದ್ರ ಒಂದು ಇರ್ರೆಸ್ಪಾನ್ಸಿಬಲ್ ಪರ್ಸನ್ ಇದ್ದ ಅಂದ್ರೆ ಇಷ್ಟೊತ್ತಿಗೆ ಅರ್ಧಕ್ಕನ ಮುಗಿಸಿ ಹೋಗ್ಬಿಡ್ತಿದ್ದ. ಸರ್ ಈಗ ಏನ್ ಗೊತ್ತಾ ಸರ್, ಪಾಂಡವರು 5 ಜನ, ಕೌರವರು 1000 ಜನ, ಸಾಕು 5 ಜನ ಪಾಂಡವರು ಮಾಡೋಣ. ಅಲ್ಲ, ವಿಚಾರ ಮಾಡ್ರಿ, ಬೇರೆ ಯಾರಾಗಿದ್ರೆ ಏನಂತಾರೆ ಬರತ್ತವ್ರೆ, ಬೇರೆ ಯಾರಾಗಿದ್ರೆ 9 ಜನರಿಗೆ ಏನ್ ಟ್ರೈನಿಂಗ್ ಕೊಡ್ಬೇಕಂತ ತಿಳ್ಕೊಂಡು ಹಾಗಲ್ಲ ಸರ್. ಈಗ ರೆಕಾರ್ಡಿಂಗ್ ಕಳಿಸ್ತಿರ್ಲಿಲ್ಲ ಇದ್ರದ್ದು, ಇದು 1000 ಜನ ನೋಡ್ತಾರೆ, ಅಲ್ಲೇ ಗೊತ್ತಾಗತ್ತೆ. ಓಕೆ, ಇಲ್ಲಿ ರೆಕಾರ್ಡಿಂಗ್ ಸ್ಟಾಪ್ ಮಾಡ್ಬಿಡ್ತೀನಿ. ಇಲ್ಲಿ ಮತ್ತೆ ಬಹಳ ದೊಡ್ಡದಾಗ್ತೈತಿ.